ಕೃತಜ್ಞತೆಯ ಯೆಹೋವ ನೀನೇ ಮಾಡಿದ ಸಹಾಯ ನೆನೆದು ನಾನು ಸಲ್ಲಿಸುವೆ ಕೃತಜ್ಞತೆಯ ಎಲ್ಲ ಸಮಯದಲ್ಲಿ ಸರ್ವ ಸ್ತುತಿಗಳಲ್ಲಿ ಎಲ್ಲ ಸಮಯದಲ್ಲಿ ಸರ್ವ ಸ್ತುತಿಗಳಲ್ಲಿ ಸಲುಹಿರೇಸುವೆ ಕಾಪಾಡಿದಾತನೆ ನಿನ್ನನ್ನೇ ಆರಾಧಿಸುವೆ ಸಲುಹಿರೇಸುವೆ ಕಾಪಾಡಿದಾತನೆ ನಿನ್ನನ್ನೇ ಆರಾಧಿಸುವೆ ನಿನ್ನಯ ಸನ್ನಿಧಿಗೆ ಬರುವೆ ನನ್ನೊಳ್ಳೆ ಕ್ರಿಯೆಗಳಿಂದಲ್ಲ ನಿನ್ನಯ ಕೃಪೆಯಿಂದಲೇ ನಿನ್ನನ್ನೇ ಸ್ತುತಿಸುವೆನು ಯೇಸುವೇ ನಿನ್ನಯ ಸನ್ನಿಧಿಗೆ ಬರುವೆ ಓ ನನ್ನೊಳ್ಳೆ ಕ್ರಿಯೆಗಳಿಂದಲ್ಲ ನಿನ್ನಯ ಕೃಪೆಯಿಂದಲೇ ನಿನ್ನನ್ನೇ ಸ್ತುತಿಸುವೆನು ನೀನೇ ಯೋಗ್ಯನು ಯಜ್ಞದ ಕುರಿ ಮಾರಿಯೇ ನೀನೇ ಪರಿಶುದ್ಧನು ಮಹಾಪರಿಶುದ್ಧನು ಓ ಶುದ್ಧನು ನೀನೊಬ್ಬನೇ ನೀನೇ ಯೋಗ್ಯನು ಮಹಾಯೋಗ್ಯನು ಯಜ್ಞದ ಕುರಿ ಮಾರಿಯೇ ನೀನೇ ಪರಿಶುದ್ಧನು ಮಹಾಪರಿಶುದ್ಧನು ಶುದ್ಧನು ನೀನೊಬ್ಬನೇ ಶುದ್ಧನು ನೀನೊಬ್ಬನೇ ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದವನೇ ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದವನೇ ತೀರಿಸಯ್ಯ ಈ ದಿವ್ಯ ಸಮಯದೋಳು ಹಾಲೆಲೂಯಾ ಆತ್ಮದಾಹವ ತೀರಿಸಯ್ಯ ಈ ದಿವ್ಯ ಸಮಯದೋಳು ಆತ್ಮಸ್ವರೂಪನೇ ಪ್ರಿಯ
ನನ್ನನ್ನು ತುಂಬಿಸಯ್ಯ. ಆತ್ಮನ ವರಗಳಿಂದ ನನ್ನನ್ನು ತುಂಬಿಸಯ್ಯ. ಎದ್ದು ಮೀನುಗಲು ಅಭಿಷೇಕ ಮಾಡಯ್ಯ ಈ ದಿವ್ಯ ಸಮಯದೊಳು. ಹಾಲೆಲೂಯ. ಎದ್ದು ಮೀನುಗಲು ಮಾಡಯ್ಯ ಈ ದಿವ್ಯ ಸಮಯದೊಳು. ಆತ್ಮಸ್ವರೂಪನೇ ಪ್ರಿಯ ಆತ್ಮಸ್ವರೂಪನೇ, ಈಗ ಬಾ ದೇವಾ, ಇಳಿದು ಬಾ ದೇವಾ ನಮ್ಮ ಮಧ್ಯದೊಳು. ಈಗ ಬಾ ದೇವಾ, ಇಳಿದು ಬಾ ದೇವಾ ನಮ್ಮ ಮಧ್ಯದೊಳು. ಯೇಸುವೇ, ಇಳಿದು ಬಾ ದೇವಾ ನಮ್ಮ ಮಧ್ಯದೊಳು. ಶದರವನಗತನೆರಿಯಾದನ. ಓ ಜೀಸಸ್, ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ತಂದೆಯಾದ ದೇವರೇ, ನಿನಗೆ ಮಹಿಮೆಯಪ್ಪ, 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 ಮಹಿಮೆಯಪ್ಪ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪರಿಶುದ್ಧಾತ್ಮನೇ, ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಹಾಲೆಲೂಯ, 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 ಹಾಲೆಲೂಯ. ಯೇಸುವಿನ ನಾಮದಲ್ಲಿ ಹುಡರಬ ಮಮನ ಗದನ ಜುಡರ ಔಷಧರ ಗತನೆರಿಯಾದನ ಸಂದರೆ. ಹಾಲೆಲೂಯ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಂತವರಾಗಿ ಕರ್ತನನ್ನು ಆರಾಧಿಸಲಿಕ್ಕಾಗಿ ನಮ್ಮನ್ನು ನಾವು ಆತನ ಕರಗಳು ಒಪ್ಪಿಸಿಕೊಡೋಣ. ಈ ದಿನದಲ್ಲಿ, ಈ ಪರಿಶುದ್ಧವಾದ ದಿನದಲ್ಲಿ ಕರ್ತನನ್ನು ಆರಾಧಿಸಲಿಕ್ಕಾಗಿ ನಾವು ಕರ್ತನ ಸಮ್ಮುಖಕ್ಕೆ ನಾವು ಬಂದಿದ್ದೇವೆ. ಆತನು ಒಳ್ಳೆಯದನ್ನು ಮಾಡುವ ದೇವರು. ಆಮೇಲೆ ಆತನು ತಕ್ಕ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಸರಿಯಾದದನ್ನು ಮಾಡಲಿ ಶಕ್ತನಾದ ದೇವರ ಆತನಾಗಿದ್ದಾನೆ. ಆ ಕೃಪೆಗಳನ್ನು ಅನುಭವಿಸುತ್ತಾ, ದೇವರೇ ಹೌದು ಸ್ವಾಮಿ, ಮುಂಚಾನೆ ವೇಳೆಯಲ್ಲಿ ನಿನ್ನ ಕೃಪೆಯನ್ನು ಅನುಭವಿಸಲಿಕ್ಕೆ ಕೃಪೆ ನೀಡು ಸ್ವಾಮಿ. ನಿನ್ನ ಬಲವನ್ನು ಅನುಭವಿಸಲಿಕ್ಕೆ ಕೃಪೆ ನೀಡು ಅಪ್ಪ. ನಿನ್ನನ್ನು ನೋಡಲಿಕ್ಕೆ ಅಪ್ಪ ಕೃಪೆ ನೀಡು ಸ್ವಾಮಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಕರ್ತನ ಕರಗಳು ಒಪ್ಪಿಸಿಕೊಡುತ್ತಾ ಈ ಪರಿಶುದ್ಧವಾದ ಆರಾಧನೆಯನ್ನು ನಾವು ಪ್ರಾರ್ಥನಾ ಪೂರ್ವಕವಾಗಿ ಪ್ರಾರಂಭಿಸೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮದಲ್ಲಿ ಈ ಮುಂಚಾನೆ ವೇಳೆಯಲ್ಲಿ ನಾವು ಹತ್ತಿರ ಬರುತ್ತೇವಪ್ಪ. ಹೌದು ಸ್ವಾಮಿ, ಈ ಮುಂಚಾನೆ ವೇಳೆ ಮೊದಲಾಗಿ ನಿನ್ನನ್ನು ಆರಾಧಿಸಲಿಕ್ಕಾಗಿ ಕರ್ತನೇ ನಾವು ಸ್ವಾಮಿ ಬಂದಿದ್ದೇವಪ್ಪ. ಯೇಸುವೇ ದೇವರೇ, ನಮ್ಮ ಜೀವಿತದಲ್ಲಿ ಅಪ್ಪ ಮಹಿಮೆಯಾದ ಕಾರ್ಯಗಳನ್ನು ಮಾಡುವ ದೇವರು ನೀನು ಆಗಿದ್ದೀರಿ. ನಿನ್ನೆಲ್ಲ ಮಹಿಮೆಯ ಕೃಪೆಗಳಿಗಾಗಿ ಸ್ತೋತ್ರ. ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವ ದೇವರು. ನಿನ್ನ ಎಲ್ಲ ಮಹಿಮೆಯ ಕರಗಳನ್ನು ನೆನೆಸುತ್ತಾ ಅಪ್ಪ ನಿನ್ನನ್ನೇ ನಾನು ಕೊಂಡಾಡುತ್ತೇನಪ್ಪ. ಯೇಸುವೇ, ಇಲ್ಲಿ ಬಂದಿರುವಂಥ ಎಲ್ಲರಿಗಾಗಿ ಸ್ತೋತ್ರ. ಇನ್ನು ಬರಲಿಕ್ಕಿರುವ ಜೀವಿತಗಳಿಗಾಗಿ ಸ್ತೋತ್ರ. ನಿನ್ನ ಸಮ್ಮುಖದಲ್ಲಿ ಬಲವಾಗಿ ನಿನ್ನನ್ನು ಸ್ತುತಿಸಿ ನಿನ್ನ ನಾಮವನ್ನು ಘನಪಡಿಸುವಂತೆ ಸಹಾಯ ಮಾಡು. ಹಾಡುವ ಎಲ್ಲ ಹಾಡುಗಳ ಮೂಲಕವಾಗಿ ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲಿ ಸ್ವಾಮಿ. ಅದರ ಎಲ್ಲ ಪದಗಳು, ಎಲ್ಲ ಚರಣಗಳು ದೇವರೇ ಕರ್ತನೆ ಸ್ತೋತ್ರವಾಗಿ ನಮ್ಮ ಜೀವಿತಕ್ಕೆ ನಿನ್ನ ನಾಮವನ್ನೇ ಮಹಿಮೆ ಪಡಿಸುವಂಥದ್ದಾಗಿ ಮಾರ್ಪಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೀನಿ. ನಮ್ಮೊಂದಿಗೆ ನೀನು ಮಾತನಾಡು. ಇದರಿಂದಲೇ ನಿನ್ನ ಆಲೋಚನೆಗಳು ಪ್ರಕಟವಾಗಲಿ. ನೀನು ಏನು ನೇಮಕ ಮಾಡಿಟ್ಟಿದೆಯೋ ಕರ್ತ ನಮ್ಮ ಜೀವಿತದಲ್ಲಿ ಮಾತನಾಡಪ್ಪ ಯೇಸುವೇ. ಅದೇ ರೀತಿಯಲ್ಲಿ ಸ್ವಾಮಿ ಕರ್ತನ ಮೇಜಿನ ಸೇವೆಯನ್ನು ಕೂಡ ಆಶೀರ್ವದಿಸಪ್ಪ. ಅದರಲ್ಲಿ ಪಾಲಕರಾಗುವಂತೆ ಎಲ್ಲ ಜೀವಿತಗಳಲ್ಲಿ ನಿನ್ನ ಬಿಡುಗಡೆ ಯೇಸುವಿನ ನಾಮದಲ್ಲಿ ಉಂಟು ಮಾಡಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ದೇವರೇ, ನಮಗಾಗಿ 2000 ವರ್ಷಗಳ ಹಿಂದೆ ಕರ್ತನೆ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ರಕ್ತವನ್ನು ಸುರಿಸಿ ಜಜ್ಜಲ್ಪಟ್ಟು ನಮ್ಮನ್ನು ಪಾಪದಿಂದ ವಿಮೋಚಿಸಿ ದೇವರು ನೀನು ಆಗಿದಿರೋದಕ್ಕಾಗಿ ಸ್ತೋತ್ರ. ದೇವರೇ, ನಿನ್ನ ಹಸ್ತದಲ್ಲಿ ಒಪ್ಪಿಸ್ತೇನಪ್ಪ, ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇವೆ. ಮುಂದಿರುವ ಸಮಯದಲ್ಲಿ ಹಾಡುಗಳನ್ನು ಹಾಡು ನಾಮನ ಮಹಿಮೆ ಪಡಿಸುವಾಗ ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲಿ. ಎಲ್ಲ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸ್ತಾ ಯೇಸುವಿನ ನಾಮದಲ್ಲಿ ಬಿಡೊಂದು ನಿನ್ನ ಪ್ರೀತಿಯುಳ್ಳ ತಂದೆಯೇ, ಆಮೇನ್, ಆಮೇನ್, ಆಮೇನ್. ನಮ್ಮ ಕರ್ತನ ಕರಗಳು ಒಪ್ಪಿಸಿಕೊಡುತ್ತಾ ಆಮೇನ್. ಅದರ ಕಾಲದಲ್ಲಿ ಪ್ರತಿಯೊಂದನ್ನು
ಉತ್ತಮವಾಗಿ ಮಾಡುವ ದೇವರು ಎಂಬುದಾಗಿರುವಂಥ ಈ ಹಾಡನ್ನು ಹಾಡಿ ನಾ ಕರ್ತನಾಮನ ಮಹಿಮೆ ಪಡಿಸೋಣ. ನಮ್ಮ ಜೀವಿತದಲ್ಲಿ ಒಂದು ನಂಬೋಣ, ಆತನ ಕಾಲದಲ್ಲಿ ಆತನು ನಮ್ಮ ಜೀವಿತದಲ್ಲಿ ಉತ್ತಮವಾದ ಒಂದು ಕಾರ್ಯವನ್ನು ಆತನ ಮಾಡ್ತಾನೆ. ನಮ್ಮ ನಿರೀಕ್ಷೆ ಎಂದಿಗೂ ವ್ಯರ್ಥವಾಗಲ್ಲ. ಅನೇಕ ಸಂದರ್ಭಗಳಲ್ಲಿ ನಾವು ಎದುರಿಸುವ ಅನೇಕ ವಿಷಯಗಳ ಮಧ್ಯದಲ್ಲಿ ಒಂದನ್ನು ನಂಬಬೇಕು ನಾವು. ಆಮೇಲೆ ಮನುಷ್ಯನ ಬರೀ ಉಸಿರೆ, ಆತನ ಸಹಾಯ ಮಾಡೋ ಶಕ್ತನಲ್ಲ. ನನ್ನ ಸಹಾಯ, ನನಗಿರುವಂಥ ಅನುಭವಗಳು ನನ್ನ ದೇವರಿಂದಲೇ. ಕೀರ್ತನೆಗಾರನು ಹೇಳ್ತಾನೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಆಮೇನ್ ಆಮೇನ್. ನನ್ನ ಸಹಾಯವು ಅದು ಯೆಹೋವನಿಂದಲೇ ಎಂಬುದಾಗಿರುವಂಥ ಕಾರ್ಯವನ್ನು ನಾವು ನೆನಪಿಸಿಕೊಳ್ಳಬೇಕಾಗಿದೆ. ಕಾರ್ಗತ್ತಿಲಿನ ಕಣಿವೆಯಲ್ಲಿ ನಾನು ನಡೆಯುವಾಗಲೂ ನಿನ್ನ ದೊಣ್ಣೆ, ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ ಎಂಬುದಾಗಿ. ಅದರಿಂದ ನಮ್ಮ ಜೀವಿತದ ಎಲ್ಲ ಸಂದರ್ಭಗಳ ಮಧ್ಯದಲ್ಲಿ ಆತ ನಮಗಾಗಿದ್ದಾನೆ, ನಮ್ಮೊಂದಿಗಿದ್ದಾನೆ, ನಮ್ಮನ್ನು ನಡೆಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ನಾವು ಈ ರೀತಿಯಾಗಿ ಹಾಡಿ ಕರ್ತನಾಮನ ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ಅದರ ಕಾಲದಲ್ಲಿ ಪ್ರತಿಯೊಂದನ್ನು ಉತ್ತಮವಾಗಿ ಮಾಡುವವನೇ. ಅದರ ಕಾಲದಲ್ಲಿ ಪ್ರತಿಯೊಂದನ್ನು ಉತ್ತಮವಾಗಿ ಮಾಡುವವನೇ. యేసయ్య యేసయ్య ನನ್ನ ಕರ್ತನು ನೀನೇ ಅಯ್ಯ. యేసయ్య యేసయ్య ನನ್ನ ಕರ್ತನು ನೀನೇ ಅಯ್ಯ. ಅದರ ಕಾಲದಲ್ಲಿ ಪ್ರತಿಯೊಂದನ್ನು ಉತ್ತಮವಾಗಿ ಮಾಡುವವರೇ. ಅದರ ಕಾಲದಲ್ಲಿ ಪ್ರತಿಯೊಂದನ್ನು ಉತ್ತಮವಾಗಿ ಮಾಡುವವರೇ. యేసయ్య ನನ್ನ ಕರ್ತನು ನೀನೇ ಅಯ್ಯ. యేసయ్య యేసయ్య ನನ್ನ ಕರ್ತನು ನೀನೇ ಅಯ್ಯ. ನಿರೀಕ್ಷೆ ವ್ಯರ್ಥವಾಗದು, ನಿಶ್ಚಯ ನೆರವೇರುವುದು. ನಿರೀಕ್ಷೆ ವ್ಯರ್ಥವಾಗದು, ನಿಶ್ಚಯ ನೆರವೇರುವುದು. ಒಳ್ಳೆ ಕೆಲಸ ಪ್ರಾರಂಭಿಸಿದೆ, ಹೇಗೋ ಮಾಡಿ ಮುಗಿಸುವೆ. ಒಳ್ಳೆ ಕೆಲಸ ಪ್ರಾರಂಭಿಸಿದೆ, ಹೇಗೋ ಮಾಡಿ ಮುಗಿಸುವೆ. ದೃಢವಾಗಿ ನಂಬುವೆನು, ಹೇಗೋ ಮಾಡಿ ಮುಗಿಸುವೆ. ದೃಢವಾಗಿ ನಂಬುವೆನು, ಹೇಗೋ ಮಾಡಿ ಮುಗಿಸುವೆ. యేసయ్య యేసయ్య ನನ್ನ ಕರ್ತನು ನೀನೇ ಅಯ್ಯ. యేసయ్య యేసయ్య ನನ್ನ ಕರ್ತನು ನೀನೇ ಅಯ್ಯ. ಅದರ ಕಾಲದಲ್ಲಿ ಪ್ರತಿಯೊಂದನ್ನು ಉತ್ತಮವಾಗಿ ಮಾಡುವವರೇ. ಅದರ ಕಾಲದಲ್ಲಿ ಪ್ರತಿಯೊಂದನ್ನು ಉತ್ತಮವಾಗಿ ಮಾಡುವವರೇ. ಭಯಂಕರ ಮಹತ್ ಕಾರ್ಯ ಮಾಡುವೆ, ನಿನ್ನೊಡನಿರುವೆ ಎಂದೇ. ಭಯಂಕರ ಮಹತ್ ಕಾರ್ಯ ಮಾಡುವೆ, ನಿನ್ನೊಡನಿರುವೆ ಎಂದೇ. ಓ ನನ್ನ ಜನರ ಮಧ್ಯದಲ್ಲಿ ನನ್ನನ್ನು ಮೇಲೆತ್ತುವೆ. ನನ್ನ ಜನರ ಮಧ್ಯದಲ್ಲಿ ನನ್ನನ್ನು ಮೇಲೆತ್ತುವೆ. ದೃಢವಾಗಿ ನಂಬುವೆನು, ನೀ
యేసయ్యా యేసయ్యా నరకర్తను నీనే అయ్యా యేసయ్యా యేసయ్యా నరకర్తను నీనే అయ్యా ಅದರ ಕಾಲದಲ್ಲಿ ಪ್ರತಿಯೊಂದನ್ನು ಉತ್ತಮವಾಗಿ ಮಾಡುವವನೇ ಅದರ ಕಾಲದಲ್ಲಿ ಪ್ರತಿಯೊಂದನ್ನು ಉತ್ತಮವಾಗಿ ಮಾಡುವವನೇ ನನಗೀಗ ಇರುವುದಕ್ಕಿಂತ ಹೆಚ್ಚಿಸುವೆ ಸಾವಿರದಷ್ಟು ನನಗೀಗ ಇರುವುದಕ್ಕಿಂತ ಹೆಚ್ಚಿಸುವೆ ಸಾವಿರದಷ್ಟು ಆಕಾಶದ ನಕ್ಷತ್ರದಂತೆ ಲೋಕವೆಲ್ಲ ಪ್ರಕಾಶಿಸುವೆ ಆಕಾಶದ ನಕ್ಷತ್ರದಂತೆ ಲೋಕವೆಲ್ಲ ಪ್ರಕಾಶಿಸುವೆ ದೃಢವಾಗಿ ನಂಬುವೆನು ಲೋಕವೆಲ್ಲ ಪ್ರಕಾಶಿಸುವೆ ದೃಢವಾಗಿ ನಂಬುವೆನು ಲೋಕವೆಲ್ಲ ಪ್ರಕಾಶಿಸುವೆ యేసయ్యಾ యేసయ్యಾ ನನ್ನ ಕರ್ತನು ನೀನೇ ಅಯ್ಯಾ యేసయ్యಾ యేసయ్యా ನನ್ನ ಕರ್ತನು ನೀನೇ ಅಯ್ಯಾ యేసయ్యా యేసయ్యా ನನ್ನ ಕರ್ತನು ನೀನೇ ಅಯ್ಯಾ ಹೌದು ಸ್ವಾಮಿ యేసయ్యಾ ಜೀವಿತದ ಕರ್ತನು ನೀನೇ ಅಪ್ಪ ನನ್ನ ಕರ್ತನು ನೀನೇ ಅಯ್ಯಾ యేసయ్యా యేసయ్యా ನನ್ನ ಕರ್ತನು ನೀನೇ ಅಯ್ಯಾ యేసయ్యಾ యేసయ్యಾ ಓ ಶದರಬನಗಂತನೆ ನನ್ನ ಕರ್ತನು ನೀನೇ ಅಯ್ಯಾ యేసయ్యಾ యేసయ్ಯಾ ನನ್ನ ಕರ್ತನು ನೀನೇ ಅಯ್ಯಾ యేసయ్యా యేసయ్యా ನನ್ನ ಕರ್ತನು ನೀನೇ ಅಯ್ಯಾ ಹಲ್ಲೆಲೂಯಾ ಹಲ್ಲೆಲೂಯಾ ಅಪ್ಪ ನನ್ನ ಜೀವಿತದ ಕರ್ತನು ನೀನೇ ಸ್ವಾಮಿ ಅಪ್ಪ ನನ್ನ ಜೀವಿತದ ಕರ್ತನು ನೀನೇ ಅಪ್ಪ ಕರ್ತನು ನೀನೇ ಅಪ್ಪ ಯೇಸುವೇ ಅಪ್ಪ ನನ್ನ ಜೀವಿತದಲ್ಲಿ ನನಗೆ ಸ್ವಾಮಿ ಕರ್ತನು ನೀನೇ ಆಗಿದೆ ಅಪ್ಪ ಅದಕ್ಕಾಗಿ ಸ್ತೋತ್ರ ಅಪ್ಪ ಹಲ್ಲೆಲೂಯಾ 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 ಓ ದೇವರ ಆತ್ಮನೇ ನಿನಗೆ ಸ್ತೋತ್ರವಾಗಲಿ ಕರ್ತನೆ ಈ ರೀತಿಯಾಗಿ ಹಾಡೋಣ ಆಮೇಲೆ ಯೇಸುವಿನ ಹಿಂದೆ ನಾನು ನಡುವೆ ತಿರುಗಿ ನೋಡಲಾರೆ ಎಂಬುದಾಗಿರುವಂಥ ಹಾಡನಾಡಿ ನಾವು ಕರ್ತನ ನಾಮನ ಮಹಿಮೆ ಪಡಿಸೋಣ ಆಮೇಲೆ ಆತನ ನಮ್ಮ ಜೀವಿತದಲ್ಲಿ ಆಮೇಲೆ ಇರುವಾಗ ಆತನ ಹಿಂದೆ ನಾವು ಆಮೇಲೆ ನಡೆಯುವಾಗ ನಮ್ಮ ಜೀವಿತದಲ್ಲಿ ನಾವು ಭಯಂಕರವಾಗಿರುವಂಥ ಆ ಬಿಡುಗಡೆಯ ಅನುಭವದಲ್ಲಿ ಆಮೇಲೆ ಮುಂದೆ ಸಾಗಲಿಕ್ಕೆ ಆತನು ನಮಗೆ ಕೃಪೆಯನ್ನು ನೀಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ ಯೇಸುವೇ ಸ್ತೋತ್ರಪ್ಪ 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 ಯೇಸುವಿನ ಹಿಂದೆ ನಾನು ನಡೆದೆ ತಿರುಗಿ ನೋಡಲಾರೆ ನಾ ತಿರುಗಿ ನೋಡಲಾರೆ ಯೇಸುವಿನ ಹಿಂದೆ ನಾನು ನಡೆದೆ ತಿರುಗಿ ನೋಡಲಾರೆ ನಾ ತಿರುಗಿ ನೋಡಲಾರೆ ಶಿಲುಬೆಯ ಮುಂದೆ ಲೋಕವು ಹಿಂದೆ ಶಿಲುಬೆಯ ಮುಂದೆ ಲೋಕವು ಹಿಂದೆ ಯೇಸು ಸುರಿಸಿದ ರಕ್ತದಿಂದ ನಾ ಬಿಡುಗಡೆ ಹೊಂದಿರುವೆ ಯೇಸು ಸುರಿಸಿದ
ತ್ಯಜಿಸಿರುವೆ. ಪ್ರಾಣ ಆತ್ಮ ಶರೀರವನ್ನು ಒಪ್ಪಿಸಿಕೊಟ್ಟಿರುವೆ. ನನ್ನ ಪ್ರಾಣ ಆತ್ಮ ಶರೀರವನ್ನು ಒಪ್ಪಿಸಿಕೊಟ್ಟಿರುವೆ. ನಾನತನಾಲಯ ನನ್ನಲ್ಲಿ ಯೇಸು, ನಾನತನಾಲಯ ನನ್ನಲ್ಲಿ ಯೇಸು. ಏನೇ ಆಗಲಿ ಎಲ್ಲ ವೇಳೆಯೂ ಎಂದೆಂದು ಸ್ತುತಿಸುವೆನು. ಏನೇ ಆಗಲಿ ಎಲ್ಲ ವೇಳೆಯೂ ಎಂದೆಂದು ಸ್ತುತಿಸುವೆನು. ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ, ನಾ ತಿರುಗಿ ನೋಡಲಾರೆ. ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ, ನಾ ತಿರುಗಿ ನೋಡಲಾರೆ. ವೇದನೆ ಕಷ್ಟ ನಷ್ಟಗಳೇನು ನನ್ನನ್ನು ಅಗಲಿಸದು. ವೇದನೆ ಕಷ್ಟ ನಷ್ಟಗಳೇನು ನನ್ನನ್ನು ಅಗಲಿಸದು. ಜಯ ಕರ್ತನೇಸು ನನ್ನಲ್ಲಿರುವ ಸಕಲವ ಜಯಿಸುವೆನು. ಓ ಜಯ ಕರ್ತನೇಸು ನನ್ನಲ್ಲಿರುವ ಸಕಲವ ಜಯಿಸುವೆನು. ಇರುವಂತ ಕಾಲವು ಬರುವಂತ ಸಮಯವು, ಇರುವಂತ ಕಾಲವು ಬರುವಂತ ಸಮಯವು, ಜೀವ ಮರಣವು ಶಕ್ತದೂತನು ನನ್ನನ್ನು ಅಗಲಿಸದು. ಆಮೆನ್ ಆಮೆನ್. ಜೀವ ಮರಣವು ಶತ್ರು ಶಕ್ತದೂತನು ನನ್ನನ್ನು ಅಗಲಿಸದು. ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ, ನಾ ತಿರುಗಿ ನೋಡಲಾರೆ. ಯೇಸುವಿನ ಹಿಂದೆ ನಾನು ನಡೆವೆ, ಓಡಲಾರೆ, ನಾ ತಿರುಗಿ ನೋಡಲಾರೆ. ಲೋಕದ ಎಲ್ಲೆಡೆ ರಕ್ಷಕನೇಸು ಒಡೆಯನು ಆಗಿರಲಿ. ಎಲ್ಲ ಸೇರಿ ಲೋಕದ ಎಲ್ಲೆಡೆ ರಕ್ಷಕನೇಸು ಒಡೆಯನೇ ಆಗಿರಲಿ. ಆತ್ಮನಿಂದ ತುಂಬಿ ಸತ್ಯವ ಸಾರುವ ಸಭೆಗಳು, ಹೆಚ್ಚಲಿ. ಓ ಆತ್ಮನಿಂದ ತುಂಬಿ ಸತ್ಯವ ಸಾರುವ ಸಭೆಗಳು ಹೆಚ್ಚಾಗಲಿ. ಕನ್ನಡ ನಾಡು ಯೇಸುವಿಗೆ ನಂಬಿಕೆಯಿಂದ, ಓ ಕನ್ನಡ ನಾಡು ಆಮೆನ್ ಯೇಸುವಿಗೆ. ಓ ಯೇಸು ಮಾತ್ರವೇ ಮಾರ್ಗವೆಂಬುದು ಎಲ್ಲೆಡೆ. ಸಲಿ. ಹಲ್ಲೆಲೂಯಾ. ಯೇಸು ಮಾತ್ರವೇ ಮಾರ್ಗವೆಂಬುದು ಎಲ್ಲೆಡೆ ಕೇಳಿಸಲಿ. ಓ ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ, ನಾ ತಿರುಗಿ ನೋಡಲಾರೆ. ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ, ನಾ ತಿರುಗಿ ನೋಡಲಾರೆ. ಲೋಕದ ಎಲ್ಲೆಡೆ ರಕ್ಷಕನೇಸು ಒಡೆಯನು ಆಗಿರಲಿ. ಲೋಕದ ಎಲ್ಲೆಡೆ ರಕ್ಷಕನೇಸು ಒಡೆಯನು ಆಗಿರಲಿ. ಆತ್ಮನಿಂದ ತುಂಬಿ ಸತ್ಯವ ಸಾರುವ ಸಭೆಗಳು ಹೆಚ್ಚಾಗಲಿ. ಆತ್ಮನಿಂದ ತುಂಬಿ ಸತ್ಯವ ಸಾರುವ ಸಭೆಗಳು ಹೆಚ್ಚಾಗಲಿ. ಕನ್ನಡ ನಾಡು ಯೇಸುವಿಗೆ, ಕನ್ನಡ ನಾಡು
ಮಾತ್ರವೇ ಮಾರ್ಗವೆಂಬುದು ಎಲ್ಲೆಡೆ ತಿಳಿಸಲಿ. ಓ ಯೇಸು ಮಾತ್ರವೇ ಮಾರ್ಗವೆಂಬುದು ಎಲ್ಲೆಡೆ ಕೇಳಿಸಲಿ. ಯೇಸು ಯೇಸು ಮಾತ್ರವೇ ಮಾರ್ಗವೆಂಬುದು. ಆಮೆನ್ 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 ಆಮೆನ್. ಓ ಯೇಸು ಮಾತ್ರವೇ ಮಾರ್ಗವೆಂಬುದು ಎಲ್ಲೆಡೆ ಕೇಳಿಸಲಿ. ಯೇಸುವೇ ಯೇಸು ಮಾತ್ರವೇ ಮಾರ್ಗವೆಂಬುದು ಎಲ್ಲೆಡೆ ಕೇಳಿಸಲಿ. ಯೇಸು ಮಾತ್ರವೇ ಮಾರ್ಗವೆಂಬುದು ಕೇಳಿಸಲಿ. Hallelujah. ಯೇಸು ಮಾತ್ರವೇ ಮಾರ್ಗವೆಂಬುದು ಎಲ್ಲೆಡೆ ಕೇಳಿಸಲಿ. Hallelujah, 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 hallelujah. ಯೇಸು ಮಾತ್ರವೇ ಮಾರ್ಗ. ಆಮೆನ್, hallelujah. ಯೇಸುವೇ ಈ ಕನ್ನಡ ನಾಡು ಯೇಸುವಿಗೆ ಆಮೆನ್, hallelujah. ಉರಬಬ ಮನಗದನ ಜುಡರಗ ಶದರಗತನೆ. Hallelujah, 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 hallelujah. Amen, 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 hallelujah. ಯೇಸುವೇ ಆತ ನಂಬಿರುವಾಗ ನಮಗೆಂದಿಗೂ ಭಯವಿಲ್ಲ. ಆಮೇನ್, ಎಂದಿಗೂ ಭಯವಿಲ್ಲ. ಆಮೇನ್. ನಮ್ಮ ಜೀವಿತದಲ್ಲಿ ಮಹಿಮೆಯಾದ ಕಾರ್ಯಗಳನ್ನು ಮಾಡುವ ದೇವರು. ಭಯವಿಲ್ಲ, ಭಯವೇ ಇಲ್ಲ. ಜಯ ಜಯ ತಾನೇ. ಭಯವಿಲ್ಲ, ಭಯವೇ ಇಲ್ಲ. ಜಯ ಜಯ ತಾನೇ. ಪ್ರಾರ್ಥನೆಗೆ ಉತ್ತರ ಉಂಟು. ಯೇಸು ನಾಮದಿ ಜಯ ಉಂಟು. ಪ್ರಾರ್ಥನೆಗೆ ಉತ್ತರ ಉಂಟು. ಯೇಸು ನಾಮದಿ ಜಯ ಉಂಟು. ಯೇಸು ನಾಮದಿ ಜಯ ಉಂಟು. ಯೇಸು ನಾಮದಿ ಜಯ ಉಂಟು. ಭಯವಿಲ್ಲ, ಭಯವೇ ಇಲ್ಲ. Hallelujah. ಜಯ ಜಯ ತಾನೇ. ಭಯವಿಲ್ಲ, ಭಯವೇ ಇಲ್ಲ. ಜಯ ಜಯ ತಾನೇ. ಅಬ್ರಹಾಮ ದೇವರು ನನ್ನೊಂದಿಗೆ ಇರುವ ಆಶೀರ್ವಾದಿಸುವನು, ಅಭಿವೃದ್ಧಿ ನೀಡುವನು. ಅಬ್ರಹಾಮ ದೇವರು ನನ್ನೊಂದಿಗೆ ಇರುವ ಆಶೀರ್ವಾದಿಸುವನು, ಅಭಿವೃದ್ಧಿ ನೀಡುವನು. ಜಯ ಹೊಂದುವೆ ಯೇಸು ನಾಮದಿ. ಜಯ ಹೊಂದುವೆ ಯೇಸು ನಾಮದಿ. ಸೋಲು ನನಗೆ ಇಲ್ಲ. ನಾನು ಸೋತು ಹೋಗೋದಿಲ್ಲ. ಸೋಲು ನನಗೆ, ಸೋಲು ನನಗೆ ಇಲ್ಲ. ನಾನು ಸೋತು ಹೋಗೋದಿಲ್ಲ. ಜಯ ಉಂಟು ಯೇಸು ನಾಮದಲ್ಲಿ. ಜಯ ಓ ಯೇಸು ನಾಮದಲ್ಲಿ. ಭಯವಿಲ್ಲ, ಭಯವೇ ಇಲ್ಲ. ಜಯ ಜಯ ತಾನೇ. ಭಯವಿಲ್ಲ, ಭಯವೇ ಇಲ್ಲ. ಜಯ ಜಯ ತಾನೇ. ಪ್ರಾರ್ಥನೆಗೆ ಉತ್ತರ ಉಂಟು. ಯೇಸು ನಾಮದಿ ಜಯ ಉಂಟು. ಪ್ರಾರ್ಥನೆಗೆ ಉತ್ತರ ಉಂಟು. ಯೇಸು ನಾಮದಿ ಜಯ ಉಂಟು. ಯೇಸು ನಾಮದಿ ಜಯ ಉಂಟು.
ಯೇಸು ನಾಮದಲ್ಲಿ ಭಯವಿಲ್ಲ ಭಯವಿಲ್ಲ. ಜಯ ಜಯ ತಾನೇ ಯೇಸುವಿನ ನಾಮದಲ್ಲಿ ಭಯವಿಲ್ಲ ಅದರ ಭಯವಿಲ್ಲ. ಓ ಜಯ ಜಯ ತಾನೇ. ವಿರುದ್ಧವಾಗಿರುವವರು ನನ್ನ ಪಕ್ಷ ಸೇರುವನು. ರಕ್ಷಕನನ್ನೊಳಗೆ ಆದ ನೀ ಲೋಕ ಅರಿಯುವುದು. ನಂಬಿಕೆಯಿಂದ ಓ ವಿರೋಧವಾಗಿರುವವರು ಯೇಸು ಹಾಲೆಲೂಯಾ ರಕ್ಷಕನನ್ನೊಳಗೆ ಓ ಜಯ ಹೊಂದುವೆ ಯೇಸು ನಾಮದಿ. ಜಯ ಹೊಂದುವೆ ಯೇಸು ನಾಮದಿ. ಸೋಲು ನನಗೆ ಇಲ್ಲ, ನಾನು ಸೋತು ಹೋಗೋದಿಲ್ಲ. ಸೋಲು ಓ ಸೋಲು ನನಗೆ ಇಲ್ಲ, ನಾನು ಸೋತು ಹೋಗೋದಿಲ್ಲ. ಜಯ ಉಂಟು ಜಯ ಉಂಟು ಯೇಸು ನಾಮದಲ್ಲಿ. ಯೇಸು ನಾಮದಲ್ಲಿ ಜಯ ಉಂಟು ಯೇಸು ನಾಮದಲ್ಲಿ. ಭಯವಿಲ್ಲ ಭಯವೇ ಇಲ್ಲ. ಜಯ ಜಯ ತಾನೇ ಭಯವಿಲ್ಲ ಭಯವಿಲ್ಲ. Hallelujah. ಜಯ ಜಯ ತಾನೇ Hallelujah. ಭಯವಿಲ್ಲ ಭಯವಿಲ್ಲ. ಓ ರಬಬ ಶದರಗತನೆ ಜಯ ಜಯ ತಾನೇ Hallelujah. ಭಯವಿಲ್ಲ ಭಯವಿಲ್ಲ. ಜಯ ಜಯ ತಾನೇ ಭಯವೇ ಇಲ್ಲ. ಓ ಭಯವಿಲ್ಲ ಭಯವೇ ಇಲ್ಲ. ಜಯ ಜಯ ತಾನೇ ಭಯವಿಲ್ಲ ಭಯವಿಲ್ಲ. ಜಯ ಜಯ ತಾನೇ. Hallelujah, 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 hallelujah. ಆಮೆನ್. ನನ್ನ ಪ್ರಾರ್ಥನೆಗೆ ಉತ್ತರಿಸುವ ದೇವರು ಆತನ ನಾಮದಲ್ಲಿ ಕೂಗಿಕೊಳ್ಳುವಾಗ ನಮ್ಮೆಲ್ಲ ಪ್ರಾರ್ಥನೆಗಳನ್ನು ಕೇಳಿ ಅದ್ಭುತಗಳನ್ನು ಮಾಡುವ ದೇವರ ಸಮ್ಮುಖದಲ್ಲಿ ನನಗೆಂದಿಗೂ ಭಯವಿಲ್ಲ. ಸೈತಾನನ ಕೃತ್ಯಗಳನ್ನು ನೆನೆಸಿ, ಸೈತಾನನ ಕಾರ್ಯಗಳನ್ನು ನೆನೆಸಿ ನನಗೆ ಭಯವಿಲ್ಲ. ಯಾಕಂದರೆ ಆತ ನನಗೇನು ಮಾಡಲು ಆಗಲ್ಲ. ನಾನು ಯೇಸುವಿನ ನಾಮದ ಮರೆಯಲ್ಲಿ ನಾನಿದ್ದೇನೆ. ಯೇಸುವಿನ ರಕ್ತದ ಮರೆಯಲ್ಲಿ ನಾನಿದ್ದೇನೆ. ಯಾವ ಅಂಧಕಾರಕ್ಕೂ ನನ್ನನ್ನು ಮುಟ್ಟಲು ಸಾಧ್ಯವಿಲ್ಲ. ಆಮೇಲೆ ಆತನ ಮಹಿಮೆ ನನ್ನ ಮೇಲಿದೆ, ಆತನ ಸಾನ್ನಿಧ್ಯ ನನ್ನ ಮೇಲಿದೆ, ಆತನ ಪ್ರಸನ್ನತೆ ನನ್ನ ಮೇಲಿದೆ. ಓ ಶದರಬ ಮಮನ ಶದರಗತನೆ. Hallelujah, hallelujah, hallelujah. Oh, shadarabamanagate. Praise the Lord Jesus. Oh, hallelujah. ಎಲ್ಲ ಘನಮಾನ ಮಹಿಮೆ ಆತನಿಗೆ ನಾವು ಸಲ್ಲಿಸುತ್ತಾ ತಿರುಗಿ ಆಮೇಲೆ ಕರ್ತನಾಮನ ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ಮಹಿಮೆ ಘನತೆಗೆ ಯಾರನು ನೀನೆ, ನೀನೆ ನನ್ನ ದೇವರು. ಮಹಿಮೆ ಘನತೆಗೆ ಯಾರನು ನೀನೆ, ನೀನೆ ನನ್ನ ದೇವರು. ಸೃಷ್ಟಿಕರ್ತ ಮುಕ್ತಿದಾತ, ಸೃಷ್ಟಿಕರ್ತ ಮುಕ್ತಿದಾತ, ಸ್ತುತಿಗೆ ಪಾತ್ರನು ನೀ. ಆರಾಧನೆ ನಿಮಗೆ ಎಲ್ಲ ಸೇರಿ. ಓ ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಓ ಆರಾಧನೆ ನಿಮಗೆ.
ಆರಾಧನೆ ನಿಮಗೆ. ಬಾನಿನಿಂದ ಮನ್ನವ ಸುರಿಸಿ ಬಂಡೆಯಿಂದ ನೀರನ್ನು ಬಾನಿನಿಂದ ಮನ್ನವ ಸುರಿಸಿ ಬಂಡೆಯಿಂದ ನೀರನ್ನು ಹರಿಸಿ ಯೆಹೋವ ಈರೆ ನೋಡಿಕೊಳ್ಳುವ, ಯೆಹೋವ ಈರೆ ನೋಡಿಕೊಳ್ಳುವ, ನನ್ನನ್ನು ನೋಡಿಕೊಳ್ಳುವ. ಆರಾಧನೆ ನಿಮಗೆ, ಆರಾಧನೆ ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ಸ್ತುತಿ ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ ಸ್ತುತಿ ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ವ್ಯಾಧಿಗಳ ನೀಗಿಸಿದಾತ, ಸತ್ತವರ ನೆಬ್ಬಿಸಿದಾತ, ಆಮೆನ್. ವ್ಯಾಧಿಗಳ ನೀಗಿಸಿದಾತ, ಸತ್ತವರ ನೆಬ್ಬಿಸಿದಾತ, ಯೆಹೋವರು ಸೌಖ್ಯದಾತ, ಯೆಹೋವ ರಾಫ ಸೌಖ್ಯದಾತ, ನನ್ನನ್ನು ಗುಣಪಡಿಸಿದೆ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ಸ್ತುತಿ ಆರಾಧನೆ ನಿಮಗೆ, ಆರಾಧನೆ ಸ್ತುತಿ ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ಕಷ್ಟದಿಂದ ಬಿಡಿಸಿದಾತ, ನೋವನ್ನೆಲ್ಲ ನೀಗಿಸಿದಾತ, ಕಷ್ಟದಿಂದ ಬಿಡಿಸಿದಾತ, ನೋವನ್ನೆಲ್ಲ ನೀಗಿಸಿದಾತ, ಯೆಹೋವ ಶಾಲೋಮ್ ನನ್ನ ಸಮಾಧಾನ, ಯೆಹೋವ ಶಾಲೋಮ್ ನನ್ನ ಸಮಾಧಾನ, ನನಗೆಂದು ಚಿಂತೆ ಇಲ್ಲ. ನಂಬಿಕೆಯಿಂದ ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಎಲ್ಲ ಸೇರಿ ಓ ಆರಾಧನೆ ನಿಮಗೆ, ಆರಾಧನೆ ಆರಾಧನೆ ನಿಮಗೆ, Hallelujah. ಆರಾಧನೆ ನಿಮಗೆ, 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 ಓ ಶರಣರೇದರ, ಆರಾಧನೆ ನಿಮಗೆ, ಓ ನರಮನ ಸಂದರೆ, ಆರಾಧನೆ ನಿಮಗೆ, ಯೇಸುವಿನ ನಾಮದಲ್ಲಿ ಆರಾಧನೆ ಓ ನಿನ್ನ ಮಹಿಮೆಯ ಬಲ, ಓ ಶರಣರಗತನೆಯಾದರ, ನಿಮಗೆ, ಓ ಆರಾಧನೆ ನಿಮಗೆ, ನಿನ್ನ ಪ್ರಸನ್ನತೆ ಬಲವಾಗಿ ನಿನ್ನ ಜೀವಿತಗಳ ಮೇಲೆ ಆವರಿಸಲಿ. ಆರಾಧನೆ ನಿಮಗೆ, Hallelujah. ಆರಾಧನೆ ಓ ಶರಣರೇದರ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಓ ಆರಾಧನೆ ನಿಮಗೆ, ಆರಾಧನೆ ನಿಮಗೆ, Hallelujah. ಆರಾಧನೆ ನಿಮಗೆ, ಪರಿಶುದ್ಧನೇ, ಆರಾಧನೆ ನಿಮಗೆ.
ನಿಮಗೆ Hallelujah. ಆರಾಧನೆ ನಿಮಗೆ ಓಹೋ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ಯೇಸುವೇ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಯೇಸುವೇ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ ನಿಮಗೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಯೇಸುವೇ ಆರಾಧನೆ ನಿಮಗೆ ಪರಿಶುದ್ಧ ಆರಾಧನೆ ನಿಮಗೆ Hallelujah. ಆರಾಧನೆ ನಿಮಗೆ ಓ ಆರಾಧನೆ ನಿಮಗೆ ಹಾಲೆಲ್ಲೂ ಎಲ್ಲ ಕರಗಳನ್ನು ತಟ್ಟುತ್ತ ಬಾಯಿಗಳನ್ನು ತೆರೆದ ಆತ್ಮ ಬಲದೊಂದಿಗೆ ಆಮೇನ್ ಎಲ್ಲರೂ ಬಲವಾಗಿ ಕರಗಳನ್ನು ತಟ್ಟಿ ಹಾಲೆಲ್ಲೂಯ ಶದರಬ ಮಮ ನದರಗತನೆ ದೇವರ ಆತ್ಮನೇ ನಿನಗೆ ಮಹಿಮೆಯಪ್ಪ ನಿನಗೆ ಮಹಿಮೆಯಪ್ಪ ನಿನಗೆ ಮಹಿಮೆಯಪ್ಪ ನಿನಗೆ ಮಹಿಮೆಯಪ್ಪ ಓ ರಬ ಬಬ ಶದರಗದನ ಸದರೇದ ನದರಗ ಜುಡರ ಬಹುಶದರಗತನೆ ಅದನದನದರಗತನೆ ಹಾಲೆಲ್ಲೂಯ 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 ಆಮೆನ್ ಹಾಲೆಲ್ಲೂಯ 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 ಯೇಸುವೇ ರಿ ಬಾಬಾ ಬಾಬಾ ಮನಗದನಗತನೆ ರಿಯಾ ಓ ಜೀಸಸ್ ಹಾಲೆಲ್ಲೂಯ ನನ್ನ ಬಿಟ್ಟು ನೋಡದ ದೇವ ಪ್ರತಿ ಕ್ಷಣವು ಜೊತೆಯಲ್ಲಿ ನಿನ್ನದೆಲ್ಲ ನನ್ನದೇ ನನ್ನದೇ ಯೇಸುವೇ ನನ್ನ ತಳ್ಳಿ ನೀಡಾದ ದೇವ ನಿನ್ನ ಬಿಟ್ಟು ಬಾಳೆನಯ್ಯ ನನ್ನದೆಲ್ಲ ನಿನ್ನದೇ ನಿನ್ನದೇ ಯೇಸುವೇ ನನ್ನ ಬಿಟ್ಟು ಕೊಡದ ದೇವ ಪ್ರತಿ ಕ್ಷಣವು ಜೊತೆಯಲ್ಲಿರುವೆ ನಿನ್ನದೆಲ್ಲ ನನ್ನದೇ ನನ್ನದೇ ಯೇಸುವೇ ನನ್ನ ತಳ್ಳಿ ಬಿಡಾದ ದೇವ ನಿನ್ನ ಬಿಟ್ಟು ಬಾಳೆನಯ್ಯ ನನ್ನದೆಲ್ಲ ನಿನ್ನದೇ ನಿನ್ನದೇ ಯೇಸುವೇ ಏನೇ ಆದರೂ ನಾ ಹೇಗೆ ಇದ್ದರೂ ನಿನ್ನ ಪ್ರೀತಿ ನನ್ನಲ್ಲಿ ಬದಲಾಗದು ಏಸಪ್ಪ ಯಾರೇ ಇದ್ದರೂ ಇಡೀ ಊರೇ ತೊರೆದರು ನಿನ್ನ ಕೃಪೆಯು ನನ್ನನ್ನು ಕೈ ಬಿಡದು ಏಸಪ್ಪ ಏನೇ ಆದರೂ ನಾ ಹೇಗೆ ಇದ್ದರೂ ನಿನ್ನ ಪ್ರೀತಿ ನನ್ನಲ್ಲಿ ಬದಲಾಗದು ಯಾರೇ ಇದ್ದರೂ ಇಡೀ ಊರೇ ತೊರೆದರು ನಿನ್ನ ಕೃಪೆಯು ನನ್ನನ್ನು ಕೈ ಬಿಡದು ಏಸಪ್ಪ ನನ್ನ ಬಿಟ್ಟು ಕೊಡಾದ ದೇವ ಪ್ರತಿ ಕ್ಷಣವು ಜೊತೆಯಲ್ಲಿರುವೆ ನನ್ನದೆಲ್ಲ ನನ್ನದೇ ನನ್ನದೇ ಯೇಸುವೇ ಅರಿಕೆ ಮಾಡಿ ನನ್ನ ತಳ್ಳಿ ಬಿಡಾದ ದೇವ ನಿನ್ನ ಬಿಟ್ಟು ಬಲವಾಗಿರುವಂತಹ ಅರಿಕೆ
ಯೇಸುವೆ, ನನ್ನ ಬಿಟ್ಟು ಕೊಡಾದ ದೇವ, ಪ್ರತಿ ಕ್ಷಣವು ಜೊತೆಯಲ್ಲಿರುವೆ. ನಿನ್ನದೆಲ್ಲ ನನ್ನದೇ, ನನ್ನದೇ ಯೇಸುವೆ. ನನ್ನ ತಳ್ಳಿ ಬಿಡಾದ ದೇವ, ನಿನ್ನ ಬಿಟ್ಟು ನನ್ನದೆಲ್ಲ ನಿನ್ನದೇ, ನಿನ್ನದೇ ಯೇಸುವೇ. ನನ್ನ ನಂಬಿಕೆಯನ್ನು ನೀವ್ಯರ್ಥಗೊಳಿಸೋದಿಲ್ಲ. ನನ್ನ ಜೀವನ ಹೀಗೆ ಇದ್ದಂತೆ ಇರೋದೇ ಇಲ್ಲ. ನನ್ನ ನಂಬಿಕೆಯನ್ನು ನೀವ್ಯರ್ಥಗೊಳಿಸ, ನನ್ನ ಜೀವನ ಹೀಗೆ ಇದ್ದಂತೆ ಇರೋದೇ ಇಲ್ಲ. ನಾ ಸುರಿಸಿದ ಪ್ರತಿ ಕಣ್ಣೀರ ನಿಜ ಕಾರಣ ಅರಿತವನೇ. ನೀ ಹೇಗೋ ಮಾರ್ಗ ಮಾಡುವೆ ಎಂದು ನಿನ್ನನ್ನೇ ನಂಬಿರುವೆ. ನಾ ಸುರಿಸಿದ ಪ್ರತಿ ಕಣ್ಣೀರ ನಿಜ ಕಾರಣ ಅರಿತವನೇ. ನೀ ಹೇಗೋ ಮಾರ್ಗ ಮಾಡುವೆ ಎಂದು ನಿನ್ನನ್ನೇ ನಂಬಿರುವೆ. ನನ್ನ ಬಿಟ್ಟು ಕೊಡಾದ ದೇವ, ಪ್ರತಿ ಕ್ಷಣವೂ ಜೊತೆಯಲ್ಲಿರುವೆ. ನಿನ್ನದೆಲ್ಲ ನನ್ನದೇ, ನನ್ನದೇ ಯೇಸುವೇ. ನನ್ನ ತಳ್ಳಿ ಬಿಡಾದ ದೇವ, ನಿನ್ನ ಬಿಟ್ಟು ಬಾಳೆನಯ್ಯ. ನನ್ನದೆಲ್ಲ ನಿನ್ನದೇ, ನಿನ್ನದೇ ಯೇಸುವೇ. ನನ್ನದೆಲ್ಲ ನಿನ್ನದೇ, ನಿನ್ನದೇ ಅದು ಸ್ವಾಮಿ. ಎಷ್ಟು ಜನ ಕೇಳಲಿಕ್ಕೆ ಸಾಧ್ಯವಾಗ್ತದೆ? ಯೇಸುವೇ, ನನ್ನದೆಲ್ಲ, ನನ್ನದೆಲ್ಲ ನಿನ್ನದೇ, ನಿನ್ನದೇ ಯೇಸುವೇ. Yes, Lord Jesus. ಎಲ್ಲ ಕರಗಳನ್ನು ತಾಟುತ್ತಾ ಇಲ್ಲಿ ತನಕ ಕರ್ತನನ್ನು ಆರಾಧಿಸುವಂತ ಆತನು ಮಾಡಿದ ಎಲ್ಲ ಕೃಪೆಗಳಿಗಾಗಿ ಎಲ್ಲ ಬಲವಾಗಿ ಕರಗಳನ್ನು ತಾಟಿ ಗ್ಲೋರಿ, ಹಾಲೆಲ್ಲೂಯ, 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 ಹಾಲೆಲ್ಲೂಯ. ಓ ಜೀಸಸ್, ಹಾಲೆಲ್ಲೂಯ. ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಡುವಾಗ ಕರ್ತನ ದಾಸಿ ಆರಾಧನೆ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸ್ತಾರೆ. ಶಿವೇ ಸ್ತೋತ್ರ. ನಿಮ್ಮ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ ಇದ್ದದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ ಯೇಸಪ್ಪ. ಕರ್ತನೆ, ನಿನ್ನ ಆಳುವಿಕೆ ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ಸ್ತೋತ್ರ ದೇವರೇ. ಕರ್ತನೆ, ಮುಂದೆ ನಡೆಯುವಂಥ ಎಲ್ಲ ಭಾಗಗಳನ್ನು ನಿನ್ನ ಹಸ್ತದಲ್ಲಿ ಸಮರ್ಪಿಸ್ತೇನಪ್ಪ. ಬಂದಂತೆಲ್ಲ ಜೀವಿತಗಳನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇನೆ. ನಿನ್ನ ಬಿಡುಗಡೆಯನ್ನು ದೇವರೇ ಕರ್ತನೆ, ನಿನ್ನ ಸಮಾಧಾನವನ್ನು ಮಕ್ಕಳು ಹೊಂದಿಕೊಳ್ಳುವ ಹಾಗೆ ದೇವರೇ ಕರ್ತನೆ, ಬಂದಂಥವರು ಬಂದ ಹಾಗೆ ಹೋಗದೆ ದೇವರೇ ನಿನ್ನ ಬಿಡುಗಡೆಯನ್ನು ಅನುಭವಿಸಲಿ ಅಪ್ಪ. ಕರ್ತನೆ, ನಿಶ್ಚಯವಾಗಿ ಸ್ವಾಮಿ ಅಪ್ಪ, ನಿನ್ನ ಕರ್ತನೆ ಜೀವದಲ್ಲಿ ಪಾಲುಗಾರರಾಗುವ ಹಾಗೆ ನೀನು ತಾನೇ ಅವರನ್ನು ಮುನ್ನಡೆಸಬೇಕಾಗಿ ನಾನು ಬೇಡಿಕೊಳ್ಳುತ್ತೇನೆ, ಒಪ್ಪಿಸಿಕೊಡುತ್ತೇನೆ. ಕರ್ತನೆ, ಯಾವುದೆಲ್ಲ ಯೋಚನೆ, ಚಿಂತೆ, ಭಾರಗಳಲ್ಲಿ ಬಂದಿದ್ದಾರೋ ಅವರೆಲ್ಲ ಭಾರಗಳನ್ನು ನೀನು ಹೊತ್ತುಕೊಳ್ಳುವುದಕ್ಕಾಗಿ ಸ್ತೋತ್ರ. ಅವರೆಲ್ಲ ಚಿಂತೆಗಳ ಮಧ್ಯದಲ್ಲಿ ಸ್ವಾಮಿ ನೀನು ಒಳ್ಳೆಯ ಸ್ನೇಹಿತನಾಗಿದ್ದು, ಒಳ್ಳೆಯ ತಂದೆ ತಾಯಿಯಾಗಿದ್ದು,
ಎಲ್ಲಾ ಜವಾಬ್ದಾರಿಗಳನ್ನ ನನ್ನ ದೇವರು ಹೊತ್ತುಕೊಳ್ಳಬೇಕಾಗಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ. ನಾವು ವಾಕ್ಯ ಹೇಳಿದ ಹಾಗೆ ಲೋಕದ ತಂದೆ ತಾಯಿಯಾದರೂ ನಿನ್ನನ್ನು ಮರೆತಾರು, ನಾನು ನಿನ್ನನ್ನು ಮರೆಯೇನೇ ಎಂಬುದಾಗಿ ಹೇಳಿದಂತ ದೇವರು ಯೇಸಪ್ಪ ಕರ್ತನೆ, ನಿನ್ನ ಪ್ರೀತಿ ನಿನ್ನ ಕೃಪೆಯಿಂದ ಒಬ್ಬೊಬ್ಬರು ನೀನು ಶೃಂಗರಿಸಿ ಅಯ್ಯ ಕರ್ತನೆ ಸ್ವಾಮಿ, ನೀನು ಮಕ್ಕಳ ಸಂಗಡ ಒಳ್ಳೆಯ ಸ್ನೇಹಿತನಾಗಿದ್ದು ಯೇಸಪ್ಪ ಅಲ್ಲಿ ಲೋಕದಲ್ಲಿ ಅನೇಕ ಕಡೆಗಳಲ್ಲಿ ನಾವು ಬಿದ್ದು ಹೋಗುವುದುಂಟು ಯೇಸಪ್ಪ. ಅನೇಕ ಸ್ಥಳಗಳಲ್ಲಿ ನಮ್ಮನ್ನು ಪ್ರೀತಿಸುವವರು, ನಮ್ಮನ್ನು ಕರ್ತನೆ ಸ್ವಾಮಿ ದೇವರೇ ಗಣನೆಗೆ ತೆಗೆದುಕೊಳ್ಳುವವರು ಅಪ್ಪ ಕರ್ತನೆ, ಯಾರಾದರೂ ನಮ್ಮ ಯೋಚನೆಯನ್ನು ಮಾಡುವವರಿದ್ದಾರೋ ಎಂಬುದಾಗಿ ಆಲೋಚಿಸುವವರಾಗಿದ್ದೇವೆ. ಆದರೆ ಈ ಲೋಕದ ಎಲ್ಲ ಕಾರ್ಯಗಳು ವ್ಯರ್ಥವಾಗಿದೆ ಯೇಸುವೆ. ಒಂದೇ ಒಂದು ನಿಜವಾದಂತಹ ಯೇಸಪ್ಪ ಕರ್ತನೆ, ನಿತ್ಯವಾಗಿರುವಂಥ ಒಂದೇ ಪ್ರೀತಿ ಸ್ವಾಮಿ, ಅದು ನಿನ್ನದಾಗಿರುವುದಕ್ಕಾಗಿ ಸ್ತೋತ್ರ ಒಪ್ಪಿಸಿಕೊಡುತ್ತೇನೆ ಕರ್ತನೆ ಸ್ವಾಮಿ. ಮುಂದೆ ನಡೆಯುವಂಥ ಎಲ್ಲ ಕೀರ್ತನೆ ವಾಕ್ಯ ಸಂದೇಶವನ್ನ ದೇವರೇ ಕರ್ತನ ಮೇಜಿನ ಎಲ್ಲ ಭಾಗಗಳನ್ನ ನೀನು ತಾನೇ ಆಶೀರ್ವದಿಸು ಸ್ವಾಮಿ. ನಮ್ಮ ಮಧ್ಯದಲ್ಲಿ ನೀನು ಮಧ್ಯಸ್ಥಿಕನಾಗಿ ನಿಲ್ಲುವುದಕ್ಕಾಗಿ ಸ್ತೋತ್ರ. ಎಲ್ಲ ತಡೆಗಳನ್ನ ದೇವರು ತಾನೇ ಕರ್ತನೆ ಮುರಿದು ಹಾಕಿ ದೇವರೇ ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳು ನಿನ್ನ ಸಮ್ಮುಖದಲ್ಲಿ ತಲುಪಲ್ಪಡಲಿ. ನೀನು ಸದುತ್ತರವನ್ನು ಕೊಟ್ಟು ನಮ್ಮ ನಿನ್ನ ಹೆಜ್ಜೆ ಜಾಡಿನ ನಡೆಸಬೇಕಾಗಿ ಬೇಡಿಕೊಳ್ಳುತ್ತಾ ನನ್ನನ್ನು ತಗ್ಗಿಸಿಕೊಳ್ಳುತ್ತೇನೆ ಕರ್ತನೆ. ಈ ರೀತಿಯಾಗಿ ನಿನ್ನ ವಿಶ್ರಾಂತಿಯಲ್ಲಿ ಈ ದಿನವನ್ನು ಕೊಡಲ್ಪಟ್ಟಂಥ ನಿನ್ನೆಲ್ಲ ಕೃಪೆಗಾಗಿ ದಯೆಗಾಗಿ ನಾನು ಸ್ತೋತ್ರ ಮಾಡುತ್ತೇನಪ್ಪ. ನಮ್ಮ ಪ್ರಾಣವನ್ನು ಕರ್ತನೆ ಸ್ವಾಮಿ ಮಣ್ಣಿಗೆ ಬೀಳದ ಹಾಗೆ ನೀನು ಕಾಪಾಡಿದ್ದಿ, ನೀನು ರಕ್ಷಿಸಿದೆ. ಅದಕ್ಕಾಗಿ ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಒಪ್ಪಿಸಿಕೊಡುತ್ತೇವೆ. ನಿನ್ನ ಪಾತ್ರೆಗಳು ನಾವಪ್ಪ, ನಿನ್ನ ಉಪಯೋಗಿಸು, ಮುನ್ನಡೆಸು, ತಗ್ಗಿಸಿಕೊಳ್ಳುತ್ತೆ. ಯೇಸು ನಾಮದಲ್ಲಿ ಬಿಡುತ್ತೇನೆ ತಂದೆಯಾದ ದೇವರೇ, ಆಮೇನ್. ಆಮೇನ್ ಆಮೇನ್. ನಾವು ಹಾಗೆ ನಿಂತಿರುವಾಗ ಕೀರ್ತನೆ 121ನೇ ಕೀರ್ತನೆ, ಆಮೇಲೆ ಸ್ಯಾಮ್ಸ್ 121 ಕೀರ್ತನೆ 121ನೇ ಕೀರ್ತನೆಯನ್ನು ನಾವು ವಾಕ್ಯ ಪ್ರತ್ಯುತ್ತರವಾಗಿ ನಾವು ಓದಿಕೊಳ್ಳೋಣ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿಯಾಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯ ಬರುತ್ತದೆ. ಆತನು ನಿನ್ನ ಪಾದಗಳನ್ನು ಕದಲಗೊಳಿಸಲಿರಲಿ, ನಿನ್ನನ್ನು ಕಾಯುವವನು ತೂಕಡಿಸದಿರಲಿ. ಇಗೋ ಇಸ್ರಾಯೇಲರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಿನ್ನನ್ನು ಕಾಯುವವನು ಯೆಹೋವನೇ. ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನು ಯೆಹೋವನೇ. ಹಗಲಲ್ಲಿ ಸೂರ್ಯನು, ಇರುಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ. ಯೆಹೋವನು ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲವೂ ಯೆಹೋವನು ನಿನ್ನನ್ನು ಕಾಪಾಡುವನು. ಈ ಕೀರ್ತನೆಗಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರವಾಗಲಿ ಕರ್ತನೆ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ಳೋಣ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಮಾಡ್ತೇನೆ. ಆಮೇಲೆ ಕರ್ತನು ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯ. ಕರ್ತನು ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವ ದೇವರು. ಹಲ್ಲೆಲೂಯ. ಯೇಸು ಸ್ವಾಮಿ ಎಂದಿಗೂ ನಮ್ಮ ಜೀವಿತದಲ್ಲಿ ಕೇಡನ್ನು ಬಯಸಲ್ಲ. ಕೇಡು ಯಾವಾಗ ನಮಗೆ ಉಂಟಾಗ್ತದೆ ಅಂತ ಹೇಳಿದರೆ, ನಮ್ಮ ಜೀವಿತದಲ್ಲಿ ಹಾನಿಗಳು, ನಮ್ಮ ಜೀವಿತದಲ್ಲಿ ಸಮಸ್ಯೆಗಳು, ತೊಂದರೆಗಳು ಯಾವಾಗ ನಮ್ಮ ಜೀವಿತದಲ್ಲಿ ಉಂಟಾಗ್ತದೆ ಅಂತ ಹೇಳಿದರೆ, ನಮ್ಮ ಜೀವಿತ ಪಾಪದ ಅನುಭವದಲ್ಲಿರುವಾಗ, ದೇವರಿಗೆ ವಿರುದ್ಧವಾಗಿ ನಾವು ನಡೆದುಕೊಳ್ಳುವಾಗ ನಮ್ಮ ಜೀವಿತದಲ್ಲಿ ಆಮೇಲೆ ಅನೇಕ ವಿಧವಾಗಿರುವಂಥ ಅನುಭವಗಳನ್ನು ನಾವು ಅನುಭವಿಸಬೇಕಾಗಿ ಬರ್ತದೆ. ಹಲ್ಲೆಲೂಯ.
ಆದುದರಿಂದ ಇವತ್ತು ನಮ್ಮೆಲ್ಲರನ್ನು ಯೇಸು ಸ್ವಾಮಿ ಪ್ರೀತಿಸ್ತಾರೆ. ಹಲ್ಲೆಲೂಯಾ. ನಮ್ಮೆಲ್ಲರನ್ನು ಮಾತ್ರವಲ್ಲದೆ ಆಮೇಲೆ ಯೇಸು ಸ್ವಾಮಿ ಇಡೀ ಲೋಕವನ್ನೇ ಪ್ರೀತಿಸ್ತಾರೆ. ಹಲ್ಲೆಲೂಯಾ. ಸುವಾರ್ತೆ ಪುಸ್ತಕದಲ್ಲಿ ಮತ್ತಾಯನ ಬರೆದ ಸುವಾರ್ತೆ ನಾವು ನೋಡ್ತೇವೆ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಆಜ್ಞಾಪಿಸ್ತಾರೆ, ನೀವು ಸಮಾರ್ಯದವರ ಬಳಿಗೋ ಅನ್ಯರ ಬಳಿಗೆ ಹೋಗ್ಬೇಡ್ರಿ. ನೀವೆಲ್ಲಿಗೆ ಹೋಗ್ರಿ? ಇಸ್ರಾಯೇಲ್ ಸಂತತಿಯ ಬಳಿಗೆ ಹೋಗಿ ಎಂಬುದಾಗಿ ವಾಗ್ದಾನ ಮಾಡಿದ ದೇವರು ತನ್ನ ವಾಗ್ದಾನದ ಅನುಭವವನ್ನು ಬದಲಾಯಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಆಮೇಲೆ ತನ್ನ ಸ್ವಕೀಯ ಜನರು, ತನ್ನ ಸ್ವಂತ ಜನರು, ಆಮೇಲೆ ತನ್ನ ಸ್ವಂತದವರಾಗಿರುವಂಥ ಜನರಿಗೋಸ್ಕರ ಯೇಸು ಸ್ವಾಮಿ ಲೋಕದಲ್ಲಿ ಇಳಿದು ಬಂದಂಥ ಜನರು ಯೇಸು ಸ್ವಾಮಿನ ಲಕ್ಷ್ಯ ಮಾಡದಿದ್ದಾಗ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ವಾಗ್ದಾನ ಮಾಡ್ತಾರೆ, ನೀವೇನು ಮಾಡಿ ಆಮೇಲೆ ಇಸ್ರಾಯೇಲ್ ಸಂತತಿ ಬಳಿಗೆ ಹೋಗಿ ಎಂಬುದಾಗಿ ಹೇಳಿದ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನೀವು ಅನ್ಯರ ಬಳಿಗೆ ಹೋಗಿ ಎಂಬುದಾಗಿ. ಹಲ್ಲೆಲೂಯಾ. ಅವರಿಗೆ ಲಭಿಸಬೇಕಾದಂಥ, ಅವರಿಗೆ ಸಿಕ್ಕಬೇಕಾದಂಥ ಆ ರಕ್ಷಣಾ ಅನುಭವ ದೇವರ ಕೃಪೆಯ ಮೂಲಕವಾಗಿ ನಮಗೆ ಸಿಕ್ಕುವಂತೆ ಮಾಡಿದ ದೇವರು. ಹಲ್ಲೆಲೂಯಾ. ಒಂದಿನ ಒಂದು ಅಮ್ಮ ತನ್ನ ಮಗಳಿಗೋಸ್ಕರವಾಗಿ ಯೇಸು ಸ್ವಾಮಿಯ ಹಿಂದೆ ಆಮೇಲೆ ಓಡ್ತಾ ಇದ್ದಾರೆ. ಆಮೇಲೆ ಯೇಸು ಸ್ವಾಮಿಗೆ ಹೇಳ್ತಾ ಇದ್ದಾರೆ, ನನ್ನ ಮಗಳು ಅಸ್ವಸ್ಥಳಾಗಿದ್ದಾಳೆ, ನನ್ನ ಮಗಳು ಸೌಖ್ಯವಿಲ್ಲದವಳಾಗಿದ್ದಾಳೆ, ನನ್ನ ಮಗಳಿಗೆ ಈ ರೀತಿ ಆಗಿರುವಂಥ ಅನುಭವಗಳಿದೆ, ನನ್ನ ಮಗಳಿಗಾಗಿ ಆಮೇಲೆ ಸೌಖ್ಯವನ್ನು ಉಂಟು ಮಾಡೆಂಬುದಾಗಿ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನಾನು ನಿಮಗೋಸ್ಕರ ಬಂದದ್ದಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಆಗ ಆ ಸ್ಥಳದಲ್ಲಿ ಆಮೇಲೆ ಆ ಸ್ತ್ರೀ ಅನೇಕ ವಿಧವಾಗಿರುವಂಥ ಅನುಭವಗಳನ್ನು ವಿವರಿಸಿ ಆಮೇಲೆ ಅವಳು ಹೇಗೆ ಹೋಗ್ತಿದ್ದಾಳೆ ಅಂತ ಹೇಳಿದರೆ, ನನ್ನ ಜೀವಿತದಲ್ಲಿ ಇವತ್ತು ಯೇಸು ಸ್ವಾಮಿಯಿಂದ ನನಗೆ ಬಿಡುಗಡೆ ಬೇಕೆಂಬುದಾಗಿರುವಂಥ ಹಂಬಲದಲ್ಲಿ ಹೋದಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಇಷ್ಟು ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿ ನಾನು ನೋಡಲಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ನಂಬಿಕೆಯನ್ನು ಯೇಸು ಸ್ವಾಮಿ ನೋಡ್ತಾ ಇದ್ದಾರೆ, ಎದುರು ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅದು ಯಾವ ನಂಬಿಕೆ? ಕೀರ್ತನೆಗಾರನು ಹೇಳೋ ಪ್ರಕಾರವಾಗಿ, ನಾನು ಕಣ್ಣೆತ್ತಿ ಪರ್ವತಗಳಿಗೆ ಕಡೆಗೆ ನೋಡ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಆಮೇನ್. ಕೀರ್ತನೆಗಾರನು ಏನು ಹೇಳ್ತಿದ್ದಾನೆ? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯ. ಹಲ್ಲೆಲೂಯಾ. ಅನೇಕ ಸಂದರ್ಭಗಳಲ್ಲಿ ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲಿ ಎದುರು ನೋಡುವಂಥ ಅನುಭವ, ಆತನನ್ನೇ ಆಶ್ರಯಿಸಿಕೊಳ್ಳುವಂಥ ಅನುಭವ. ಹಲ್ಲೆಲೂಯಾ. ಆತನ ಮರೆಯಲ್ಲೇ ಆಗಿರುವಂಥ ಅನುಭವವನ್ನು ಯೇಸು ಸ್ವಾಮಿ ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾಕಂದರೆ ಮನುಷ್ಯನು ಬರೀ ಉಸಿರಾಗಿದ್ದಾನೆ. ಹಲ್ಲೆಲೂಯಾ. ಮನುಷ್ಯನ ಬರೀ ಏನಾಗಿದ್ದಾನೆ? ಉಸಿರಾಗಿರೋದ್ರಿಂದ ಆಮೇಲೆ ಆತನಿಂದ ಏನು ಮಾಡಲು ಸಾಧ್ಯವಿಲ್ಲ. ಆಮೇಲೆ ಏನು ಮಾಡಲು ಸಾಧ್ಯ ಇಲ್ಲ? ಆಮೇನ್. ಬೆಳಗ್ಗೆ ಸಿಂಕಲ್ಲಿ ನಿಂತು, ಕನ್ನಡಿ ಮುಂದೆ ನಿಂತು ಕೂದಲು ಹಿಡಿದು ಹೀಗೆ ಮಾಡಿ ಹೀಗೆ ತೆಗೆದು ಹಾಕ್ತಾ ಇದ್ದೆ. ಕೂದಲು ತೆಗೆದು ಅಂದರೆ ಕೂದಲು ಆ ಥರ ಉದುರುತ್ತಾ ಇದೆ, ತೆಗೆದು ಹಾಕ್ತಾ ಇದ್ದೆ. ಹೀಗೆ ತೆಗೆಯುವಷ್ಟು ಬರ್ತಾನೆ ಇದೆ. ಆಮೇಲೆ ನಾನು ಒಂದು ಮಾತನ್ನು ಹೇಳಿದೆ ಸೈತಾನನಿಗೆ, ಟೆನ್ಷನ್ ಕೊಟ್ಟು ಕೂದಲು ಎಷ್ಟು ಉದುರಿಸಿದ್ರೂ ತೊಂದರೆ ಇಲ್ಲ, ನನ್ನ ಯೇಸು ಸ್ವಾಮಿಯ ಮಹಿಮೆಗಾಗಿ ನಾನು ನಿಂತೇನೆ ಅಂತೆ. ಹಲ್ಲೆಲೂಯಾ. ತಲೆ ಬೋಳಾದರೂ ತೊಂದರೆ ಇಲ್ಲ. ಆಮೇಲೆ ಕ್ಲೀನ್ ಶೇವ್ ಮಾಡಿ ಒಂದು ಒಳ್ಳೆ ಫ್ರೆಂಚ್ ಬಿಟ್ಟು ಬಲವಾಗಿ ಆಮೇಲೆ ಕರ್ತನಿಗೋಸ್ಕರ ನಿಲ್ತೇವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕಳೆದ ದಿನ ಆಮೇಲೆ ನಾನು ಸೆಲ್ಫಿ ತೆಗೆಯೋದು ತುಂಬ ಟೈಮ್ ಆಗಿತ್ತು. ನಾನು ತುಂಬ ಸೆಲ್ಫಿ ಫೋಟೋ ತೆಗೆಯೋದೆಲ್ಲ ತುಂಬ ನಾನು ತೆಗೆಯೋದು ತುಂಬ ಟೈಮ್ ಆಗಿತ್ತು. ಸೆಲ್ಫಿ ತೆಗೆಯದೆ ಫೋಟೋ ವಿಷಯಗಳಿಗೆ ಕಾನ್ಸಂಟ್ರೇಟ್ ಮಾಡೋದು ತುಂಬ ದಿನ ಆಗಿತ್ತು. ನೀವು ಡ್ಯಾನಿಯಲ್ ಪಾಶು, ಡೇವಿಡ್ ಪಾಶಿಗೆಲ್ಲ ಕೇಳಿದರೆ ಅವ್ರಿಗೆ ಗೊತ್ತು, ನಾನು ಯಾವಾಗಲೂ ಅದರ ಹಿಂದೆನೇ ಇರ್ತಿದ್ದೆ. ಸೊ ಕಳೆದ ದಿನ ಸೆಲ್ಫಿ ಈಗ ತೆಗೆಯುವಾಗ ನಾನು ನೋಡ್ತೇನೆ, ತಲೆಯಲ್ಲಿ ಏನೂ ಇಲ್ಲ. ಆಮೇಲೆ ಪ್ರೈಸ್ ದಿ ಲಾರ್ಡ್. ಆಗ ನೆನೆಸುವಂಥದ್ದು ಅನೇಕ ಸಂದರ್ಭಗಳಲ್ಲಿ ಇದು ಏನಂತ ಹೇಳಿದರೆ, ಏನು ತುಂಬ ವರ್ಷದ ಹಿಂದೆ ಆದದ್ದಲ್ಲ ಆಯಿತಾ. ರೀಸೆಂಟ್ಲಿ ಒಂದು 2 ತಿಂಗಳಿಂದ ನಡೀತಿರೋ ಒಂದು ಘಟನೆ ಇದು. 2 ತಿಂಗಳ ಮುಂಚೆ ಸರಿ ಇತ್ತು ನನ್ನ ತಲೆ ಕೂದಲಲ್ಲ. ಆಮೇಲೆ ಈಗ ನೋಡಿದರೆ ಏನಾಗ್ತಿದೆ, ಬೇಗ ಉದುರುತ್ತಿದೆ. ಜಾಸ್ತಿ ಈ ಹೆಣ್ಮಕ್ಳದ್ದು ಬಾಚಿದಾಗ ಬರ್ತದಲ್ಲ ಆ ಥರ. ಪ್ರೈಸ್ ದಿ ಲಾರ್ಡ್. ಆಗ ಒಂದು ಮಾತನ್ನು ನಾನು ಹೇಳಿದೆ, ಆಮೇಲೆ ನನ್ನ ಸಹಾಯವು
ನನ್ನ ಬಿಡುಗಡೆ ಎಲ್ಲಿಂದ ಬರ್ತದೆ? ಯೆಹೋವನಿಂದಲೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಕೆಲವು ಸಿಚುವೇಶನ್ ಬರುವಾಗ ನಾವು ಕೆಲವು ಇದನ್ನೆಲ್ಲ ನೋಡ್ತೇವೆ. ಕಳೆದಿಂದಲೂ ಒಬ್ರು ಹೇಳ್ತಾ ಇದ್ರು, ಕೂದಲು ಉದುರಬಾರ್ದಂದ್ರೆ ರಾತ್ರಿ ವೇಳೆಯಲ್ಲಿ ಕರಿಬೇವು ಸೊಪ್ಪು ನೆನೆ ಹಾಕಿ, ನೀರಲ್ಲಿ ನೆನೆ ಹಾಕಿ ಅದನ್ನು ಬೆಳಿಗ್ಗೆ ಗ್ರ್ಯಾಂಡ್ ಮಾಡಿ ಒಳ್ಳೆ ತುಪ್ಪ ಹಾಕಿ ಕುಡೀರಿ, ನಿಮ್ಮ ಕೂದಲು ಒಂದು ವಾರದಲ್ಲಿ ಉದುರುವುದೇ ನಿಲ್ತದೆ ಅಂತ. ನಾವು ಏನೇ ಮಾಡಿದ್ರು ನೀಗಬೇಕಾದಂಥ ಕೆಲವನ್ನ ಅನುಭವ ನೀಗಲಿಲ್ಲ ಅಂದರೆ ಯಾವ ಅನುಭವಗಳು ನಿಲ್ಲಲ್ಲ. ಆಮೆನ್, ಹಲ್ಲೆಲೂಯಾ. ಹಾಗಾದ್ರೆ ನಮ್ಮ ಜೀವಿತದಲ್ಲಿ ಆ ಬಿಡುಗಡೆಯನ್ನು ಉಂಟು ಮಾಡಲಿಕ್ಕೆ ಶಕ್ತನು ದೇವರೇ. ಆಮೆನ್, ಪ್ರೈಸ್ ದಿ ಲಾರ್ಡ್. ಈಗ ಕೆಲವು ಸಂದರ್ಭಗಳಲ್ಲಿ ನೀವು ಹೇಳ್ಬೋದು, ಕಳೆದಿಂದಲ್ಲಿ ಶ್ರೇಷ್ಠ ಹತ್ರ ಮಾತಾಡುವಾಗ ಶ್ರೇಷ್ಠ ಫಸ್ಟ್ ಎಷ್ಟಿದೆ ನಿಮ್ದು ಅಂತ ಕೇಳಿದೆ. ನಾನು ಆ್ಯಕ್ಚುಲಿ ಅಂದಾಜು ತಪ್ಪಿ ಹೇಳಿರುವಂಥ ವಿಷಯ. ಎಷ್ಟೋ ಅನುಭವಗಳು ಸೆಟ್ಲ್ ಆಗಿತ್ತು. ನಾನು ಇನ್ನೂ ಹಳೆಯ ಅನುಭವದಲ್ಲಿ ಇದ್ದ ಅವನಿಗೆ ಒಂದು ಲೆಕ್ಕಾಚಾರ ಹೇಳಿದೆ. ಲೆಕ್ಕಾಚಾರ ಹೇಳುವಾಗ ಒಂದು ವೇಳೆ ಶ್ರೇಷ್ಠ ಬಂದು ಅಥವಾ ನನ್ನ ಲೆಕ್ಕಾಚಾರವನ್ನು ಕೇಳಿದಂಥ ವ್ಯಕ್ತಿಗಳು ಬಂದು, ಪಾಶ್ರೆ ಅದೆಲ್ಲ ಸೆಟ್ಲ್ ನಾವು ಮಾಡ್ತೇವೆ ಅಂತೇಳಿ ಬಂದು ಎಲ್ಲ ಅನುಭವ ಕೊಟ್ಟರು ದೇವರು ಅದಕ್ಕಿಂತ 4 ಪಟ್ಟು ಜಾಸ್ತಿ ಕಷ್ಟ ಮತ್ತೆ ತಂದು ಹಾಕ್ತಾರೆ. ಅರ್ಥ ಆಯ್ತಲ್ಲ? ಆಗ ಈ ಅನುಭವಗಳು ಮಾನುಷಿಕ ಮುಖಾಂತರದಿಂದ ಎಷ್ಟೇ ಬಂದ್ರೂ ನಮಗೆ ಅದರಲ್ಲಿ ಪರಿಹಾರ ಇಲ್ಲ. ಹಲ್ಲೆಲೂಯಾ. ಯಾಕಂತೇಳಿದ್ರೆ ಮನುಷ್ಯನಿಗೆ ಅದನ್ನು ಪರಿಹರಿಸಲಿಕ್ಕೆ ಆಗಲ್ಲ. ಮನುಷ್ಯನಿಗೆ ಆ ಪ್ರಾಬ್ಲಮನ್ನು, ಆ ವಿಚಾರವನ್ನು ಸಾಲ್ವ್ ಮಾಡಲಿಕ್ಕೆ ಆಗಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ಇನ್ನೊಂದು ಮಗುವಿನ ವಿಷಯದಲ್ಲಿ ನಾವು ಯೋಚನೆ ಮಾಡ್ತಿದ್ದಾಗ, ಕರ್ತಂದಾಸ್ಯ ಶರೀರದ ಅನುಭವಗಳು, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರುವಂಥ ಅನುಭವಗಳೆಲ್ಲ ಇರುವಾಗ ಕೆಲವು ಸಂದರ್ಭಗಳಲ್ಲಿ ಆ ಕಾರ್ಯಗಳು ಗುರುತು ಆಗುವುದೇ ಕಷ್ಟ. ಕೆಲವು ಟೈಮಲ್ಲಿ ಅನೇಕ ಟ್ರೀಟ್ಮೆಂಟ್ಗಳನ್ನು ಮಾಡಿಕೊಳ್ತಾರೆ. ಆದರೆ ಟ್ರೀಟ್ಮೆಂಟ್ ಮಾಡಿದ್ರೂ ಕೆಲವು ಟೈಮಲ್ಲಿ ಅದು ಗುರುತು ಆಗಲ್ಲ, ಅದು ಆಗಲ್ಲ. ಅನೇಕರು ಅದು ಫೇಲ್ ಆಗಿರುವಂಥ ಅನುಭವಗಳಿದೆ. ಆಗ ಈ ಅನುಭವಗಳ ಮೂಲಕ ಹಾದು ಹೋಗುವಾಗ ಒಂದು ದಿನ ಸಡನ್ ಆಗಿ ದೇವರು ಸರ್ಪ್ರೈಸ್ ಕೊಡ್ತಾರೆ. ನಮಗೆ ಸಡನ್ ಆಗಿ ಸರ್ಪ್ರೈಸ್ ಕೊಡ್ತಾರೆ. ಅಂದ್ರೆ ನಾವು ಅದರ ಯೋಚನೆಯಲ್ಲೇ ಇರಲ್ಲ, ಆ ವಿಷಯದಲ್ಲೇ ಇರಲ್ಲ, ಅದರ ಯೋಚನೆಯ ಅನುಭವದಲ್ಲೇ ಇರಲ್ಲ. ಸಡನ್ ಆಗಿ ಒಂದು ಸರ್ಪ್ರೈಸ್ ಬರ್ತದೆ. ಆಗ ಹೋಗಿ ಚೆಕ್ ಮಾಡಿದಾಗ ಏನಾಗಿದೆ? ಕನ್ಸೀವ್ ಆಗಿದ್ದಾರೆ ಅಂತ ಅನುಭವ. ಆಗ ಅದು ನಂತರ ಅದು ಹೋಯ್ತು. ಆದರೆ ಡಾಕ್ಟರ್ ಹೇಳಿದಂಥ ಒಂದು ವಿಷಯ ಆಗ್ತದೆ ಎಂಬುದಾಗಿರುವಂಥ ಕನ್ಫರ್ಮೇಷನ್ ಇದೆ, ಇನ್ನು ನೀವು ಚಿಂತೆ ಮಾಡಬೇಡಿ ಅಂದರು. ಏನಂತೇಳಿ? ಆಗ್ತದೆ. ಆಗ ಮಾನುಷಿಕವಾಗಿರುವಂಥ ಎಲ್ಲ ಅನುಭವಗಳು, ಆಮೇಲೆ ಮಾನುಷಿಕವಾದ ಎಲ್ಲ ಆಲೋಚನೆಗಳು ಏನು ಹೇಳ್ತದೆ ಅಂತ ಹೇಳಿದರೆ, ಕೆಲವು ವಿಷಯಗಳು ಆಗಲ್ಲ ಎಂಬುದಾಗಿ ಹೇಳುವಾಗ ದೇವರು ಹೇಳ್ತಾರೆ, ನಾನು ಅದನ್ನು ಮಾಡಿ ತೋರಿಸ್ತೇನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕರ್ತನ ಆತ್ಮನು ಆಮೇನ್ ಆರಾಧನೆ ಮಧ್ಯದಲ್ಲಿ ನನ್ನ ಹತ್ರ ಮಾತನಾಡ್ತಾ ಇದ್ರು. ಆಮೇನ್ ಏನಂತ ಮಾತನಾಡ್ತಿದ್ರು ಅಂತ ಹೇಳಿದರೆ, ನಾನು ಅನೇಕ ವರ್ಷದಿಂದ ಬಾರಿಸ್ತಾ ಇದ್ದೇನೆ, ಇದು ನಾನೇ ಬಾರಿಸ್ತಿದ್ದೆ. ನಾನು ಪ್ರಾರ್ಥನೆನೂ ಮಾಡ್ತಿದ್ದೇನೆ, ದೇವರು ಯಾರನ್ನಾದ್ರೂ ನೇಮಕ ಮಾಡಿ ಕರ್ಕೊಂಬನ್ನಿ. ಕರ್ತನ ಆತ್ಮನು ನನ್ನ ಒಳಗೆ ಮಾತನಾಡ್ತಿದ್ದೆ, ನಿನ್ನ ಸಮಯ ಮುಗಿತಾ ಬಂತು ಎಂಬುದಾಗಿ. ಅಂದರೆ ಇದರ ಸಮಯ ಆಯ್ತಾ, ಇಲ್ಲಿಂದ ಹೋಗಲ್ಲ, ನಾನು ಇನ್ನೂ ಹೋಗಲ್ಲ, ಇನ್ನೂ ತುಂಬ ಕಾರ್ಯ ಮಾಡಲಿಕ್ಕಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅನೇಕ ಸಂದರ್ಭದಲ್ಲಿ ಹೊರಗಡೆ ಎಲ್ಲ ಕರೆದ್ರೂ ನಾವು ಎಲ್ಲಿ ಹೋಗದೆ ಇಲ್ಲೇ ಗಟ್ಟಿಯಾಗಿ ಕೂತಿದ್ದೇವೆ. ಯಾಕಂತ ಹೇಳಿದರೆ ಇಲ್ಲಿ ಏನೋ ದೇವರ ಕಾರ್ಯ ಮಾಡಲಿಕ್ಕಿದ್ದಾರೆ. ಇದರ ಸಮಯ ಮುಗೀತು. ಆಮೇಲೆ ಕೆಲವರನ್ನು ನಾನು ಒದಗಿಸ್ಲಿಕ್ಕಿದ್ದೇನೆ, ನಿನಗಾಗಿ, ಈ ಸಭೆಗಾಗಿ ಕೆಲವರನ್ನು ಕರೆತರಲಿಕ್ಕಿದ್ದೇನೆ ಎಂಬುದಾಗಿ ಕರ್ತನಾತ್ಮನು ಮಾತನಾಡ್ತಾ ಇದ್ರು. ಹಲ್ಲೆಲೂಯಾ. ನಾನಿದು ನಿಮಗೆ ಮುಂಚಿತವಾಗಿ ಯಾಕೆ ಹೇಳೋದಂತ ಹೇಳಿದರೆ, ಬಂದ ಮೇಲೆ ಪಾಸ್ಟ್ರೇ ನನಗೆ ದೇವರು ತೋರಿಸಿದ್ರು, ಆದ ಮೇಲೆ ದೇವರು ಇಲ್ಲ ಮಾತನಾಡಿದ್ರು ಅಂತ ಹೇಳೋದಕ್ಕಿಂತಲೂ ದೇವರ ಆತ್ಮನು ಮುಂಚಿತವಾಗಿ ಕೆಲ ವಿಷಯಗಳನ್ನು ತಿಳಿಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವುದು ದೇವರು ಸರ್ಪ್ರೈಸ್ ಮಾಡ್ತಾರೆ, ಕೆಲವುದು ಸರ್ಪ್ರೈಸ್ ಮಾಡಲ್ಲ, ಮುಂಚಿತವಾಗಿ ನಮಗೆ ತಿಳಿಸ್ತಾರೆ. ಯಾಕಂತ ಹೇಳಿದರೆ ದೇವರು ಆಮೇಲೆ ಎಲ್ಲವನ್ನು ಬಲ್ಲವನಾಗಿದ್ದಾನೆ, ಸಭೆ ಅದಕ್ಕಾಗಿ ಪ್ರಾರ್ಥನೆ ಮಾಡಲಿ ಎಂಬುದಾಗಿ. ಹಲ್ಲೆಲೂಯಾ. 2 ಅನುಭವಗಳನ್ನು ದೇವರು ತೋರಿಸಿದ್ರು. ಒಂದು ಒಳ್ಳೆಯ ಕೀಬೋರ್ಡ್, ಆಮೇನ್ ಆರಾಧನೆ ತಾಲಂತಿರುವವರಿದ್ದಾರೆ, ಆರಾಧನೆಗಾಗಿ ಬಾರಿಸುವಂಥ ಒಂದು ಅನುಭವವನ್ನು ದೇವರು ಕರೆತರಲಿಕ್ಕಿದ್ದಾರೆ. ಹಲ್ಲೆಲೂಯಾ. ನೆನಪಿನಲ್ಲಿ ಇಟ್ಕೊಳ್ಳಿ,
ಒಂದು ಒಳ್ಳೆ ಡ್ರಮ್ಮರನ್ನು ದೇವರು ಕರ್ಕೊಂಡ್ಬರ್ಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಇದೆಲ್ಲ ಪ್ರೊಫೆಟಿಕಲ್ ವರ್ಡ್ ಆಯ್ತಾ? ಆಮೇಲೆ ನಾವು ಈಗ ಉಚ್ಚರಿಸಿದ್ದೇವೆ, ಅವ್ರು ರೆಡಿ ಆಗ್ತಾರೆ ಈಗ. ಆಮೇನ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ಸಭೆಗೆ ದೇವರು ಅದನ್ನು ಕರ ತರಲಿಕ್ಕಿದ್ದಾರೆ. ಫಸ್ಟ್ ನಮ್ಮ ಸಭೆಯಲ್ಲಿ ಇದ್ದಾರಲ್ಲ, ಹಾಗೆ ಅಲ್ಲ. ಕೆಲವು ಸಂದರ್ಭಗಳಲ್ಲಿ ದೇವರು ರೆಡಿ ಆಗಿರೋದನ್ನೇ ಕರ ತರಬೇಕು, ಇಲ್ಲಾಂದ್ರೆ ವರ್ಕ್ ಆಗಲ್ಲ. ಆಮೇಲೆ ಅದರಿಂದ ಪ್ರಾರ್ಥನೆ ಮಾಡಿ ಪ್ರಿಯ ದೇವರ ಮಕ್ಕಳೇ, ದೇವರು ಅದನ್ನು ಮಾಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಹೊಸ ಆಲಯಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ವಿ ನೋಡಿ. ನನ್ನ ಹೃದಯದಲ್ಲಿ ದೇವರು ಮಾತನಾಡಿದರು, ಹೊಸ ಆಲಯಕ್ಕಾಗಿ ನೀವು ಪ್ರಾರ್ಥಿಸಿರಿ ಎಂಬುದಾಗಿ. ಕಳೆದಿನ ಒಬ್ಬರು ದೊಡ್ಡ ಸೇವಕರ ಮೂಲಕವಾಗಿ, ಒಂದು ಇಂಟರ್ನ್ಯಾಷನಲ್ ಪ್ರೀಚರ್ ಮೂಲಕವಾಗಿ ದೇವರು ಮಾತನಾಡಿದರು, ದೇವರು ನಿಮಗೊಂದು ಹೊಸ ಆಲಯವನ್ನು ಕೊಡ್ಲಿಕ್ಕಿದ್ದಾನೆ ಎಂಬುದಾಗಿ. ಸಂತೋಷನೇ ಇಲ್ಲ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್, ಹಲ್ಲೆಲೂಯಾ. ನೋಡಿ, ದೇವರ ಆತ್ಮನು ಮುಂಚಿತವಾಗ್ಲೇ ಗುರುತಿಸ್ತಾರೆ. ನಮ್ಮ ಹೃದಯದಲ್ಲಿ ದೇವರಿಂದ ಆ ಕಾರ್ಯ ಬಿತ್ತಿರುವುದಾದ್ರೆ, ದೇವರ ಆತ್ಮ ಉಳ್ಳವರ ಎಲ್ಲರ ಸಂಗಡ ದೇವರ ಆತ್ಮನ ಅದನ್ನು ಮಾತನಾಡ್ತಾರೆ. ಹಲ್ಲೆಲೂಯಾ. ಆಗ ಅವ್ರು ಹೇಳಿದ್ರು, ಒಂದು ಸ್ಪಷ್ಟವಾಗಿ ಅವರು ಹೇಳಿದ್ರು, ಹೊಸದಾಗಿರುವಂತ ಒಂದು ಆಲಯವನ್ನು ನಿಮಗೆ ನಾವು ಕೊಡ್ಲಿಕ್ಕಿದ್ದೇವಂತ. ಅದರಿಂದ ನಮ್ಮ ಹೆಜ್ಜೆ ನಂಬಿಕೆಯಿಂದ ಇಡ್ಲಿಕ್ಕೆ ಅದು ಆಮೇಲೆ ಮಾರ್ಗವಾಗ್ತದೆ. ಹಲ್ಲೆಲೂಯಾ. ಇವತ್ತು ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ಆಮೇಲೆ ನಾನು ಯೋಚನೆ ಮಾಡ್ತಿದ್ದೆ, ಈ ಹೊಸ ಆಲಯಕ್ಕೆ ನಾವು ಹೆಜ್ಜೆ ಇಡಬೇಕಾದ್ರೆ ಎಲ್ಲವೂ ಹೊಸದಾಗಿರಬೇಕೆಂಬುದಾಗಿ. ಆಮೇಲೆ ಪ್ರೈಸ್ ದಿ ಲಾರ್ಡ್. ಎಲ್ಲ ಹೊಸದಾಗಿರ್ಬೇಕಂದ್ರೆ ಬಜೆಟು ಹೊಸದಾಗಿ ಬರಬೇಕು. ಆಮೇನ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಆಮೇನ್. ನಮ್ಮ ಜೀವಿತದಲ್ಲಿ ಅದನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಆಮೇನ್, ಪ್ರೈಸ್ ದಿ ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ಆಮೇಲೆ ಕೆಲವು ಅನುಭವಗಳ ಮೂಲಕವಾಗಿ ದೇವರು ನಮ್ಮನ್ನು ನಡೆಸುವಾಗ ಕೆಲವು ಶ್ರೇಷ್ಠವಾದಂಥ ಅನುಭವಗಳನ್ನು ನಮ್ಮ ಜೀವಿತದಲ್ಲಿ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಕೆಲವು ಶ್ರೇಷ್ಠವಾದ ಬೆಲೆ ಉಳ್ಳಂತ, ಘನ ಉಳ್ಳಂತ, ಗೌರವ ಉಳ್ಳಂತ, ಮಹಿಮೆ ಉಳ್ಳಂತ ಅನುಭವಗಳನ್ನು ದೇವರು ನಮ್ಮ ಜೀವಿತದಲ್ಲಿ ದೇವರು ಇಟ್ಟಿದ್ದಾನೆ. ಹಲ್ಲೆಲೂಯಾ. ಕರ್ತನ ಆತ್ಮನು ನಮಗೆ ಸಹಾಯಕನಾಗಿ ನಡೆಸಲಿಕ್ಕೆ ಶಕ್ತನು. ಆಮೇನ್. ಒಂದು ವಚನ ನಾವು ಓದಿಕೊಳ್ಳೋಣ ಇವತ್ತು. ಕರ್ತನ ಆತ್ಮನು ಕೊಟ್ಟಂತ ಒಂದು ವಚನ. ಆಮೇನ್. ಯೆಶಾಯನ ಪ್ರವಾದನ ಗ್ರಂಥ ಅದರ 42ನೇ ಅಧ್ಯಾಯದ 8ನೇ ವಚನವನ್ನು ಯಾರಾದರೂ ಓದಿ ಅಂತೆ. ಯೆಶಾಯ ಪ್ರವಾದನೆ. ನಾನೇ ಯೆಹೋವನು, ಇದೇ ನನ್ನ ನಾಮವು, ನನ್ನ ಮಹಿಮೆಯನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸೆನು, ನನ್ನ ಸ್ತೋತ್ರವನ್ನು ವಿಗ್ರಹಗಳ ಪಾಲು ಮಾಡೆನು. ನೋಡಿ, ದೇವರು ಹೇಳ್ತಿದ್ದಾರೆ, ಆಮೇನ್, ನಾನೇ ಯೆಹೋವನು, ಆಮೇನ್, ಇದೇ ನನ್ನ ನಾಮವು, ನನ್ನ ಮಹಿಮೆಯನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸೆನು. ಹಲ್ಲೆಲೂಯಾ. ನೋಡಿ, ಒಂದು ಕಾರ್ಯ ನಾವು ಯೆಹೋವನನ್ನೇ ನಿರೀಕ್ಷಿಸಬೇಕು, ನಮ್ಮ ಯೇಸು ಸ್ವಾಮಿಯನ್ನೇ ನಾವು ಎದುರು ನೋಡಬೇಕೆಂಬುದಾಗಿ ಯಾಕೆ ಹೇಳೋದಂತ ಹೇಳಿದ್ರೆ, ಒಂದು ವೇಳೆ ನಿಮ್ಮ ದೃಷ್ಟಿ ಮನುಷ್ಯನ ಮೇಲೆ ಹೋದ್ರೆ ದೇವರು ಕಟ್ ಮಾಡಿ ಬಿಡ್ತಾರೆ ಅದನ್ನು. ಹಲ್ಲೆಲೂಯಾ. ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ಳಿ. ಆಮೇಲೆ ನಾವು ಒಂದು ವೇಳೆ ಒಂದು ಸ್ವಲ್ಪವೂ ಸಮೇತ ಮಾನುಷಿಕವಾದ ಆ ಒಂದು ಆಧಾರದ ಮೇಲೆ ನಮ್ಮ ಮನಸ್ಸು ನಾವು ಮಾಡುವುದಾದ್ರೆ ಆ ಅನುಭವವನ್ನು ದೇವರು ನಿಲ್ಲಿಸ್ತಾರೆ. ಯಾಕಂತ ಹೇಳಿದ್ರೆ, ದೇವರು ಹೇಳುವಂತ ವಿಷಯ, ನನ್ನ ಮಹಿಮೆಯನ್ನು ನಾನು ಯಾರಿಗೂ ಬಿಟ್ಟು ಕೊಡಲ್ಲ. ಆಮೇನ್, ಆಮೇನ್. ನಿಮ್ಮ ಜೀವಿತದಲ್ಲಿ ನೀವು ನಿದ್ರೆಯಲ್ಲಿ ಮಲಗಿದ್ರು ನೀವು ಹೇಳಬೇಕಾದದು, ನನ್ನ ಜೀವಿತದಲ್ಲಿ ನನ್ನ ದೇವರೇ ನನಗೆ ಸಹಾಯಕನಾಗಿ ಸಹಾಯ ಮಾಡಿದ್ದು. ಹಲ್ಲೆಲೂಯಾ. ಈ ಕಾರ್ಯದಲ್ಲಿ ನನ್ನ ಜೀವಿತದಲ್ಲಿ ನನ್ನ ದೇವರೇ ಬಂದದ್ದೆಂಬುದಾಗಿರುವಂತ ಗುರುತು ನಿಮ್ಮ ಬಾಯಿಂದ ಉಚ್ಚರಿಸಲ್ಪಡುವ ತನಕ ದೇವರು ಬಿಡಲ್ಲ. ಆಮೇಲೆ ಅದಕ್ಕೆ ಕಾರ್ಗತ್ತಲಲ್ಲಿ ನಾವೇನು ಹೇಳ್ತೇವೆ ಹೇಳಿ? ಕಾರ್ಗತ್ತಲು ಬರುವಾಗ ಏನು ಹೇಳ್ತೇವೆ ಹೇಳಿ? ಅಂಧಕಾರ ಬರುವಾಗ ಏನು ಹೇಳ್ತೇವೆ ಹೇಳಿ? ಓ, ನನ್ನ ಕುಟುಂಬದಲ್ಲಿ ಇಷ್ಟು ದುಡ್ಡಿರೋರಿದ್ದಾರೆ, ನನ್ನ ಮೇಲೆ ಅವರಿಗೊಂದು ಕರುಣೆನೇ ಹುಡ್ತಾ ಇಲ್ಲಲ್ಲ, ಓ ಇವರಿದ್ರು, ಇವ್ರು ಸಹಾಯಕ್ಕೆ ಬಂದಿಲ್ಲ. ಈ ಉಚ್ಚಾರಣೆಗಳು ಯಾರು ಮಾಡಿಸಿದೇಳಿ? ಕಷ್ಟಗಳು ನಿಮಗೆ ಮಾಡಿಸ್ತದೆ. ಯಾರ ಮೇಲೆ ಒಳ್ಳೆ ಉಚ್ಚಾರಣೆ ಬರಲಿ ಅಂತೇಳಿ? ದೇವರ ಮೇಲೆ. ಹಲ್ಲೆಲೂಯಾ.
ನಾನು ಹೇಳಿದ್ನಲ್ಲ, ಕೆಲವು ಟೈಮಲ್ಲಿ ನಾವು ಅನೇಕ ಪ್ಲಾನ್ಗಳನ್ನು ಮಾಡ್ತೇವೆ, ಅನೇಕ ಯೋಜನೆಗಳನ್ನು ಮಾಡ್ತೇವೆ. ಆದರೆ ಆ ಯೋಜನೆಗಳು ದೇವರ ಉದ್ದೇಶವಾಗಿದ್ದು ಅದು ದೇವರಿಗೆ ಮಹಿಮೆ ಸಲ್ಲುವುದಾದ್ರೆ ಮಾತ್ರ ಅದು ಪ್ರೊಸೆಸ್ ಆಗ್ತದೆ. ಹಲ್ಲೆಲೂಯಾ. ಅದು ಕಾರ್ಯಗತಕ್ಕೆ ಬರ್ತದೆ. ಹಲ್ಲೆಲೂಯಾ. ಆದರೆ ಆಮೇನ್ ಆ ಅನುಭವ ದೇವರ ಯೋಜನೆ ಅಡಿಯಲ್ಲಿಲ್ಲದೆ ಅದು ಮಾನುಷಿಕವಾದ ಮಂಡಲದಲ್ಲಿ ಮಹಿಮೆ ತರುವುದಾದ್ರೆ ಅಲ್ಲಿ ದೇವರು ಕಾರ್ಯವನ್ನು ಮಾಡಲ್ಲ. ಯಾಕಂತೇಳಿದ್ರೆ ದೇವರ ವಚನದ ಸತ್ಯತೆ ಹೇಳ್ತದೆ, ನನ್ನ ಮಹಿಮೆಯನ್ನು ಮತ್ತೊಬ್ಬನಿಗೆ ನಾನು ಸಲ್ಲಗೊಡಿಸುವುದೇ ಇಲ್ಲ. ಹಲ್ಲೆಲೂಯಾ. ಅದರ ವಿಗ್ರಹಗಳ ಪಾಲು ಮಾಡೇನು. ವಿಗ್ರಹಗಳಂದ್ರೆ ಏನು? ನಾವು ಆರಾಧಿಸುವಂತ ಎಲ್ಲ ವಸ್ತುಗಳು ವಿಗ್ರಹ. ಈ ಫೋನನ್ನು ನಾವು ಆರಾಧಿಸಿದ್ರೆ ಅದು ಐಡಲ್ಲೇ. ನಾವು ಮನುಷ್ಯನನ್ನು ಹೆಚ್ಚಾಗಿ ಪ್ಲೀಸ್ ಮಾಡಿಕೊಂಡು ಮನುಷ್ಯನನ್ನು ಹೆಚ್ಚಾಗಿ ಮೆಚ್ಚಿಸ್ತಾ ನಾವು ಹೋಗ್ತಿದ್ರೆ ಅದು ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ನಮ್ಮ ಬಟ್ಟೆ ಆಗಲಿ, ನಮ್ಮ ಮನೆಯಲ್ಲಿರುವಂಥ ವಸ್ತುಗಳಾಗಲಿ, ನಮ್ಮ ಜೀವಿತದ ಎಲ್ಲ ಅನುಭವಗಳಲ್ಲಿ ಹೆಚ್ಚಾಗಿ ನಾವು ಲವ್ ಮಾಡಿ ಮುದ್ದು ಮಾಡಿ ಹೋಗುವಂಥ ಎಲ್ಲ ಅನುಭವಗಳೇನು? ಐಡಲ್. ಈ ಅನುಭವ ಯಾರಿಗೆ ಬೇಡ? ದೇವರಿಗೆ. ಕೆಲವು ಟೈಮಲ್ಲಿ ನಾವು ನಮಗೆ ನೆನಪಿರ್ತದೆ, ಕೆಲವು ಟೈಮಲ್ಲಿ ನಾವು ಡಿಸ್ಕಷನ್ ಕೂತಾಗ ಊಟದ ಬಗ್ಗೆನೇ ಮಾತನಾಡ್ತೇವೆ. ಕೆಲವು ಟೈಮ್ ಡಿಸ್ಕಷನ್ ಕೂತಾಗ ಫೋನ್ ಬಗ್ಗೆನೇ ಮಾತನಾಡ್ತೇವೆ. ಕೆಲವು ಡಿಸ್ಕಷನ್ ಕೂತಾಗ ಬಟ್ಟೆ ಬಗ್ಗೆನೇ ಮಾತನಾಡ್ತೇವೆ. ಡಿಸ್ಕಷನ್ ಕೂತಾಗ ಕೆಲವು ಲೋಕ ರೀತಿಯಾಗಿರುವಂಥ ಸಂಗತಿಗಳನ್ನು ಹೆಚ್ಚಾಗಿ ಮಾತನಾಡ್ತೇವೆ. ಅಷ್ಟು ಸಫರ್ ಆಗಿರ್ತೇವೆ ಅದರಲ್ಲಿ. ದೇವರಿಗೆ ಏನು ಬೇಕು? ನಾವು ಏನೇ ಡಿಸ್ಕಷನ್ಗೆ ಹೋದ್ರೂ ಆತನ ಕುರಿತು ನಾವು ಮಾತನಾಡಬೇಕಂತ. ಹಲ್ಲೆಲೂಯಾ. ಆತನ ಕುರಿತು ನನ್ನ ಬಾಯಿಯ ಅನುಭವಗಳ, ನನ್ನ ನಾಲಿಗೆ, ನನ್ನ ಜೀವಿತದ ಅನುಭವಗಳ ಆತನ ಕುರಿತು ಉಚ್ಚರಿಸಬೇಕೆಂಬುದಾಗಿ ದೇವರು ಬಯಸುವಂಥದ್ದು. ಆಮೇಲೆ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಗ ಅದಕ್ಕೆ ಕೆಲವು ಸಂದರ್ಭಗಳಲ್ಲಿ ಹೆಚ್ಚು ಮಹಿಮೆ ಪಡಿಸುವಂತ ಅನುಭವಗಳು ನಮ್ಮ ಹತ್ರ ಇರಲ್ಲ. ಕೆಲವು ಟೈಮ್ ಕರ್ತಂದಾಸಿ, ಕೆಲವು ಟೈಮಲ್ಲಿ ಸಮ್ ಟೈಮ್ ನಿಮ್ದು ಯಾಕೆ ಹೇಳೋದು, ಕರ್ತಂದಾಸಿ ನನಗೆ ಕೆಲವು ಟೈಮ್ ಬೈತಿರ್ತ, ಅದು ಏನು ಯಾವಾಗಲೂ ಆ ಫೋನ್ ಬಗ್ಗೆನೇ ಮಾತನಾಡ್ತಿರಲ್ಲ ಅಂತ ನಾವು ವರ್ಣನೆ ಮಾಡೋದು. ಐಫೋನ್ ಅಂದ್ರೆ ಹೀಗೆ, ಅದು ಹೀಗಿರ್ತದೆ, ಅದರಲ್ಲಿ ವರ್ಕಿಂಗ್ ಹೀಗೆ, ಅದು ಸೂಪರ್. ಲಾಸ್ಟಿಗೆ ದೇವರೇನು ಮಾಡೋದು? ಬಂದ ಐಫೋನನ್ನೆಲ್ಲ ಕೊಟ್ಟು ಬಿಡ ಅಂಥೇಳಿ ದೇವರಾತ್ಮನ ಮಾತನಾಡಿದರೆ ನಾವು ಕೊಡಲೇಬೇಕಲ್ಲ. ಕೊಟ್ಟಿಲ್ಲ ಅಂದರೆ ಅಷ್ಟೇ. ಆಮೇಲೆ ಮನುಷ್ಯನು ಮಾತು ಕೇಳಲಿಲ್ಲ ಅಂದ್ರೂ ತೊಂದರೆ ಇಲ್ಲ, ದೇವರ ಆತ್ಮನ ನಾವು ಮಾತು ಕೇಳಲಿಲ್ಲ ಅಂದರೆ ಸೂಪರ್ ಆಗಿರ್ತದೆ ವಿಷಯ. ಅಲ್ಲೂಯ್ಯ. ಆಗ ನಮ್ಮ ಜೀವಿತದಲ್ಲಿ ಯಾವುದು ಹೆಚ್ಚಾಗಿ ನಾವು ಅವಲಂಬಿಸಿ ನಾವು ಹೋಗ್ತೇವಲ್ಲ, ಆ ಅನುಭವಗಳು ನಮ್ಮ ಜೀವಿತದಲ್ಲಿ ಇರಲ್ಲ. ಹಲ್ಲೆಲೂಯಾ. ಒಂದು ವೇಳೆ ನನ್ನ ಹೆಂಡತಿಯನ್ನು ನಾನು ಹೆಚ್ಚಾಗಿ ಪ್ರೀತಿಸಿದರೆ, ಹೆಚ್ಚಾಗಿ ನನ್ನ ಹೆಂಡತಿಗೆ ಮಹಿಮೆಯಾಗಿ ನಾನಿದ್ರೆ, ದೇವರು ಹೇಳ್ತಾರೆ, ನನ್ನ ಹೆಂಡತಿಗೆ ಹೇಳ್ತಾರೆ, ನೀನು ಇರಬೇಡ ಅಲ್ಲಿ ಜಾಸ್ತಿ, ಬಾ. ಒಂದು ವೇಳೆ ನನ್ನ ಹೆಂಡತಿ ನನ್ನನ್ನು ಹೆಚ್ಚಾಗಿ ಪ್ರೀತಿಸಿದ್ರೆ, ಆಮೇಲೆ ದೇವರು ಹೇಳ್ತಾರೆ, ನೀನು ಇರಬೇಡ. ಅದಕ್ಕೆ ಕೆಲವು ಅನುಭವಗಳಲ್ಲಿ ನೋಡಿ ಆಮೇಲೆ ಕೆಲವು ಮರಣಗಳು ಉಂಟಾಗ್ತದೆ. ಕೆಲವು ಸಂದರ್ಭಗಳಲ್ಲಿ ಅವರು ಇಲ್ಲದೆ ಹೋಗ್ತಾರೆ. ನಾವು ನೆನೆಸ್ತೀವಿ ಈ ಮರಣಗಳೆಲ್ಲ ನಾರ್ಮಲ್ ಆಗಿರುವಂಥದ್ದು, ಅಥವಾ ಏನೋ ಒಂದು ಹಾರ್ಟ್ ಅಟ್ಯಾಕ್ ಬಂತು, ಏನೋ ಒಂದು ಇನ್ಸಿಡೆಂಟ್ ಆಯಿತು ಹೋದ್ರಂತ. ಅಲ್ಲ, ಗೊತ್ತಿಲ್ಲದ ವಿಧದಲ್ಲಿ ಮಹಿಮೆ ದೇವರಿಗಿಂತ ಮಿಗಿಲಾಗಿ ಈ ವಿಷಯಗಳ ಮೇಲೆ ಹಾದು ಹೋಗ್ತಾ ಇರ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ದೇವರ ಆತ್ಮನ ಇವತ್ತು ಬಲವಾಗಿ ಮಾತನಾಡುವಂತ ಅನುಭವ ಏನಂತ ಹೇಳಿದರೆ, ಆತನಿಗೆ ಸಲ್ಲಬೇಕಾದಂತ ಅನುಭವವನ್ನು ಆತನು ಯಾರಿಗೆ ಬಿಟ್ಟುಕೊಡಲ್ಲ. ಹಾಗಾದರೆ ಆತನಿಗೆ ಪ್ರಿಯವಾಗಿರುವಂತ ಅನುಭವಗಳನ್ನು ನಾವು ಒಂದು ವೇಳೆ ಇಟ್ಕೊಂಡ್ರೆ ನಾವು ಸಕ್ಸಸ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತು ಆತನಿಗೆ ಪ್ರಿಯವಾಗಿರುವಂಥದ್ದು, ಆತನಿಗೆ ಇಷ್ಟವಾಗಿರುವಂಥದ್ದು, ಆತನ ಉದ್ದೇಶದ ಒಳಗಾಗಿರುವಂಥ ಅನುಭವಗಳನ್ನು ನಾವು ಗಟ್ಟಿಯಾಗಿ ಹಿಡಿದುಕೊಂಡ್ರೆ ನಾವು ಜಯಿಸಿದ್ವಿ ಅಂತೇಳಿ. ಹಲ್ಲೆಲೂಯಾ. ಈಗ ನಾವು ಮದುವೆ ಆಗುವಂಥ ಹುಡುಗ ಹುಡುಗಿಗೆ ನಾವು ಹೇಳುವಂಥದ್ದು, ಈಗ ನೆಕ್ಸ್ಟ್ ನಮ್ಮ ಮಧ್ಯದಲ್ಲಿ ಮದುವೆ ಆಗಲಿಕ್ಕೆ ಇರುವವರು ಮೆಲ್ರಾಯ್ ಇದ್ದಾನೆ, ಜೈಶ್ಯಾಮ್ ಇದ್ದಾನೆ, ರಿಂಚನ ಇದ್ದಾಳೆ,
ಆಮೇಲೆ ಇವರಿಗೆಲ್ಲ ನಾವು ಹೇಳುವಂಥದ್ದು ರಕ್ಷಣಾ ಅನುಭವದಲ್ಲಿ ಇರುವಂಥ ಹುಡುಗ ಹುಡುಗಿ ನಿಮಗೆ ಸಿಗಲಿ ಅಂತ. ಈ ರಕ್ಷಣಾ ಅನುಭವದಲ್ಲಿರುವಂಥ ಅನುಭವ ಸಿಕ್ಕಿದಾಗ ಏನು ನಡೀತದೆ ಅಂತ ಹೇಳಿದ್ರೆ, ಈ ರಕ್ಷಣಾ ಅನುಭವದಲ್ಲಿರುವಂಥ ಅನುಭವವನ್ನು ನಾವು ಎಳ್ಕೊಂಡು ಬರಬೇಕಂತಿಲ್ಲ. ಏನು, ಬೆಳಗ್ಗೆದ್ದು ಬನ್ರಿ, ಪ್ರೇರಿಗೆ ಬನ್ರಿ, ನಾಳೆ ಆರಾಧನೆಗೆ ಬನ್ರಿ ಹೇಳ್ಬೇಕಂತಿಲ್ಲ. ಇಲ್ಲ, ಹೆಂಡತಿಗೆ ಒಂದು ವೇಳೆ ರಕ್ಷಣಾ ಅನುಭವದಲ್ಲಿ ಇರೋದಂತ ಹೆಂಡತಿಯನ್ನು ಮದುವೆ ಆದರೆ ನಾಳೆ ದಿನದಲ್ಲಿ ಅವಳನ್ನು ಎಳಿಬೇಕಂತಿಲ್ಲ. ಬಾರೆ ಪ್ರೇರಿಗೆ ಬಾರೆ. ರಕ್ಷಣಾ ಅನುಭವದಲ್ಲಿರುವಂತ ಅನುಭವ ಏನಾಗ್ತದೆ ಗೊತ್ತುಂಟಾ? ಆಮೇಲೆ ಸಂಡೆ ಆರಾಧನೆ ಎಂಬುದಾಗಿ ಹೇಳುವಾಗ, ಪ್ರಾರ್ಥನೆ ಎಂಬುದಾಗಿ ಹೇಳುವಾಗ ಅದು ಕುಟುಂಬ ಸಮೇತವಾಗಿ ಎದ್ದು ಹೊರಡುವಂತ ಅನುಭವಕ್ಕೆ ಬರ್ತದೆ. ಯಾಕಂತ ಹೇಳಿದ್ರೆ ದೇವರಿಗೆ ಸಲ್ಲಬೇಕಾದಂತ ಮಹಿಮೆಯನ್ನು ಆ ರಕ್ಷಣಾ ಅನುಭವದಲ್ಲಿ ಇರುವಂತ ಅನುಭವಗಳು ಸಲ್ಲಿಸಲಿಕ್ಕೆ ಸಿದ್ಧವಾಗ್ತದೆ. ಅದಕ್ಕೆ ನಾವು ಆಮೇಲೆ ಉಪದೇಶಕರಾಗಿರುವಂತ ನಾವು, ಪ್ರಸಂಗಿಕರಾಗಿರುವಂತ ನಾವು, ದೇವರ ಸೇವೆಯನ್ನು ಮಾಡುವಂತ ನಾವು ಸಭೆಗಳಲ್ಲಿ ಯವನಸ್ಥರೊಂದಿಗೆ ಎಲ್ಲ ದೇವರ ಮಕ್ಕಳೊಂದಿಗೆ ಆಮೇಲೆ ಕೂಗಿ ಹೇಳುವುದು ಯಾಕಂತ ಹೇಳಿದ್ರೆ, ಈ ದೇವರಿಗೆ ಸಲ್ಲತಕ್ಕ ಮಹಿಮೆ ಉಳ್ಳಂತ ವ್ಯಕ್ತಿ ಇರುವಾಗ ಆ ವ್ಯಕ್ತಿ ನಿನ್ನನ್ನು ಏನ್ ಮಾಡ್ತಾನೆ ಗೊತ್ತುಂಟಾ? ದೇವರಿಗೆ ಮಹಿಮೆ ಸಲ್ಲಿಸುವಂತ ಸ್ಥಳಗಳಲ್ಲೇ ಕರೆದುಕೊಂಡು ಹೋಗ್ತಾನೆ. ಹಲ್ಲೆಲೂಯಾ. ಎಲ್ಲಿ ಕರೆದುಕೊಂಡು ಹೋಗ್ತಾರೆ? ಆಮೆನ್, ಹಲ್ಲೆಲೂಯಾ. ನಾನು ಕಳೆದಿಂದಲೇ ಯೋಚನೆ ಮಾಡ್ತಿದ್ದೆ ಕೆಲವು ವಿಷಯಗಳು ನೋಡಿ. ಈಗ ಈ ಬ್ಯಾಂಗ್ಳೂರು ಪಟ್ಟಣದಲ್ಲಿರುವಂಥ ಯವನಸ್ಥರುಗಳು ಹಳ್ಳಿಗೆ ಹೋದರೆ, ಬ್ಯಾಂಗ್ಳೂರು ಸ್ಟೈಲಲ್ಲಿ ಹೋದರೆ ಅಲ್ಲಿರುವಂಥ ಅಜ್ಜಾಜಿಯಂದರು ಬಿಡ್ತಾರಂತ ಮಾಡಿದ್ದಾರೆ. ಆಟೋಮೆಟಿಕ್ ಊರಿಗೆ ಹೋಗುವಾಗ ಎಲ್ಲ ವಸ್ತ್ರಧಾರಣೆಗಳು ಬದಲಾಗ್ತದೆ. ಆಟೋಮೆಟಿಕ್ ಊರಿಗೆ ಹೋಗುವಾಗ ಎಲ್ಲ ಸ್ಟೈಲ್ಗಳು ಯಾವುದಕ್ಕೆ ಅಡ್ಜಸ್ಟ್ ಆಗ್ತದೆ? ಇಲ್ಲಿ ಪ್ರದರ್ಶಿಸುವ ಅನೇಕ ಅನುಭವಗಳು ಅಲ್ಲಿ ಪ್ರದರ್ಶಿಸಲಿಕ್ಕೆ ಆಗಲ್ಲ. ಪ್ರದರ್ಶಿಸಿದ್ರೆ ಅಲ್ಲಿರುವಂತ ಹಿರಿಯರು ಮೊದಲೇ ತಂದೆ ತಾಯಿ ಹೇಳಿರ್ತಾರೆ, ಮಗಳೇ ಮಗನೇ ಸ್ವಲ್ಪ ನೋಡ್ಕೋ ಅಲ್ಲಿ. ನೋಡಿ, ಮಾನುಷಿಕ ಅನುಭವದಲ್ಲಿ ಕೆಲವು ಭಯದ ವಾತಾವರಣಗಳಿರ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮಾನುಷಿಕವಾಗಿಯೇ ಕೆಲವು ಭಯದ, ಆಗ ನಿನ್ನ ದೇವರಿಗೆ ಮಹಿಮೆ ಸಲ್ಲಿಸುವಂತ ಅನುಭವದಲ್ಲಿ, ಹಲ್ಲೆಲೂಯಾ, ನೀನು ಒಂದು ವೇಳೆ ನಿಲ್ಲುವುದಾದರೆ ಎಲ್ಲಾ ಸ್ಥಳಗಳಲ್ಲಿ ನೀನು ಗೌರವಿತವಾಗಿನೇ ನಿಲ್ತೀಯ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗಾದ್ರೆ ಇವತ್ತು ದೇವರಿಗೆ ಸಲ್ಲಬೇಕಾದಂತ ಮಹಿಮೆ, ದೇವರಿಗೆ ಸಲ್ಲಬೇಕಾದಂತ ಗೌರವ, ದೇವರಿಗೆ ಸಲ್ಲಬೇಕಾದಂತ ಅನುಭವಗಳನ್ನು ಯಾವುದೇ ಕಾರಣಕ್ಕೂ ನಿನ್ನ ಜೀವಿತದಲ್ಲಿ ಯಾವ ಅನುಭವಗಳಿಗೂ ನೀನು ಕೊಡ್ಲಿಕ್ಕೆ ಹೋಗ್ಬಾರ್ದು. ಯಾಕಂತ ಹೇಳಿದ್ರೆ ನಿನ್ನ ಉದ್ಧಾರಕನು, ನಿನ್ನ ಆರೋಗ್ಯದಾಯಕನು, ನಿನ್ನನ್ನು ನಡೆಸುವವನು, ನಿನ್ನನ್ನು ಪೋಷಿಸುವವನು, ನಿನ್ನನ್ನು ಪರಿಪಾಲಿಸುವವನು ಆಮೇಲೆ ನಿನ್ನ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಮನುಷ್ಯನಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈಗ ನಾವು ಸಭೆಗಳಲ್ಲಿ ಕಾಣಿಕೆ ವಿಷಯದಲ್ಲಿ, ಅದಕ್ಕೆ ಬಂದ್ರಲ್ಲ ತಿರುಗಿ ಟೈತ್ ವಿಷಯದಲ್ಲಿ ನಾವು ಮಾತನಾಡ್ತೇವೆ. ನಾವು ಮೊದಲು EMI ಕಟ್ಟಿದ್ರೆ, ಯಾವುದು ನಮಗೆ ಬಂದಂತ ಸೋರ್ಸ್ ಅಲ್ಲಿ ಮೊದಲು ನಾವು EMI ಕಟ್ಟಿದ್ರೆ, ಮೊದಲು ನಮ್ಮ ಖರ್ಚು ವೆಚ್ಚಗಳನ್ನು ನೋಡಿದ್ರೆ ಯಾರಿಗೆ ಮಹಿಮೆ ಹೋಯ್ತು? EMIಗೆ ಮಹಿಮೆ ಹೋಯ್ತು. ನಮ್ಮ ಮೊದಲಾದ ಖರ್ಚಿಗೆ ಮಹಿಮೆ ಹೋಯ್ತು. ಹಲ್ಲೆಲೂಯಾ. ಆಗ ಮೊದಲಾದಂತ ಅನುಭವವನ್ನು ದೇವರಿಗೆ ಸಲ್ಲಿಸುವಾಗ ಬಾಕಿ ಇರುವಂತ ಕಾರ್ಯಗಳೆಲ್ಲ ಮಹಿಮೆಯಾಗಿನೇ ಇರ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೋಡಿ, ಕೆಲವು ಟೈಮಲ್ಲಿ ಕುಟುಂಬಗಳಲ್ಲಿ, ಮನೆಗಳಲ್ಲಿ ಆಮೇಲೆ ಕುಟುಂಬದ ಸದಸ್ಯರು ಗೌರವ ಕೊಟ್ಲಿಲ್ಲ ಅಂದ್ರೆ ಅಲ್ಲಿ ಇರ್ಲಿಕ್ಕೆ ಆಗ್ತದೆ ನಿಮಗೆ? ಹಾಗಲ್ಲ. ನೀವೇನು ಮಾಡ್ತೀರಾ? ಏನು ಮಾಡಲ್ಲ, ಸೀದಾ ಎದ್ದು ಬಂದ್ಬಿಡ್ತೀರ. ಇಲ್ಲಾಂದ್ರೆ ಮುಖ ಪಿಂಟಿಸ್ಕೊಂಡು, ಮುಖ ಬಾಡಿಸ್ಕೊಂಡು ಅಲ್ಲಿ ಕಷ್ಟಪಟ್ಟು ಹೇಗಾದ್ರೂ ಸಹ ಬಂದಿದ್ದೇವಲ್ಲ, ಕೂತು ಹೋಗಿ ಬಿಡೋಣ ಅನ್ನೋ ಮಾತು, ಮತ್ತೆ ಮನೆಗೆ ಹೋಗಿ ಅಂತೇಳಿ ಅಲ್ವಾ? ಹಾಗಾದ್ರೆ ನಿಮ್ಮ ದೇವರು ವಾಸ ಮಾಡುವಂತ ಅನುಭವ ಇದು. ಪ್ರೈಸ್ ದಿ ಲಾರ್ಡ್. ಈ ಶರೀರ ಇದೆಯಲ್ಲ,
ಈ ಶರೀರವೆಂಬುದಾಗಿರುವಂಥ ಆಲಯ ಇದೆಯಲ್ಲ, ಇದು ದೇವರು ವಾಸ ಮಾಡುವಂಥ ಅನುಭವ. ಇಲ್ಲಿ ಮೊದಲಾಗಿ ದೇವರಿಗೆ ನೀವು ಪ್ರಾಧಾನ್ಯತೆ ಕೊಡುವಾಗ ಆತನ ಮಹಿಮೆಯಿಂದ ಈ ಶರೀರ ತುಂಬಿರುತ್ತದೆ. ಈ ಮಹಿಮೆಯಿಂದ ತುಂಬಿರುವಂಥ ಶರೀರ, ಆಮೇಲೆ ಶರೀರದಲ್ಲಿ ಬೇಡವಾದ ಅನುಭವಗಳು ಬರದಂತೆ ದೇವರದನ್ನು ಪ್ರೊಟೆಕ್ಟ್ ಮಾಡಿ ಕಾಪಾಡಿ ನಡೆಸ್ತಾರೆ. ಹಲ್ಲೆಲೂಯಾ. ಒಂದು ವೇಳೆ ನಿಂದ ಹಾರ್ಟ್ ಅಟ್ಯಾಕ್ ಆಗ್ತಿದ್ರೆ ಯಾರಿಲ್ಲ ಅಲ್ಲಿ. ದೇವರು ಒಂದು ವೇಳೆ ಇದ್ರೆ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತದ? ದೇವರು ಒಂದು ವೇಳೆ ಇದ್ರೆ ಅಲ್ಲಿ ಆಮೇಲೆ ಆ ಆರೋಗ್ಯ ಕಳೆಯಲ್ಪಡ್ತದ? ಇಲ್ಲ, ಚಾನ್ಸೇ ಇಲ್ಲ. ದೇವರ ಪ್ರಸನ್ನತೆ ತುಂಬಿರುವಂತ ಅನುಭವದಲ್ಲಿ ಆರೋಗ್ಯವೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆದ ಕಾರಣ ಒಂದನ್ನು ಪ್ರಾರ್ಥಿಸಬೇಕು, ದೇವರೇ, ಯಾವ ಟ್ರೀಟ್ಮೆಂಟ್ಗಳಿಗಿಂತಲೂ, ಯಾವ ಮೆಡಿಸಿನ್ಗಳಿಗಿಂತಲೂ, ಯಾವುದೇ ವಿಧವಾಗಿರುವಂತ ಈ ಲೋಕದ ಶ್ರೇಷ್ಠ ಅನುಭವಗಳಿಗಿಂತಲೂ ಆಮೇಲೆ ನನ್ನ ಜೀವಿತದಲ್ಲಿ ಆಮೇಲೆ ನಿನ್ನ ಮಹಿಮೆಯಿಂದ ನನ್ನನ್ನು ತುಂಬಿಸೆಂಬುದಾಗಿ. ಹಲ್ಲೆಲೂಯಾ. ಯಾಕಂದ್ರೆ ಆತನನ್ನು ಈ ಶರೀರ ಆತ್ಮ ಪ್ರಾಣಗಳ ಮಹಿಮೆ ಪಡಿಸುವುದಾದರೆ ಆಮೇಲೆ ಈ ಕಣ್ಣು ದೇವರ ಮಹಿಮೆಗಾಗಿ, ಆಮೇಲೆ ಈ ಕಣ್ಣು ಯಾವುದನ್ನು ನೋಡ್ಲಿಕ್ಕಲ್ಲ, ಈ ಲೋಕದ ರೀಲ್ಸ್ಗಳನ್ನು ಈಗ ರೀಲ್ಸ್ ಅಲ್ಲ ಎಷ್ಟು, ಆಮೇಲೆ ಈ ಲೋಕದ ಆಮೇಲೆ ನಗಿಸುವಂತ ಅನುಭವಗಳನ್ನು ನೋಡಿಕೊಂಡು ಆಮೇಲೆ ಈ ಲೋಕದ ಆಮೇಲೆ ವಿಕೃತವಾಗಿರುವಂತ ವಿಚಿತ್ರವಾಗಿರುವಂತ ಅನುಭವಗಳನ್ನು ನೋಡ್ಕೊಂಡು ಕೂರ್ಲಿಕ್ಕಲ್ಲ. ಆಮೇನ್, ಪ್ರೈಸ್ ದಿ ಲಾರ್ಡ್. ಈ ಕಿವಿ ಆಮೇಲೆ ಬೇಡವಾದ ಶಬ್ದವನ್ನು ಕೇಳಿಕೊಂಡು ಕೂರ್ಲಿಕ್ಕಲ್ಲ. ಈ ಬಾಯಿ ಬೇಡವಾದ ಮಾತುಗಳನ್ನು ಮಾತನಾಡಿ ಇರ್ಲಿಕ್ಕಲ್ಲ. ಈ ಕಣ್ಣು, ಕಿವಿ, ಬಾಯಿ, ಶರೀರದ ಅನುಭವಗಳು ಕರ್ತನ ಮಹಿಮೆಗಾಗಿ ಉಪಯೋಗಿಸಲ್ಪಡುವಂತ ಸಾಧನವಾಗಿ ಉಪಯೋಗಿಸಲ್ಪಡಲಿ. ಹಲ್ಲೆಲೂಯಾ. ಇದರಿಂದ ಮಹಿಮೆ ಬರಲಿ. ಏನ್ ಬರಲಿ? ಗ್ಲೋರಿ. ಈ ಕಣ್ಣಿನಿಂದ ಏನ್ ಬರಲಿ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಕೆಲವು ಸಂದರ್ಭಗಳಲ್ಲಿ ನಾವು ಯಾವುದಾದ್ರೂ ಒಂದು ವಿಡಿಯೋಗಳನ್ನು ನೋಡ್ತಾ ಇದ್ದೆ, ಆ ವಿಡಿಯೋ ನೋಡೋದನ್ನು ಬೇರೆಯವ್ರು ನೋಡಬಾರ್ದು ಅಂತಿದ್ರೆ ನಾವೇನು ಮಾಡ್ತೇವೆ? ಏನು ಮಾಡ್ತೇವೆ? ಮರೆಯಾಗಿ ಮಾಡ್ತೇವೆ ಅಲ್ವಾ? ಹಾಗೆ ಆಗಿದೆ ಅನುಭವ, ಪಕ್ಕ ಆಗಿರ್ತದೆ, ಡೌಟೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಯಾವುದಾದ್ರೂ ಸಂಗತಿಗಳು ಈ ಶಾರೀರ ಇಚ್ಛೆಗೆ ತುಂಬಿರುವಂತ ಅನುಭವಗಳನ್ನ ನಾವು ನೋಡ್ಬೇಕಂದ್ರೆ ಅದನ್ನೇನ್ ಮಾಡ್ತೇವೆ? ಪಕ್ಕದವರಿಗೂ ಕೆಲವು ಟೈಮ್ ತೋರಿಸ್ಲಿಕ್ಕೆ ಹೋಗಲ್ಲ, ಅಥವಾ ಅವ್ರೇನಾದ್ರೂ ನಮ್ಮ ಬಗ್ಗೆ ತಿಳ್ಕೊಳ್ತಾರಂತ. ಲೋಕದಲ್ಲಿ ಹಾಗಿಲ್ಲ, ಯಾರು ಕೇರ್, ಕೆಲವರೆಲ್ಲ ಐ ಡೋಂಟ್ ಕೇರ್, ಎಲ್ಲರೊಟ್ಟಿಗೆ. ಆದರೆ ದೇವರ ಮಕ್ಕಳಾಗಿರುವಂತ ನಾನು ಹೇಳೋದು, ದೇವರ ವಚನದ ಸತ್ಯ ತಿಳಿದವರು ಹೇಳೋದು, ಕೆಲವು ಟೈಮಲ್ಲಿ ಏನಾಗಿ ಹೋಗ್ತಾರೆ? ಮರೆಯಾಗಿ ಹೋಗ್ಬೋದು. ಆಮೇಲೆ ಆದರೆ ಒಂದು ಕಾರ್ಯ ನಾವು ತಿಳಿದುಕೊಳ್ಬೇಕು, ನನ್ನ ಕಣ್ಣು, ನನ್ನ ಜೀವಿತದ ಪ್ರತಿ ಅನುಭವಗಳು ದೇವರ ಮಹಿಮೆಗಾಗಿರುವಂಥದ್ದು. ಹಲ್ಲೆಲೂಯಾ. ನನ್ನ ಕರಗಳಲ್ಲಿ, ನನ್ನ ಜೀವಿತದ ಅನುಭವಗಳಲ್ಲಿ ದೇವರು ಕೊಟ್ಟಿರುವಂತಹ ಪ್ರತಿ ವಸ್ತುಗಳು, ಪ್ರತಿ ಥಿಂಗ್ಸ್ಗಳು, ಪ್ರತಿ ವಿಚಾರಗಳು ಕರ್ತನ ಮಹಿಮೆಗಾಗಿ ಉಪಯೋಗಿಸಲ್ಪಡಬೇಕೆಂಬುದಾಗಿ. ಹಲ್ಲೆಲೂಯಾ. ನಾವು ಅನೇಕ ಈಗ ಕಳೆದ ದಿನಗಳಲ್ಲಿ ನಾವು ಈ ಯೂಟ್ಯೂಬ್, ಫೇಸ್ಬುಕ್ ಲೈವಿಗಾಗಿ ನಾವೊಂದು ಕ್ಯಾಮ್ರಾ ನೋಡಿದ್ದೇವೆ. ಸೊ ಒಂದು ಕ್ಯಾಮ್ರಾ ನೋಡಿದ್ವಿ, ನನ್ನ ಮನಸ್ಸಿನೊಳಗೆ 2 ತಗೊಳ್ಳೋಣ ಅಂತ ಬಂದಿದೆ. ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅದಕ್ಕಾಗಿ. ಸೊ ಖಂಡಿತವಾಗ್ಲೂ ದೇವರು ಅದರ ಬಾಗಿಲುಗಳನ್ನು ತೆರೆದು ಅತಿ ಬೇಗನೆ ಅದು ಆಮೇಲೆ ಅದು ದೇವರ ಮಹಿಮೆಗಾಗಿ ಇರ್ತದೆ. ಯಾಕೆ 2 ಅಂತ ಹೇಳಿದರೆ, ಒಂದು ಲೈವಿಗೆ, ಇನ್ನೊಂದು ಆ ಸೇವೆ ವಿಷಯಕ್ಕಾಗಿನೇ ಇರುವಂತ ಫೋಟೋಗಳನ್ನು ತೆಗಿಲಿಕ್ಕೋಸ್ಕರವಾಗಿ. ಹಲ್ಲೆಲೂಯಾ. ಭಾಷೆ ಮೊಬೈಲ್ ಇದೆಲ್ಲ ಬೇಕು, ಇರಲಿ, ತೊಂದರೆ ಇಲ್ಲ. ಪ್ರತ್ಯೇಕಿಸಲ್ಪಟ್ಟಂತ ಕೆಲವು ಅನುಭವಗಳು ಪ್ರತ್ಯೇಕಿಸಲ್ಪಟ್ಟದಾಗೆ ಇರಬೇಕು. ಆಮೇಲೆ ಮತ್ತು ಭಾಷೆ ಜೋಸೆಫರ ಭಾಷೆ ಒಂದು ನಾವು ಟ್ರಿಪ್ ಹೋಗ್ತಿದ್ದೇವೆ, ಭಾಷೆ ಸ್ವಲ್ಪ ಚಚ್ಚದು ಕ್ಯಾಮ್ರಾ ಒಂದು ಸ್ವಲ್ಪ ಕೊಡ್ತೀರಾ ಭಾಷೆ ಅಂತ ಕೇಳಿ, ಈಗ ದಯವಿಟ್ಟು ಈಗಲೇ ಹೇಳ್ತೇನೆ ನಾನು. ನಾಳೆ ದಿನ ನಮ್ಮ ಸಭೆಗಾಗಿ ದೇವರೊಂದು ಒಳ್ಳೆ ವಾಹನವನ್ನು ಕೊಡ್ತಾರೆ. ಪ್ರಾರ್ಥನೆ ಮಾಡ್ತಿದ್ದೇವೆ, ವಾಹನವನ್ನು ಕೊಡ್ತಾರೆ. ಅನೇಕ ಜನಗಳನ್ನು ಅನೇಕ ಏರಿಯಾಗಳಿಂದ ದೇವರು ಕರೆತರಲಿಕ್ಕೋಸ್ಕರ ವಾಹನ ಕೊಡ್ತಾರೆ. ಜೋಸೆಫರು ಕೇಳ್ತಾರೆ, ಭಾಷೆ ಒಂದು ಒಳ್ಳೆ ಟ್ರಿಪ್ ಹೋಗ್ಲಿಕ್ಕಿದೆ, ಒಂದು ವಾಹನ ಕೊಡಿ. ದಯವಿಟ್ಟು ಇಲ್ಲ.
ಕೆಲವು ವಿಷಯಗಳು ಪಡಬೇಕಾದಂತ ಅನುಭವಗಳು ಪಡುವಾಗಲೇ ಅದರ ಉಪಯೋಗ ಆಮೇಲೆ ಮಹಿಮೆಯಾಗಿ ಆಗುವುದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಆಮೇಲೆ. ಅದರಿಂದ ನಾನು ಏನ ಹೇಳ್ತಿದ್ದೇನೆಂದ್ರೆ, ನಮ್ಮ ಜೀವಿತದಲ್ಲಿ ದೇವರು ಎಂದಿಗೂ ನಮ್ಮನ್ನು ಬಿಡುವುದೇ ಇಲ್ಲ. ಆಮೇಲೆ ಆತನಿಗೆ ಮಹಿಮೆ ತರುವ ತನಕ. ಆಮೇಲೆ ಒಂದು ವೇಳೆ ನೋಡಿ, ಒಂದು ಬೆಸ್ಟ್ ಅನುಭವ ಯಾವುದು ಗೊತ್ತುಂಟಾ? ನೀವು ಯಾವಾಗಲೂ ದೇವರ ಆಶ್ರಯದಲ್ಲಿ ಇರುವುದು ಬೆಸ್ಟ್. ಆಮೇಲೆ ನಿಮ್ಮ ಮನಸ್ಸಿನೊಳಗೆ ಒಂದು ಸ್ವಲ್ಪವೂ ಕೂಡ ಯಾರನ್ನು ನೆನಪಿಸಬಾರ್ದು. ನೀವು ಯಾರನ್ನು ನೆನಪಿಸಬಾರ್ದು. ನಮಗೆ ನೆನಪಾಗೋದು ಎಲ್ಲ ಯಾವಾಗ? ಎಲ್ಲರೂ ಯಾವಾಗ ಹೇಳಿ? ತೀರಾ ಆಳಕ್ಕೆ ಹೋದಾಗ ನೆನಪಾಗ್ತದೆ ಎಲ್ಲರೂ, ನಮ್ಮೆಲ್ಲರ ಜೀವಿತದಲ್ಲಿ ಎಲ್ಲ ಕಾರ್ಯಗಳನ್ನು. ಆದರೆ ಎಷ್ಟೇ ಆಳಕ್ಕೆ ಹೋದ್ರೂ ನೆನಪಾಗುವಂತ ಒಂದು ಅನುಭವ ಇದ್ರೆ ಅದು ಯೇಸು ಸ್ವಾಮಿ ಮಾತ್ರವಾಗಿರಬೇಕು. ಹಲ್ಲೆಲೂಯಾ. ಎಷ್ಟೇ ಕಠಿಣವಾದ ಅನುಭವಕ್ಕೆ ನಾವು ಹೋದ್ರೂ. ಆಮೇಲೆ ನಾನು ಕಳೆದ ದಿನದಲ್ಲಿ ನಿಮಗೆ ಒಂದು ಸಾಕ್ಷಿಯನ್ನು ನಾನು ಹೇಳ್ತೇನೆ. ಕಳೆದ ದಿನ ನನಗೊಂದು ಅವಶ್ಯಕತೆ ಬೇಕಿತ್ತು. ಒಬ್ಬರು ಗೆಸ್ಟ್ ನಮ್ಮ ಮನೆಗೆ ಬರೋರು ಇತ್ತು. ನನ್ನ ಅನುಭವ ಶೂನ್ಯ ಟೈಮಲ್ಲಿ. ಗೆಸ್ಟ್ ಮನೆಗೆ ಬಂದ್ರೆ ಏನು ಮಾಡ್ಬೇಕು ಹೇಳಿ? ಊಟ ಮಾಡಬೇಕು ಅಥವಾ ಏನಕ್ಕಾದ್ರೂ ಸಿದ್ಧರಾಗಬೇಕು. ನಮ್ಮ ಬ್ಯಾಂಗ್ಳೂರಲ್ಲಿ ಏನೇ ಚೂರು ಸಿದ್ಧರಾದ್ರೂ ಸ್ವಲ್ಪ ದೊಡ್ಡ ನೋಟೆ ಬೇಕಾಗ್ತದೆ. ಇಲ್ಲ, ನಾನು ದೇವರಿಗೆ ಹೇಳಿದೆ, ದೇವರೇ ನೀನು ನನ್ನನ್ನು ನಡೆಸು, ಅದಕ್ಕಾಗಿ ಎಲ್ಲಿಯೂ ನಾವು ಹೇಳಿಕೊಳ್ಳದೆ ನೀನು ಅದಕ್ಕಾಗಿ ಒದಗಿಸಂತ. ಅದನ್ನು ಆಮೇಲೆ ಆ ಬರುವಂಥ ವಿಷಯ ಕೇಳಿದ ತಕ್ಷಣ ನೆಕ್ಸ್ಟ್ ಒಂದು ಫೋನ್ ಕಾಲ್ ನಮಗೆ ಬಂತು. ಫಸ್ಟ್ ನಮ್ಮ ಮನೆಗೆ ಪ್ರಾರ್ಥನೆಗೆ ಬನ್ನಿ ಅಂತ ಸಡನ್. ಯಾವ ಪ್ಲಾನಿಂಗ್? ಹೋದ್ವಿ, ದೇವರಲ್ಲಿ ಒದಗಿಸಿದ್ರು. ಆಮೇಲೆ ಪ್ರೈಸ್ ದಿ ಲಾರ್ಡ್. ಆ ಮನೆಗೆ ಹೋದಲ್ಲಿ ದೇವರೇನು ಮಾಡಿದ್ರು? ಒದಗಿಸಿ. ನಾವು ನೆನೆಸಲೇ ಇಲ್ಲ, ನಾವು ಯೋಚನೆ ಮಾಡಲಿಲ್ಲ, ನಾವು ಆ ಬಾಗಿಲು ತೆರೀತದಂತ ನಾವು ಇಮ್ಯಾಜಿನೇಷನ್ನೇ ಮಾಡಲಿಲ್ಲ. ಬಟ್ ದೇವರು ಒದಗಿಸಿದ್ರು ಆ ಮನೆಯಲ್ಲಿ. ಸೊ ನಾವು ಏನು ಮಾಡಿದ್ವಿ ಅಂದರೆ, ಸಂತೋಷವಾಗಿ ಬಂದ್ವಿ. ನಮಗೆ ಒಂದು ಸಮಾಧಾನ ಇತ್ತು, ದೇವರೇ ನಾನು ನಿನ್ನನ್ನೇ ಆಶ್ರಯಿಸಿದ್ನಲ್ಲ ಅಂತ. ಹಲ್ಲೆಲೂಯಾ. ಇವತ್ತು ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ದೇವರು ಏನು ನಮ್ಮ ಜೀವಿತದಲ್ಲಿ ಎದುರು ನೋಡೋದಂತ ಹೇಳಿದರೆ, ನಾವು ಆತನ ಮುಖವನ್ನೇ ನೋಡ್ಬೇಕಂತ. ಕೀರ್ತನೆಗಾರನು 34ನೇ ಕೀರ್ತನೆ ತೆಗೀರಿ. ಆಮೇಲೆ ಅದರ 34 ಅದರ 4ನೇ ವಚನ. ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನು ಕೊಟ್ಟು ಎಲ್ಲ ಭೀತಿಯಿಂದ ನನ್ನನ್ನು ತಪ್ಪಿಸಿದನು. ಆತನನ್ನೇ ದೃಷ್ಟಿಸಿದವರು ನೋಡಿ, ನೀವು ಯಾವಾಗ ಯೇಸು ಸ್ವಾಮಿಯನ್ನು ದೃಷ್ಟಿಸ್ತೀರಾ, ಯಾವಾಗ ಯೆಹೋವನನ್ನು ನೀವು ದೃಷ್ಟಿಸ್ತೀರಾ, ಯಾವಾಗ ನಿಮ್ಮ ದೇವರಾಗಿರುವಂತ ಯೇಸು ಸ್ವಾಮಿಯನ್ನು ದೃಷ್ಟಿಸ್ತೀರಾ, ಆಗ ಮಾತ್ರ ನೀವು ಪ್ರಕಾಶವನ್ನು ಹೊಂದಲಿಕ್ಕೆ ಸಾಧ್ಯವಾಗುವುದು. ಹಲ್ಲೆಲೂಯಾ. ಒಂದು ವೇಳೆ ಆಮೇಲೆ ನಿಮ್ಮ ಮಾನುಷಿಕವಾದ ಅರಿಕೆಯಿಂದ ಇವತ್ತು ಮನುಷ್ಯನು ನಿಮಗೆ ಸಹಾಯ ಮಾಡಬಹುದು. ಹಲ್ಲೆಲೂಯಾ. ಮಾನುಷಿಕವಾದ ಅರಿಕೆಗಳಿಂದ ಒಂದು ವೇಳೆ ಮನುಷ್ಯನು ನಿಮಗೆ ಮುಂದೆ ಬರಬಹುದು, ನಂತರ ಅದೇ ಮನುಷ್ಯನು ನಿಮಗೆ ಕೇಡಾಗಬಹುದು. ಲಾಸ್ಟಿಂಗ್ ನೀವು ಹೀಗೆ ಹೇಳ್ತೀರಾ, ಯಾಕಾದ್ರೂ ನಾನು ತಗೊಂಡೆ. ಹೇಗೆ ಹೇಳ್ತೀರಾ? ಯಾಕಾದ್ರೂ ಅಲ್ಲಿ ಹಾಗೆ ಬರೆಸ್ತಾರೆ ದೇವರ. ಸುಮ್ಮನೆ ಹೇಳ್ತಿರೋದಲ್ಲ, ಅನುಭವದಿಂದ ನಾನು ಹೇಳ್ತೀನಿ. ಆಮೇಲೆ ಮಾನುಷಿಕ ಅರಿಕೆಯಿಂದ ತೆಗೆದುಕೊಳ್ಳುವಾಗ ಅದು ನಮಗೇನಾಗಿರ್ತದೆ? ಕೊಟ್ರಲ್ಲ, ನಮಗೆ ಒದಗಿಸಿದ್ರಲ್ಲ, ನಮಗೆ ಆಮೇಲೆ ಆ ಅಮೌಂಟ್ ಕೊಟ್ರಲ್ಲ, ಆ ವಿಷಯ ಮಾಡಿದ್ರಲ್ಲ ಅಂತ ಸಂತೋಷವಾಗ್ತದೆ. ಆದರೆ ಆ ಅನುಭವ ನಂತರವಾಗಿ ಕೇಡಾಗ್ತದೆ. ಆ ಅನುಭವ ನಂತರವಾಗಿ ಅಸಮಾಧಾನವಾಗ್ತದೆ. ನಂತರವಾಗಿ ನೀವು ನೋಡಿ, ಯೇಸು ಸ್ವಾಮಿ ಆಮೇಲೆ ಈ ವಚನಗಳಲ್ಲೆಲ್ಲ ಸುಮ್ಮನೆ ಹೇಳಲಿಲ್ಲ. ಏನಂತೇಳಿ, ಮನುಷ್ಯನು ಬರೀ ಉಸಿರೇ ಅವನು ಸಹಾಯ ಮಾಡೋ ಶಕ್ತಿ. ನಾವು ನೆನೆಸೋದು ಅಲ್ಲ, ಮನುಷ್ಯನೇ ಕೊಡೋದು ನಮಗೆ. ದುಡ್ಡು ಯಾರು ಕೊಡೋದು? ಮನುಷ್ಯನೇ ಕೊಡೋದು. ಮುಖಾಂತರಗಳು ಎಲ್ಲಿಂದ ತೆರೆಯೋದು? ನಮಗೆ ಮನುಷ್ಯನಿಂದಲೇ ತೆರೆಯೋದು. ಇಲ್ಲ ಹಾಗೆ ಕುದುರೆ ಬರ್ತದ? ಮರದಲ್ಲಿ ಬರ್ತದ? ಇಲ್ಲ.
ನಿಮ್ಮ ಮನೆಯಲ್ಲಿ ಟಕ್ಕಂತ ಆಟೋಮೆಟಿಕ್ ಮ್ಯಾಜಿಕ್ ಆಗ್ತದ? ಇಲ್ಲ, ದೇವರ ಮುಖಾಂತರಗಳು ಇಲ್ಲಿಂದಾನೇ ಬರೋದು. ಆದರೆ ದೇವರು ಇದನ್ನು ಯಾಕೆ ಹೇಳ್ತಿದ್ದಾನೆ ಅಂತ ಹೇಳಿದ್ರೆ, ತದನಂತರ ಮನುಷ್ಯನು ಅದರ ಕುರಿತು ವಿರುದ್ಧವಾಗಿ ಮಾತನಾಡಬಹುದು. ಹಲ್ಲೆಲೂಯಾ. ತದನಂತರ ಮನುಷ್ಯನು ಆ ಕಾರ್ಯವನ್ನು ನಿಮ್ಮ ಜೀವಿತದಲ್ಲಿ ವಿರೋಧಿಸಬಹುದು. ತದನಂತರ ಆಮೇಲೆ ಅದು ನಿಮಗೆ ಒಳ್ಳೆಯದಾಗಿ ಪ್ರಾರಂಭವಾಗಿ ತೋರಿದ್ರು ಅಂತ್ಯ ನಿಮ್ಮ ಜೀವಿತದಲ್ಲಿ ಅಯ್ಯೋ ಎಂಬುದಾಗಿರುವಂಥ ಅನುಭವಕ್ಕೆ ನಡೆಸಬಹುದು. ಆದರೆ ದೇವರಿಂದ ಹಾಗೆ ಅಲ್ಲ. ಹಲ್ಲೆಲೂಯಾ. ನೀವು ದೇವರನ್ನೇ ಎದುರು ನೋಡುವಾಗ ನಿಮಗೆ ವಿಚಾರಗಳು ನಿಮ್ಮ ಎದುರಿಗೆ ಕಾಣಿಸಲ್ಲ. ದೇವರನ್ನೇ ಎದುರು ನೋಡುವಾಗ ನಿಮಗೆ ವಿಚಾರಗಳು ನಿಮ್ಮ ಎದುರಿಗೆ ಬರಲ್ಲ. ಆದರೆ ಒಂದು ಕಾರ್ಯ ಸತ್ಯ, ನೀವು ಆತನನ್ನೇ ಮೊರೆ ಇಟ್ಟು ಆತನನ್ನೇ ದೃಷ್ಟಿಸಿ ನೀವು ಹೋಗುವಾಗ ಒಂದು ಕಾರ್ಯ ದೇವರು ನಿಮ್ಮ ಜೀವಿತದಲ್ಲಿ ಮಾಡ್ತಾರೆ, ನಿಮ್ಮ ಮುಖ ಪ್ರಕಾಶಿಸುವಂತೆ ಮಾಡ್ತಾರೆ. ಹಲ್ಲೆಲೂಯಾ. ಈ ಪ್ರಕಾಶ ಈ ಲೋಕದ ಮೇಕಪ್ ಇಂದಲೂ ಈ ಲೋಕದ ಅನುಭವಗಳಿಂದಲೂ ಬರುವಂತದಲ್ಲ. ಈ ಪ್ರಕಾಶ ದೇವರ ಸಮ್ಮುಖದಲ್ಲಿ ಮಹಿಮೆ ಉಳ್ಳಂತ ಅನುಭವದೊಂದಿಗೆ ಬರುವಂತದಾಗಿರ್ತದೆ. ಹಲ್ಲೆಲೂಯಾ. ಒಂದಿನ ಏನೋ ಒಂದು ಮಿಸ್ಟೇಕ್ ನನ್ನ ಜೀವಿತದಲ್ಲಿ ಆದಾಗ ನಾನು ಗೋಳಾಡಿ ಪ್ರಾರ್ಥನೆ ಮಾಡಿದೆ. ಕಣ್ಣೀರು ಹಾಕಿ ಪ್ರಾರ್ಥನೆ ಮಾಡ್ತಿದ್ದೇನೆ, ಅರಿಕೆ ಮಾಡ್ತಿದ್ದೇನೆ. ದೇವರೇ, ಈ ಪ್ರಾರ್ಥನೆ ಮಾಡುವಾಗ ಸಡನ್ ಆಗಿ ನನ್ನ ಪಾಸ್ಟರ್ ಕರೆದ್ರು, ನಮ್ದು ಇಲ್ಲೇ ಬ್ಯಾಂಗ್ಳೂರಲ್ಲಿ. ನಾನು ಕಣ್ಣೀರು ಹಾಕಿದ್ದೆ, ಮುಖ ಎಲ್ಲ ಕಣ್ಣೀರಿಂದ ಬಾಡಿ ಹೋಗಿತ್ತು. ಅರಿಕೆ ಮಾಡಿ, ದೇವರೇ ನನ್ನನ್ನು ಶುದ್ಧೀಕರಿಸಿ, ನನ್ನನ್ನು ಕ್ಷಮಿಸಪ್ಪ, ಶುದ್ಧೀಕರಿಸಿ ಎಂದು ಪ್ರಾರ್ಥನೆ ಮಾಡಿದೆ. ಪಾಸ್ಟರ್ ಮುಂದೆ ಹೋಗಿ, ಆಫೀಸಲ್ಲಿ ಪಾಸ್ಟರ್ ಮುಂದೆ ಹೋಗಿ ನಿಂತೆ. ಪಾಸ್ಟರ್ ಕರೆದರು, ಏನೋ ಒಂದು ಕೆಲಸ ಹೇಳಲಿಕ್ಕಿತ್ತು, ಅದಕ್ಕೆ ಕರೆದರು. ಏನು ಇವತ್ತು ತುಂಬ ಸಂತೋಷವಾಗಿದೆಯಲ್ಲ? ನಾನು ಮನಸ್ಸಲ್ಲಿ ನೆಟ್ಟಿದ್ದೆ, ಅಲ್ಲ ಗೋಳಾಡಿ ಬಂದಿದ್ದೇನೆ. ಪಾಸ್ಟರ್ ಹೀಗೆ ಕೇಳ್ತಿದ್ದಾರಲ್ಲ, ಏನು ಇಷ್ಟು ಸಂತೋಷವಾಗಿದೆಯಾ? ನೋಡಿ, ಆ ದೈವಿಕವಾಗಿರುವಂಥ ಸಾನ್ನಿಧ್ಯದಲ್ಲಿರುವಂಥ ಪ್ರಸನ್ನತೆ ಆವರಿಸುವಾಗ ಅದರ ಬಿಡುಗಡೆಗಳನ್ನು ನಾವು ಅನುಭವಿಸ್ತೇವೆ. ಕಳೆದಿಂದ ಒಂದು ಮನೆಗೆ ಹೋಗಿದ್ವಿ. ನಾವು ಹೋದಾಗ ಬಾಡಿ ಹೋಗಿದ್ರು ಅವರು. ನಾವು ಹೋಗಿದಾಗ ಬೇಜಾರಲ್ಲಿದ್ರು. ಹೋದಾಗ ಪ್ರಾರ್ಥನೆ ಮಾಡಿ ದೈವಿಕವಾಗಿರುವಂಥ ದೇವರ ಆಲೋಚನೆ ಪ್ರಕಟವಾದಾಗ ಅವರ ಮುಖದಲ್ಲಿ ಪ್ರಕಾಶ ಬಂತು. ತಿರುಗಿ ಬರುವಾಗ ಸಂತೋಷದಿಂದ ಅವರು ನಮ್ಮನ್ನು ಕಳಿಸಿಕೊಡುವಂಥ ಅನುಭವವಾಯಿತು. ನಾನು ಏನು ಹೇಳ್ತಿದ್ದೇನೆಂದರೆ, ದೇವರ ಸಮ್ಮುಖದಲ್ಲಿ ನೋಡಿ, ನಿಮ್ಮ ಪಕ್ಕದಲ್ಲಿ ನಿಮ್ಮ ಅಕ್ಕದಲ್ಲಿ ಕೋಟಿ ಇರಲಿ, ನಿಮ್ಮ ಜೀವಿತದಲ್ಲಿ ನೀವು ಕನಸು ಕಾಣುವಂಥ ಡ್ರೀಮ್ ಆಗುವಂಥ ಎಲ್ಲ ಅನುಭವಗಳು ನಿಮ್ಮ ಮುಂದೆ ಬಂದು ನಿಂತಿದ್ರು ದೇವರ ಮಹಿಮೆ ನಿಮ್ಮ ಮೇಲೆ ಇಳಿಯುವಾಗಲೇ ನಿಜವಾದ ಸಂತೋಷ ನಿಮ್ಮಿಂದ ಹೊರಡುವಂಥದ್ದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕಂತ ಹೇಳಿದ್ರೆ, ಕಳೆದಿಂದಲೇ ಒಬ್ಬ ಹೇಳ್ತಿದ್ದ, ಕೋಟಿಯ ಕಾರ್ ಹಿಡ್ಕೊಂಡು ಅವನು ಹೇಳ್ತಿದ್ದ, ತಗೊಂಡಿದ್ದೇವೆ ಒಂದು ವಾರಕ್ಕಷ್ಟೇ ಸಂತೋಷ. ಈಗ ನೋಡಿದರೆ ಏನು ಅನಿಸ್ತಾ ಇಲ್ಲ. ಈ ಲೋಕದ ಪ್ರತಿ ವಸ್ತುಗಳು, ಪ್ರತಿ ಅನುಭವಗಳು ನಮ್ಮ ಜೀವಿತದಲ್ಲಿ ಎಲ್ಲ ಒಂದು ಸಮಯ ಬರುವಾಗ ಏನಾಗ್ತದೆ? ಬೇಜಾರಾಗ್ತದೆ. ಅದಕ್ಕೆ ಸೃಷ್ಟಿ ಎಂಗೇಜ್ಮೆಂಟಲ್ಲಿ ಒಂದು ಪ್ರಕಟಣೆ ನಾನು ಹೇಳಿದೆ. ಸೃಷ್ಟಿ ಎಂಗೇಜ್ಮೆಂಟಲ್ಲಿ ಒಂದು ಪ್ರಕಟಣೆ ಹೇಳಿದೆ, ಬೇಜಾರ ಆಗದೇ ಇರುವಂತ ಒಂದು ಅನುಭವ ಇದ್ರೆ ಹೆಂಡತಿ ಮಾತ್ರ. ಬೇಜಾರಾಗದೇ ಇರುವಂತ ಒಂದು ವಿಷಯ ಇದ್ರೆ ಯಾರು? ಹೆಂಡತಿ ಮಾತ್ರ. ಕೆಲವರು ಹೇಳ್ಬೋದು ಅಲ್ಲ, ಯಾಕಂದ್ರೆ ದೇವರ ವಚನ ಸತ್ಯತೆ, ದೇವರ ವಚನದ ಅನುಭವ ಹೇಳ್ತದೆ. ಆಮೇಲೆ ನಿನ್ನ ಜೀವಿತದಲ್ಲಿ ನಿಜವಾದ ಒಂದು ಆಶೀರ್ವಾದ ಯಾರು? ಹೆಂಡತಿನ. ಕಳೆದಿಂದಲ್ಲಿ ನನ್ನ ಹೆಂಡತಿಗೆ ನಾನು ಹೇಳ್ತಿದ್ದೆ, ಆಮೇಲೆ ನಿನ್ನಷ್ಟು ಸುಂದರವಾಗಿರುವಂತ ಅವರು ಯಾರು ಇಲ್ಲ ನನಗೆ. ನಿನ್ನ ಹಾಗೆ ಸುಂದರವಾಗಿರೋರು ಯಾರು ಇಲ್ಲ. ನಿಜವಾಗ್ಲು ಯಾರು ಇರಬಾರ್ದು, ಬೇರೆಯವರಿದ್ರೆ ಕಷ್ಟ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಬೇರೆಯವರು ಇದ್ರೆ ಪ್ರಾಬ್ಲಮ್, ಅಲ್ಲಿ ದೈವಿಕವಾಗಿರುವಂತ ಸಾನ್ನಿಧ್ಯ ಇರಲ್ಲ. ಬೇರೆಯವ್ರು ಬಂದ್ರೆ ಕಷ್ಟ, ಅಲ್ಲಿ ದೈವಿಕವಾಗಿರುವಂತ ಆಮೇಲೆ ಪ್ರೆಸೆನ್ಸ್ ಅಲ್ಲಿ ಇರಲ್ಲ. ದೇವರ ಮಹಿಮೆ ಎಲ್ಲಿರ್ತದೆ? ನನ್ನ ಸ್ವಂತ ಹೆಂಡತಿಯಲ್ಲೇ. ಆಮೇಲೆ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡಿ, ನಾನು ಒಂದು ಸೀಕ್ರೆಟ್ ಹೇಳ್ತೇನೆ. ಯಾವುದೇ ವಿಷಯಗಳಲ್ಲಿ, ಜೋಸೆಫ್ ಅವರು, ಯಾವುದೇ ವಿಷಯಗಳಲ್ಲಿ ನಿಮಗೆ ಬೋರ್ ಆದ್ರೂ ತೊಂದರೆ ಇಲ್ಲ, ಹೆಂಡತಿಯಲ್ಲಿ ಮಾತ್ರ ಬೋರ್ ಆಗಬಾರ್ದು. ಒಂದು ವೇಳೆ ಬೋರ್ ಆಯ್ತಂದ್ರೆ ಡೇಂಜರ್. ನೀವು ಎಲ್ಲಿದ್ದೀರಾ? ಅದ ಕಾರಣ ಪ್ರತಿಯೊಬ್ಬರ ಮಕ್ಕಳು ಒಂದನ್ನು ನಾವು ನಂಬಬೇಕು, ದೇವರ ಮಹಿಮೆ ಉಳ್ಳದ್ದಾಗಿ ನಾವು ಮಾರ್ಪಾಡಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್.
ದೇವರ ಮಹಿಮೆಯುಳ್ಳಂಥ ಅನುಭವವಾಗಿ ನನ್ನ ಜೀವಿತ ಮಾರ್ಪಡಬೇಕು. ಹಲ್ಲೆಲೂಯಾ. ಈ ಮಹಿಮೆಯುಳ್ಳಂಥ ಅನುಭವವಾಗಿ ಇದು ಮಾರ್ಪಡುವಾಗ ಒಂದು ಕಾರ್ಯ ಸತ್ಯ, ಆಮೇಲೆ ನಿನ್ನ ಜೀವಿತದಲ್ಲಿ ಆಮೇಲೆ ಏನೇ ಅನುಭವಗಳ ಮೂಲಕವಾಗಿ ಹಾದು ಹೋದ್ರೂ ಅಲ್ಲಿ ನಿನ್ನ ದೇವರು ಇಳಿದು ಬರ್ತಾರೆ. ಹಲ್ಲೆಲೂಯಾ. ಆ ದಿನದಲ್ಲಿ ಶದ್ರಕ್, ಮೇಷಕ್, ಅಬೇದ್ನೆಗೋರ ಆಮೇಲೆ ಮಧ್ಯದಲ್ಲಿ ಇಳಿದು ಬಂದಂಥ ದೇವರು, ಆಮೇಲೆ ದಾನಿಯೇಲನ ಆಮೇಲೆ ಗುಹೆ ಒಳಗೆ ಇಳಿದು ಬಂದಂಥ ದೇವರು ಇವತ್ತು ನಿಮ್ಮ ಜೀವಿತದಲ್ಲಿ ಯಾವುದೇ ಅನುಭವಗಳ ಮಧ್ಯದಲ್ಲಿ ಹಾದು ಹೋಗ್ತಿದ್ರು ಅಲ್ಲಿ ದೇವರ ಮಹಿಮೆ ಇರೋದ್ರಿಂದ ನಿನ್ನನ್ನು ಎದುರಿಸಲಿಕ್ಕೆ ಯಾವ ಶಕ್ತಿಗೂ ಸಾಧ್ಯವಾಗಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೋಡಿ, ನಾವು ಮನೆ ಮೇಂಟೆನೆನ್ಸ್ ಕಟ್ಟದೆ 1 ವರ್ಷ 1 ತಿಂಗಳಾಯ್ತು. 41,000 ಚಿಲ್ಲರೆ ಎಷ್ಟೋ ಬಾಕಿ ಇದೆ. ದೇವರ ದಯೆ ಪ್ರಕಟವಾಗಿದೆ, ದೇವರ ಮಹಿಮೆ ಪ್ರಕಟವಾಗಿದೆ. ಹೇಳ್ತಾನೆ ಇದ್ದಾರೆ, ನೀವು ಕಟ್ಟಲಿಲ್ಲ ಅಂದ್ರೆ ನೀರು ಸ್ಟಾಪ್ ಮಾಡ್ತಾ ಇಲ್ಲ. ಕಳದಿಂದಲ್ಲಿ ನೆನೆಸಿ ನೀರು ಸ್ಟಾಪ್ ಮಾಡಿದ್ರೂ ತೊಂದರೆ ಇಲ್ಲ. ದೇವರು ಎಲ್ಲಿಯೂ ನಾನು ಕರ ಚಾಚಿ ಅದನ್ನು ಪೇಮೆಂಟ್ ಮಾಡಲ್ಲ, ನಿನ್ನಿಂದಲೇ ಒದಗಿರಬಾರ್ದು. ಎಲ್ಲಿ ಏನು ಅರಿಕೆ ಮಾಡಿದೆ? ನೀರು ನಿಲ್ಲಿಸಿದ್ರೂ ತೊಂದರೆ ಇಲ್ಲ ದೇವರೇ, ಎಲ್ಲಿಂದ ಬರಬೇಕು? ಅದು ಪರಿಹಾರ. ಆಮೆನ್. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ಆಮೇಲೆ ನಿಮ್ಮ ಜೀವಿತದಲ್ಲಿ ಎಲ್ಲ ಸಂದರ್ಭಗಳಲ್ಲಿ ಅಮೌಂಟ್ ಅಲ್ಲ, ಎಲ್ಲ ಸಂದರ್ಭಗಳಲ್ಲಿ ಥಿಂಗ್ಸ್ಗಳಲ್ಲ, ಎಲ್ಲ ಸಂದರ್ಭಗಳಲ್ಲಿ ವಿಚಾರಗಳಲ್ಲ. ಆಮೇಲೆ ಎಲ್ಲ ಸಂದರ್ಭಗಳಲ್ಲಿ ಒಂದು ಅನುಭವ ಇರಬೇಕು, ದೇವರ ಮಹಿಮೆಯುಳ್ಳಂಥ ಅನುಭವ, ದೇವರ ದಯೆ ಉಳ್ಳಂಥ ಅನುಭವ ನಿಮ್ಮ ಜೀವಿತದಲ್ಲಿ ಇರುವುದಾದ್ರೆ ಎಲ್ಲಿಯೂ ನೀವು ಫೇಲ್ ಆಗಲ್ಲ, ಎಲ್ಲಿಯೂ ನೀವು ಸೋತು ಹೋಗಲ್ಲ. ಆಮೇಲೆ ಆ ಅನುಭವಗಳಲ್ಲಿ ಜನರು ನಿಮ್ಮಿಂದ ಏನು ನೋಡ್ಲಿಲ್ಲ ಅಂದ್ರೂ ಒಂದು ಆಶ್ಚರ್ಯ ಪಡ್ತಾರೆ, ಅಲ್ಲ ಇವರು ಹೇಗಿದ್ದಾರೆ ಎಂಬುದಾಗಿರುವಂತ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಜನರು ಇದಿದ್ರೆ ಹೀಗಿದ್ರೆ ಹಾಗಿದ್ರೆ ಆಗ್ತದೆ ಎಂಬುದಾಗಿರುವಂತ ಅನುಭವಗಳು ಆಮೇಲೆ ಸುಳ್ಳಾಗಿ ದೇವರ ಮಾರ್ಪಡಿಸ್ತಾರೆ. ಆಮೇನ್. ನಾವ್ ಹೇಳ್ತೇವೆ ಆಮೇನ್. ಅದಕ್ಕೆ ಯೇಸು ಸ್ವಾಮಿ ಸೈತಾನನ ಹತ್ರ ಬಂದಾಗ, ಸೈತಾನ ಹತ್ರ ಬಂದು ಹೇಳ್ತಿದ್ದಾನೆ, ಈ ಕಲ್ಲನ್ನು ಆಮೇನ್ ರೊಟ್ಟಿ ಆಗುವಂತೆ ಮಾಡು. ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಆಮೇನ್ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತು ನನ್ನ ಪೋಷಣೆ. ಪ್ರೈಸ್ ದಿ ಲಾರ್ಡ್. ನನಗೆ ಈ ಕಲ್ಲಿಂದ ರೊಟ್ಟಿಯಾಗಿ ತಿನ್ನಬೇಕಾದಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ದೇವರ ಬಾಯಿಂದ ಹೊರಡುವ ಮಾತಿನಿಂದಲೂ ನಾನು ಬದುಕ್ತೇನೆ. ಆಮೇನ್. ಇವತ್ತು ಹೀಗೆ ನಾವು ನಂಬುವಾಗ ಆಮೇಲೆ ಸೈತಾನ ನಮ್ಮ ಮೇಲೆ ಬಾಧಿಸಲಿಕ್ಕೆ ಸಾಧ್ಯವಾಗಲ್ಲ. ಯಾಕಂತ ಹೇಳಿದ್ರೆ ನಮ್ಮ ನಂಬಿಕೆ, ನಮ್ಮ ಆಶ್ರಯ, ಆಮೇಲೆ ನಮ್ಮದಾಗಿರುವಂತ ಅನುಭವಗಳು ದೇವರಾಗಿರುವುದರಿಂದ ಆ ಪೋಷಣೆಯಲ್ಲಿ ನಾವು ಮುಂದೆ ಸಾಕ್ತೇವೆ, ಆ ಅರಿಕೆಯಲ್ಲಿ ನಾವು ಮುಂದೆ ಸಾಕ್ತೇವೆ. ಈ ಅರಿಕೆ ಜೀವವಾಗಿ ನಮ್ಮ ಜೀವಿತದಲ್ಲಿ ಮಾರ್ಪಡುತ್ತದೆ. ಆಮೇಲೆ ಹಾಗಾದ್ರೆ ಜೀವ ಉಳ್ಳಂತ ಅನುಭವ ನಾವು ಕಾಣಬೇಕಾ? ಏನ್ ಬರಬೇಕು? ಶೂನ್ಯತೆ ಬರಬೇಕು, ಮರಣ ಎದುರಾಗಬೇಕು. ಆಮೇಲೆ ಮರಣ ಬಂದ್ರೇನೆ ಅಲ್ಲ ಜೀವ ಪ್ರಕಟವಾಗುವುದು. ಎಲ್ಲ ಮುಗಿಯಿತು, ಆಯ್ತು ದೇವರೇ ಇನ್ನ ಆಗಲ್ಲ ಎಂಬುದಾಗಿ ಕೂರುವಾಗ ಜೀವ ಆಮೇಲೆ ಪ್ರಕಟವಾಗಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆದ ಕಾರಣ ಇನ್ನು ಅನೇಕ ವಚನಗಳಿದೆ, ಆಯ್ತಾ? ಆದರೆ ನಮ್ಮ ಮುಂದೆ ಸಮಯ ಆಗಿರೋದ್ರಿಂದ ಆಮೇಲೆ ಒಂದು ಸತ್ಯತೆ ನಾನು ಹೇಳ್ತೇನೆ ಇವತ್ತು. ಆಮೇಲೆ ಎಲ್ಲ ಮಹಿಮೆ ನಿಮ್ಮ ಜೀವಿತದಲ್ಲಿ ದೇವರದಾಗಲಿ. ಹಲ್ಲೆಲೂಯಾ. ನಿಮ್ಮ ಹತ್ರ ಏನೇ ಇರಬಹುದು, ನಿಮ್ಮ ಜೀವಿತದಲ್ಲಿ ಏನೇ ಬರಬಹುದು, ಆದರೆ ಪ್ರತಿ ಸಂಗತಿಗಳಲ್ಲಿ ಒಂದನ್ನು ಸಲ್ಲಿಸಿ, ಕರ್ತನೆ ಎಲ್ಲ ವಿಷಯಗಳಲ್ಲಿ ನಾನು ನಿನಗೆ ಮಹಿಮೆಯನ್ನು ಸಲ್ಲಿಸ್ತೇನೆ. ಹಲ್ಲೆಲೂಯಾ. ಆಮೇಲೆ ನಿನ್ನ ಮಹಿಮೆ ಇಲ್ಲದ ಯಾವುದೇ ಅನುಭವಗಳು ನನ್ನ ಜೀವಿತದಲ್ಲಿ ಎಂಟ್ರಿ ಆಗಬಾರ್ದು. ನಿನ್ನಗೆ ಮಹಿಮೆ ತರದಿರುವಂತೆ ಯಾವುದೇ ವಿಚಾರಗಳು ನನ್ನ ಒಳಗೆ, ನನ್ನ ಜೀವಿತದ ಒಳಗೆ ಬರಕೂಡದು, ಬರಬಾರದು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನೋಡಿ, ದೇವರ ಉದ್ದೇಶ ಇದ್ರೆ ಎಲ್ಲಿಂದಾದ್ರೂ ನೀವು ಬೇಡ ಬೇಡ ಅಂದ್ರೂ ಬರ್ತದೆ. ಕೆಳದಿಂದಲ್ಲಿ ಕರ್ತಂದಾಸಿ ಸ್ವಲ್ಪ ವಾಕಿಂಗ್ ಎಲ್ಲ ಮಾಡಲಿಕ್ಕೆ, ಹೊರಗೆ ಹೋಗ್ಲಿಕ್ಕೆ ಚಳಿ ಆಗೋದು, ಶೀತ ಬರೋದು ಅದೆಲ್ಲ ಮನೆಯೊಳಗೆ ಒಂದಿದ್ರೆ ಒಳ್ಳೇದಿತ್ತಲ್ಲ ನೆನೆಸ್ತಾ ಇದ್ದೆ. ಜೋಸೆಫರ ಮನೆಯಲ್ಲಿ ಜಾಗ ಇಕ್ಕಟ್ಟಾಯ್ತು. ಅವರು ನನಗೆ ಫೋನ್, 1 ವಾರದಿಂದ ಫೋನ್, ಪಾಶ್ರೇ ತಗೊಂಡು ಪಾಶ್ರೇ. ನಾನು ಹೇಳೋದು ನೋಡೋಣ, ನಾನು ಏನೋ ಒಂದು ವಿಷಯಗಳಲ್ಲಿ ಇದ್ದೆ. ಆಗ ನೋಡಿ, ನಾವು ಎಷ್ಟು ಅಲ್ಲಿ ತಡೆದು ನಿಲ್ಸಿದ್ರು
ಏನ್ ಬರ್ತದೆ? ನಾನು ಹೇಳೋದು ನಿಜವಾದ ಸಾಕ್ಷಿ ಇದ್ದಾರೆ, ಪ್ರೆಸೆಂಟ್ ಇದ್ದಾರೆ. ಅವರು ನನ್ನನ್ನು ಬಿಟ್ಟೇ ಇಲ್ಲ. 3-4 ಸಲ ಫೋನ್ ಮಾಡಿ ಅಂತೂ ಇಂತೂ ಮನೆಗೆ ಬಂದು ಮುಟ್ತು. ಈಗ ಮನೆ ಒಳಗೆ ವಾಕಿಂಗ್. ಹೇಗೆ ಬಂತು? ಸುಮ್ಮನೆ ಬಂತು. ಹಲ್ಲೆಲೂಯಾ. ಆಗ ನಾವು ಪ್ರೀತಿಯ ನಿಜವಾಗಲಿ ನೀವು ದೇವರಿಗೆ ಮಹಿಮೆ, ನಾನಾಗಲಿ ನೀವಾಗಲಿ ದೇವರಿಗೆ ಮಹಿಮೆ ಸಲ್ಲಿಸಿ ಹೋಗುವ ಪ್ರತಿ ವಿಷಯಗಳನ್ನು ಒಂದು ಉದಾಹರಣೆ ಹೇಳಿದ, ಚಿಕ್ಕ ಎಕ್ಸಾಂಪಲ್ ಹೇಳಿದಾಯ್ತಾ. ಕೆಲವು ಥಿಂಗ್ಸ್ಗಳು, ಕೆಲವು ವಿಷಯಗಳು, ಕೆಲವು ವಿಚಾರಗಳು, ಆಮೇಲೆ ನೀವು ಪ್ರಯತ್ನ ಪಟ್ಟು ಹೋಗುವಂಥ ಕೆಲವು ಅನುಭವಗಳು ಆಮೇಲೆ ಕೆಲವು ಟೈಮಲ್ಲಿ ಸುಮ್ಮನೆ ಬರ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಅನೇಕ ಸಂದರ್ಭಗಳು ನಮ್ಮ ಈಗ ಈ ಏರಿಯಾದಲ್ಲಿ ಫುಲ್ ಎಲ್ಲ ನೀರು ಬಂದ್ ಮಾಡಿಬಿಟ್ಟಿದೆ. ನೀರಿಲ್ಲ, ಇವತ್ತು ನೀರಿಲ್ಲ, ನೀರು ತುಂಬಿಸಿಟ್ಟಿದ್ದೇವೆ. ನಾನು ಯೋಚನೆ ಮಾಡ್ತೀನಿ, ನೀರಿನ ಟ್ಯಾಂಕರ್ ಹಾಕ್ಸ್ಬೇಕು. ಟ್ಯಾಂಕರ್ ಹಾಕ್ಸಿದ್ರೆ ಅಲ್ಲಿ ಟ್ಯಾಂಕ್ ದೊಡ್ಡದಿಲ್ಲ, ನೀರೆಲ್ಲ ಉಳಿತದೆ. ಉಳಿದ್ರೆ ಹೋಗ್ಲಿ ಬಿಡಿ, ದುಡ್ಡಲ್ಲ, ನಾವು ಕೊಟ್ಟ ಅಷ್ಟು ದುಡ್ಡು ಹೋಗ್ತದೆ, ನೀರು ಅಷ್ಟು ಹೋಗ್ತದೆ. ಅವರು ಅದ್ರಲ್ಲಿ ತಗೊಂಡೋಗಿ ಬಿಡ್ತಾರೆ. ಏನು ಮಾಡಲಿ? ದೇವರು ನಿನ್ನೆ ದಿನದಲ್ಲಿ ನಾವೆಲ್ಲ ಲೈವಿಗೆ ಸೆಟಪ್ಗಳು ಮಾಡ್ತಾ ಇದ್ವಿ. ರಾತ್ರಿ ಹೋಗೋ ಲೇಟ್ ಆಯ್ತು. ನಾವು ಹೋಗೋ ಸೆಟಪ್ ಮಾಡುವಾಗ ಅಲ್ಲಿ ಒಬ್ಬರು ಕಾರ್ನವನು ಹಾರ್ನ್ ನೋಡ್ಕೊಂಡು ಹೋದ. ಆಗ ನಾನು ಹಾರ್ನ್ ನೋಡಿತಿದ್ದೆಲ್ಲ, ನೋಡೋಣ ಏನಾಗಿದೆ ನೋಡೋಣ. ಹೊರಗೆ ಹೋದಾಗ ಅಲ್ಲಿ ಒಂದು ವಿಷಯ ನಡೀತು. ಒಂದು ಕಾರಣ ಅಷ್ಟೇ, ರೀಸನ್. ಹೊರಗೆ ಹೋದ, ಅಲ್ಲಿ ನೀರು ಹಾಕೋರೊಬ್ಬ ಸಿಕ್ಕಿದ್ರು. ಚರ್ಚಿಗಲ್ಲ, ಹಾಂ ಮಾಡೋಣ. ಈಗ ಹಾಕ್ಬೇಕಂದ್ರೆ ಅವ್ರು ಕಾಯ್ಬೇಕಿಲ್ಲಿ, ಯಾಕಂದ್ರೆ ಎಲ್ಲ ಟ್ಯಾಂಕ್ಗಳಿಗೆ ನಾವು ತುಂಬಿಸ್ಬೇಕು, ಕಾಯ್ಬೇಕು. ಇಲ್ಲಿ ಕಾಯುವವರಿಲ್ಲ, ಹಾಕೊಂಡು ಹೋಗ್ತಾ ಇರೋದು ಅಷ್ಟೇ. ಅವ್ರಂದ್ರೆ ಇಲ್ಲ ಸರ್ ಹಾಕೋಣ, ಚರ್ಚಿಗಲ್ಲ ಹಾಕೋಣ. ನೋಡಿ, ನಾವು ಅನೇಕ ಸಂದರ್ಭ ಏನು ಯೋಚನೆ ಮಾಡ್ತೀವಿ ಏನು ಮಾಡಿ. ಆದರೆ ದೇವರ ಮಹಿಮೆಯಿಂದ ತುಂಬುವಾಗ ಪ್ರತಿ ವಿಷಯಗಳನ್ನು ದೇವರೇನು ಮಾಡ್ತಾರೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನನ್ನನ್ನು ಕೇಳುವಂಥ ಪ್ರಿಯ ದೇವರ ಮಕ್ಕಳೇ, ಇಲ್ಲಿಂದ ಪ್ರಸಂಗಿಸಿ ನಾವು ಹೊರಡುವಾಗಲೂ ಅನೇಕ ವಿಷಯಗಳನ್ನು ನಮಗೆ ಎದುರಿಸಬಹುದು. ಇಲ್ಲಿಂದ ಈ ಪ್ರಸಂಗವನ್ನು, ಈ ವಚನವನ್ನು ಕೇಳಿ ನೀವು ಹೋಗುವಾಗ ನಿಮ್ಮನ್ನು ಅನೇಕ ವಿಷಯಗಳು ಎದುರಿಸಬಹುದು. ಆದರೆ ಒಂದು ಕಾರ್ಯವನ್ನು ನೀವು ನಂಬಬೇಕು, ದೇವರೇ ನಿನ್ನ ಮಹಿಮೆಗೆ ತಡೆಯಾಗಿ ನಿಂತಿರುವಂಥ ಅನುಭವಗಳನ್ನು ಜೀವಿತವನ್ನು ಬಿಟ್ಟು ನೀಗಲಿ. ಹಲ್ಲೆಲೂಯಾ. ನೀವು ಒಂದು ಪ್ರಾರ್ಥನೆ ಮಾಡಬೇಕು. ಇವತ್ತು ನಿಮ್ಮ ಜೀವಿತದಲ್ಲಿ ದೇವರ ಮಹಿಮೆಗೆ ತಡೆಯಾಗಿ ಯೋಚನೆಗಳಿರುವುದಾದರೆ, ಮಾತುಗಳಿರುವುದಾದರೆ, ನೋಟ ಇರುವುದಾದರೆ, ಕೇಳ್ವಿಕೆಗಳಿರುವುದಾದರೆ, ಅಥವಾ ವಿಚಾರಗಳು ನಿಮ್ಮ ಜೀವಿತದಲ್ಲಿ ಇರುವುದಾದರೆ, ಥಿಂಗ್ಸ್ಗಳಿರುವುದಾದರೆ, ಅಥವಾ ನಿಮ್ಮ ಜೀವಿತದಲ್ಲಿ ಏನೇ ತಡೆಗಳಿರಲಿ, ಆಮೇಲೆ ದೇವರ ಆತ್ಮನಿಗೆ ಹೇಳಬೇಕಾದದ್ದು, ದೇವರೇ ಆ ತಡೆಗಳನ್ನೆಲ್ಲ ನೀಗಿಸಿ ಈ ಶರೀರ, ಆತ್ಮ, ಪ್ರಾಣ ನಿನ್ನ ಮಹಿಮೆಯಿಂದ ತುಂಬಿಸಲ್ಪಡಲಿ. ಇಲ್ಲಿಂದ ಹೊರಡುವಾಗ ಅದು ನಿನ್ನ ಮಹಿಮೆಯಾಗಲಿ. ನಾನು ಹೋಗುವಂಥ ಸ್ಥಳಗಳೆಲ್ಲ ನಿನ್ನ ಮಹಿಮೆಯಿಂದ ತುಂಬಿಸಲ್ಪಡಲಿ. ನಾನು ಆಗಿರುವಂಥ ಮನೆಗಳು, ನಾನು ಆಗಿರುವಂಥ ಸ್ಥಳಗಳಲ್ಲಿ ನಿನ್ನ ಮಹಿಮೆಯಿಂದ ತುಂಬಿಸಲ್ಪಡಲಿ. ಆಮೇಲೆ ಆ ಮಹಿಮೆ ನನಗಾಗಿ ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುವಾಗ ಅದರ ಬಿಡುಗಡೆಗಳನ್ನು ನೀವು ಅನುಭವಿಸ್ತೀರಾ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ ಕಾರಣ ಒಂದು ಪ್ರಾರ್ಥನೆ ಮಾಡೋಣ, ನನ್ನ ಜೀವಿತದಲ್ಲಿ ದೇವರೇ ನಿನ್ನ ಮಹಿಮೆ ಪ್ರಕಟವಾಗಲಿ ಎಂಬುದಾಗಿ. ಹಲ್ಲೆಲೂಯಾ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಂತುಕೊಳ್ಳೋಣ, ಕುಣಿದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥಿಸುವುದಕ್ಕಿಂತ ಮುಂಚಿತವಾಗಿ ಕರ್ತನ ಮೇಜಿಗಾಗಿ ಆಮೇಲೆ ಸಿದ್ಧರಾಗಿ ಬಂದವರೆಲ್ಲ ಕರ್ತನ ಮೇಜಿಗಾಗಿ ಸಿದ್ಧರಾಗಿ ಈ ಆಲೋಚನೆಗಳ ಮುಂದೆ ಸಂಪೂರ್ಣವಾಗಿ ಒಪ್ಪಿಸಿಕೊಡಿ. ಹಲ್ಲೆಲೂಯಾ. ಇವತ್ತು ನಾವು ಈ ಕರ್ತನ ಮೇಜಿನ ಮುಂದೆ ಬರಲಿಕ್ಕೆ ಕಾರಣವಾಗಿರುವಂಥ ಒಂದು ಅನುಭವನೇ ಯೇಸು ಸ್ವಾಮಿ ಆಗಿದ್ದಾರೆ. ಹಲ್ಲೆಲೂಯಾ. ಆ ದಿನದಲ್ಲಿ ಅವರು ಜಜ್ಜಲ್ ಪಡೆದಿದ್ದಾರೆ. ಆ ದಿನದಲ್ಲಿ ಅವರು ಆಮೇಲೆ ನಮಗಾಗಿ ಪ್ರಾಣ ಕೊಡದಿದ್ದರೆ ಈ ಅನುಭವ ನಮಗೆ ಈ ದಿನದಲ್ಲಿ ಸಿಗ್ತಿರ್ಲಿಲ್ಲ. ಇವತ್ತು ಈ ಒಂದು ಕಾರ್ಯವನ್ನು ನಾವು ಯಾಕೆ ಮಾಡ್ತಿದ್ದೇವೆ ಅಂತ ಹೇಳಿದರೆ, ಆತನ ಮರಣವನ್ನು, ಆತನ ಮಾಡಿದ ಎಲ್ಲ ಕಾರ್ಯಗಳನ್ನು ನೆನಪಿಸಿಕೊಳ್ಳಿಕ್ಕೋಸ್ಕರವಾಗಿ. ಅದಕ್ಕಿಂತ ಶ್ರೇಷ್ಠವಾಗಿ ಯೇಸು ಸ್ವಾಮಿ ನಮಗೆ ಈ ವಿಷಯದಲ್ಲಿ ಆಜ್ಞೆ ಕೊಟ್ಟದ್ದು, ನೀವು ಇದನ್ನು ಮಾಡಬೇಕೆಂಬುದಾಗಿ. ಹಲ್ಲೆಲೂಯಾ. ಆದ ಕಾರಣ ಇವತ್ತೊಂದು ಪ್ರಾರ್ಥನೆ ಮಾಡೋಣ. ಎಲ್ಲ ತಡೆಗಳು ನನ್ನ ಜೀವಿತದಿಂದ ನೀಗಲಿ, ನಿನ್ನ ಮಹಿಮೆಯಿಂದ ನನ್ನ ಅನುಭವ ತುಂಬಿಸಲ್ಪಡಲಿ, ನಿನ್ನ ಪ್ರಸನ್ನತೆಯಿಂದ ನನ್ನ ಜೀವಿತದ ಅನುಭವಗಳು ತುಂಬಿಸಲ್ಪಡಲಿ ಎಂಬುದಾಗಿ ಎಲ್ಲರೂ ಪ್ರಾರ್ಥನೆ ಮಾಡಿ. ಪ್ರೀತಿ ದೇವರೇ, ನಿನ್ನ ನಾಮದಲ್ಲಿ ನಾವು ಹತ್ತಿರ ಬರುತ್ತೇವಪ್ಪ. ಯೇಸುವಿನಿಂದಲೇ ಕರ್ತನೆ ಸ್ವಾಮಿ, ನಿನ್ನ ವಚನಗಳನ್ನು ನಾವು ಕೇಳಿದ್ದೇವೆ, ನಿನ್ನ ಸತ್ಯತೆಯ ಅನುಭವಗಳನ್ನು ನಾವು ಕೇಳಿದ್ದೇವೆ ದೇವರೇ. ಅದರಲ್ಲಿರುವಂಥ ಬಿಡುಗಡೆಗಳನ್ನು ಈ ದಿನವೇ, ಆಮೇಲೆ ನಾಳೆ ಅಲ್ಲ, ನಾಳಿದ್ದಲ್ಲ, ಆಮೇಲೆ ಈ ಕ್ಷಣವೇ, ಈ ದಿನವೇ ಅದರ ಬಿಡುಗಡೆಗೆ ನಾವು ಅನುಭವಿಸಲಿಕ್ಕೆ ಕೃಪೆ ನೀಡಿಸುವ.
ಈ ವಚನದ ಬಿಡುಗಡೆಯನ್ನು ನಾವು ಅನುಭವಿಸಲಿಕ್ಕೆ ಕೃಪೆ ನೀಡು. ಇದರಿಂದಲೇ ಈ ವಚನ ಯಾರೆಲ್ಲ ಕೇಳಿದಾರೋ ಅವರ ಜೀವಿತದಲ್ಲಿ ಬಲವಾದ ಕಾರ್ಯಗಳು ಪ್ರಕಟವಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಮುಖ್ಯವಾಗಿ ಕರ್ತನ ಮೇಜಿನ ಮುಂದೆ ನಾವು ಬಂದಿದ್ದೇವೆ ನಮಗಾಗಿ, ಅದರಿಂದಲೇ ನೀನು ಜಜ್ಜಲ್ಪಟ್ಟದಕ್ಕಾಗಿ ಸ್ತೋತ್ರಪ್ಪ, ರಕ್ತವನ್ನು ಸುರಿಸಿದಕ್ಕಾಗಿ ಸ್ತೋತ್ರ. ಇದರಲ್ಲಿ ಕರ್ತನೆ ಪಾಲುಗರಾಗುವಂತೆ ಎಲ್ಲ ನಿನ್ನ ಕರಗಳು ಒಪ್ಪಿಸಿಕೊಡ್ತೇನೆ. ನಿನ್ನ ಕೃಪೆಯಲ್ಲಿ ಮರೆ ಮಾಡು. ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ತೆಗೆದುಕೊಂಡವರು ಇದರಲ್ಲಿ ಪಾಲುಗರಾಗುವಾಗ ನಿನ್ನ ಬಿಡುಗಡೆಯನ್ನು ಅವರು ಅನುಭವಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನಿನ್ನ ಕರಗಳು ಒಪ್ಪಿಸಿಕೊಡ್ತೇನೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇಲೆ. ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳಿಕ್ಕೋಸ್ಕರವಾಗಿ ಹೀಗೆ ಮಾಡಿರಿ ಎಂಬುದಾಗಿ ಹೇಳಿದನು. ಈ ರೊಟ್ಟಿಗಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರವಾಗಲಿ ಕರ್ತನೆ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ಅದೇ ರೀತಿಯಲ್ಲಿ ಆತನ ಪಾನಪಾತ್ರೆಯನ್ನು ತೆಗೆದುಕೊಂಡು ಇದನ್ನು ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನನ್ನನ್ನು ನೆನೆಸಿಕೊಳ್ಳಿಕ್ಕೋಸ್ಕರವಾಗಿ ಹೀಗೆ ಮಾಡಿರಿ ಎಂಬುದಾಗಿ ಹೇಳಿದನು. ಈ ಪಾನಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ಈ ರೊಟ್ಟಿಗಾಗಿ ಪಾನಕ್ಕಾಗಿ ಕರ್ತನ ದಾಸಿ ಪ್ರಾರ್ಥನೆ. Hallelujah. Shudarabanagachaneria. Oh Jesus, hallelujah. Oh Shadaragachaneria andana sandarena. Hallelujah, hallelujah, hallelujah. ಬಿಡುಗಡೆನ ಅನುಭವಿಸಲಿ ಕರ್ತನೆ. ದೇವರೇ, ನಿನ್ನ ರಕ್ತದಲ್ಲೂ ನಿನ್ನ ಮಾಂಸದಲ್ಲೂ ಪಾಲುಗಾರರಾಗುವಾಗ ಹಾಲೆಲೂಯಾ. ಯೇಸುವೇ ನಿನಗೆ ಸ್ತೋತ್ರ. ಹಾಲೆಲೂಯಾ. ಯೇಸುವೇ ನಿನಗೆ ಶದರಗತನೆ ರಿಯಾದನ ಸಂದರೇದನ ದರಗತನೆ ನಡೆಸಬೇಕಾಗಿ ನಾನು ಬೇಡಿಕೊಳ್ಳುತ್ತೇನೆ. ತಮ್ಮನ್ನು ತಾವು ವಿವೇಚಿಸಿಕೊಂಡವರಾಗಿ ಸಹಾಯ ಮಾಡು ಯೇಸಪ್ಪ. ಕರ್ತನೆ ರಾಜ, ಎಲ್ಲ ಕರ್ತನೆ ಅಪರಾಧಗಳಿಗೋಸ್ಕರ, ಎಲ್ಲ ಪಾಪಗಳಿಗೋಸ್ಕರ ನೀನು ತಿನ್ನಂತ ಅಪ್ಪ, ಜಡೆಯಲ್ಪಟ್ಟಂತ ಕರ್ತನೆ, ಸುರಿಸಲ್ಪಟ್ಟಂತ ನಿನ್ನ ಪರಿಶುದ್ಧವಾದ ರಕ್ತ, ಹೀಳಲ್ಪಟ್ಟಂತ ನಿನ್ನ ಮಾಂಸಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನಪ್ಪ. ನನಗೋಸ್ಕರವಾಗಿ ಶಿಲುಬೆ ಮೇಲೆ ಹೊತ್ತಂತ ಅಪರಾಧ ಕರ್ತನೆ ಸ್ವಾಮಿ ಅಪ್ಪ, ನಿಂದೆ ಅವಮಾನಗಳನ್ನ ದೇವರೇ ಕರ್ತನೆ ನೀನು ಹೊತ್ತದಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ಇದುವರೆಗೂ ಕರ್ತನೆ ನಿನ್ನಲ್ಲಿ ಜೀವಿಸುವಂತೆ, ನಿನ್ನಲ್ಲಿ ಆಗಿರುವಂತೆ ನೀನು ಕೃಪೆ ಮಾಡಿದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆಯೂ ದೇವರೇ ನಿನ್ನ ರಕ್ತದಲ್ಲೂ ನಿನ್ನ ಮಾಂಸದಲ್ಲೂ ಬಲ ಹೊಂದಿದವರಾಗಿ ನಿಮ್ಮದ ಸಾಗ್ಲಿಕ್ಕೆ ಈ ದೇಶದ ಕಟ್ಟ ಕಡೆಯವರೆಗೂ ನಿನ್ನ ನಾಮದ ಸಾಕ್ಷಿಯನ್ನ ಅನೇಕ ದೇವರೇ ಅಪ್ಪ ಕಡೆಗಳಲ್ಲಿ ಸಾರುವ ಹಾಗೆ ನಮ್ಮನ್ನ ನೀನು ಉಪಯೋಗಿಸಪ್ಪ. ನನ್ನ ಕೊನೆಯ ಉಸಿರಿನವರೆಗೂ ನಿನ್ನ ರಕ್ತಕ್ಕೂ ಮಾಂಸಕ್ಕೂ ಸಾಕ್ಷಿಯಾಗಿರುವಂತೆ ನೀನ್ ತಾನೇ ನಮ್ಮನ್ನ ದೇವರೇ ಆಶೀರ್ವದಿಸಿ ನಮ್ಮನ್ನ ಬಲಪಡಿಸಿ ನಡೆಸುವುದಾಗಿ, ತಲೆಬಾಗಿರುವಂತ ಎಲ್ಲ ಜೀವಿತಗಳ ನೀನು ಬಲಪಡಿಸುವುದಾಗಿ ಬೇಡಿಕೊಳ್ಳುತ್ತಾ ಯೇಸು ನಾಮದಲ್ಲಿ ಬಿಡುತ್ತೇನೆ ತಂದೆಯಾದ ದೇವರೇ, ಆಮೆನ್. ಆಮೆನ್, ಆಮೆನ್. ರೊಟ್ಟಿಯು ಪಾನವು ನಮ್ಮ ಮಧ್ಯದಲ್ಲಿದೆ. ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ತೆಗೆದುಕೊಂಡವರು ಒಬ್ಬೊಬ್ಬರಾಗಿ ನಿಮ್ಮ ಮುಂದೆ ಬಂದು ರೊಟ್ಟಿಯನ್ನು ಪಾನವನ್ನು ತೆಗೆದುಕೊಂಡು ಹೋಗಿ ನಂತರವಾಗಿ ನಾವು ಒಟ್ಟಾಗಿ ಸೇರಿ ಅದನ್ನು ಆಮೇಲೆ ತಗೊಳ್ಳೋಣ. ಸೀನಾಯ್ ಬೆಟ್ಟದಲ್ಲಿ ಇಳಿದು ಬಂದವನೇ, ಸೀನಾಯ್ ಬೆಟ್ಟದಲ್ಲಿ ಇಳಿದು ಬಂದವನೇ, ಆತ್ಮದಾವ ತೀರಿಸಯ್ಯ ಈ ದಿವ್ಯ ಸಮಯದೊಳು. ಹಾಲೆಲೂಯ. ಆತ್ಮದಾವ ತೀರಿಸಯ್ಯ ಈ ದಿವ್ಯ ಸಮಯದೊಳು. ಆತ್ಮಸ್ವರೂಪನೇ
ಬಾ ದೇವಾ, ಇಳಿದು ಬಾ ದೇವಾ, ನಮ್ಮ ಮಧ್ಯದೊಳು. ಈಗ ಬಾ ದೇವಾ, ಇಳಿದು ಬಾ ದೇವಾ, ನಮ್ಮ ಮಧ್ಯದೊಳು. ಆತ್ಮನ ವರಗಳಿಂದ ನನ್ನನ್ನು ತುಂಬಿಸಯ್ಯ. ಆತ್ಮನ ವರಗಳಿಂದ ನನ್ನನ್ನು ತುಂಬಿಸಯ್ಯ. ಎದ್ದು ಮೀನುಗಾಲು ಅಭಿಷೇಕ ಮಾಡಯ್ಯ, ಈ ದಿವ್ಯ ಸಮಯದೋಳು. ಹಾಲೆಲೂಯಾ. ಎದ್ದು ಮೀನುಗಾಲು ಅಭಿಷೇಕ ಮಾಡಯ್ಯ, ಈ ದಿವ್ಯ ಸಮಯದೋಳು. ಶರೀರದಲ್ಲಿ ಅನೇಕರಾಗಿರುವ ನಾವು ಕ್ರಿಸ್ತನ ಅಂಗದಲ್ಲಿ ಒಂದೇ ಆಗಿರುವಾಗ ಆಮೇಲೆ ರೊಟ್ಟಿಯನ್ನು ಪಾನವನ್ನು ನಾವು ತೆಗೆದುಕೊಳ್ಳೋಣ. ಇನ್ನು ಅನೇಕ ರೊಟ್ಟಿಯು ಪಾನ ನಮ್ಮ ಮಧ್ಯದಲ್ಲಿ ನಮಗೆ ತೋರಿಸುವ ಅನೇಕ ಜನ ದೇವರ ಕಡೆಗೆ ತಿರುಗಲಿಕ್ಕಿದ್ದಾರೆ. ದೇವರ ಬಿಡುಗಡೆಯನ್ನು ಅನುಭವಿಸಿ ಅವರೆಲ್ಲರಿಗಾಗಿ ನಾವು ಕರಗಳನ್ನೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರವಾಗಲಿ ಕರ್ತನೆ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ನಮ್ಮನ್ನು ನಾವು ಒಪ್ಪಿಸಿಕೊಡುತ್ತಾ ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ದೇವರೇ, ನಿನ್ನ ನಾಮದಲ್ಲಿ ಕರ್ತನ ನಾವು ಹತ್ತಿರ ಬರುತ್ತೇವಪ್ಪ ಯೇಸುವೇ. ಈ ದಿನದಲ್ಲಿ ಕರ್ತನೆ, ಈ ಮೊದಲನೇ ಸೆಕ್ಷನ್ ಆರಾಧನೆಯನ್ನು ನಿನ್ನ ಮಹಿಮೆಯಾಗಿಸುವುದಕ್ಕಾಗಿ ಸ್ತೋತ್ರ. ಇಷ್ಟು ಜನರು ಸೇರಿ ನಿನ್ನ ನಾಮವನ್ನೇ ಘನಪಡಿಸುವಂತೆ, ನಿನ್ನನ್ನು ಆರಾಧಿಸುವಂತೆ ನಿನ್ನ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ. ಬಂದಂಥ ಪ್ರತಿಯೊಬ್ಬರನ್ನು ಇವತ್ತಿನ ವಚನದ ಅಡ್ಯಸ್ಥಾನದಲ್ಲಿ ಪ್ರತಿ ಒಂದು ವಿಷಯಗಳಲ್ಲಿ ನಾನು ಆಶೀರ್ವದಿಸಿ ಪ್ರಾರ್ಥಿಸ್ತೇನಪ್ಪ. ಈ ವಚನ ಅವರ ಜೀವಿತದ ಆಳದಲ್ಲಿ ಹೋಗಿ ಅದು ಕಾರ್ಯ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನಿನ್ನ ಮಹಿಮೆ ಅವರ ಜೀವಿತದ ಎಲ್ಲ ಅನುಭವಗಳಲ್ಲಿ ಯೇಸುವಿನ ನಾಮದಲ್ಲಿ ಪ್ರಕಟವಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನೀನು ಕಾರ್ಯ ಮಾಡು, ನೀನು ಮುಟ್ಟು ಸ್ವಾಮಿ. ಕೆಲವು ವ್ಯತ್ಯಾಸವಾದ ಬಿಡುಗಡೆಗಳನ್ನು ಈ ದಿನವೇ ಅವರು ಅನುಭವಿಸಲಿಕ್ಕೆ, ನಾಳೆ ಎಲ್ಲ ಸ್ವಾಮಿ, ಈ ವಚನದಲ್ಲಿರುವಂಥ ಬಿಡುಗಡೆಗಳನ್ನು ಈ ದಿನವೇ ಅವರು ಅನುಭವಿಸಲಿಕ್ಕೆ ನೀನು ತಾನೇ ಕೃಪೆ ನೀಡಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನಿನ್ನ ನಾಮದಲ್ಲಿ ಕರ್ತನೆ ಪ್ರತಿಯೊಬ್ಬರನ್ನು ಆಶೀರ್ವದಿಸ್ತೇನೆ. ಅವರು ಮಾಡುವ ವಾರದಲ್ಲಿ ಮಾಡುವ ಎಲ್ಲ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಿರಿ, ಆತ್ಮಿಕವಾದ ಬಲದಿಂದ ತುಂಬಿಸಿರಿ. ದೇವರೇ, ನಿನ್ನ ಉದ್ದೇಶ, ನಿನ್ನ ಚಿತ್ತದಲ್ಲಿ ಮುಂದೆ ಸಾಗಲಿಕ್ಕೆ ಬೇಕಾದ ಕೃಪೆ ಬಲವನ್ನು ನೀನು ಉಂಟು ಮಾಡು. ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನೆ. ಮಕ್ಕಳನ್ನು ಕೂಡ ನಿನ್ನ ನಾಮದಲ್ಲಿ ನಾವು ಆಶೀರ್ವದಿಸ್ತೇವೆ. ಹೋಗೋಣ ಬರೋಣದಲ್ಲೆಲ್ಲ ಕಾದು ನಡೆಸೋದೆಲ್ಲ ವಿದ್ಯಾಭ್ಯಾಸ ಕಾರ್ಯಗಳನ್ನು ಆಶೀರ್ವದಿಸು. ಆತ್ಮಿಕವಾಗಿ ನೀನು ಬಲಪಡಿಸಿ ನಡೆಸಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಮುಖ್ಯವಾಗಿ ವಾರದಲ್ಲಿ ನಡೆಯುವ ಎಲ್ಲ ಪ್ರಾರ್ಥನೆಗಳನ್ನು ನಿನ್ನ ನಾಮದಲ್ಲಿ ನಾವು ಆಶೀರ್ವದಿಸ್ತೇವೆ. ಅದ ಮಹಿಮೆಯಾಗಿ ನೀನು ನಡೆಸುವುದಕ್ಕಾಗಿ ಸ್ತೋತ್ರ. ಎಲ್ಲ ಘನಮಾನ ಮಹಿಮೆ ನಿನಗೆ ಸಲ್ಲಿಸ್ತಾ ಯೇಸುವಿನ ನಾಮದಲ್ಲಿ ಬಿಡೊಂದು ನಿನ್ನ ಪ್ರೀತಿಯುಳ್ಳ ತಂದೆಯೇ, ಆಮೇನ್, ಆಮೇನ್. ನವಂತೋಷ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯನ್ಯತೆಯಲ್ಲಿ ಬಂದಂತೆ ಎಲ್ಲರ ಸಂಗಡ ಸದಾಕಾಲ ಇರಲಿ. ಆಮೇನ್. ಹಾಲೆಲೂಯಾ, 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 ಹಾಲೆಲೂಯಾ. ಆಮೇನ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆಮೇನ್. ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಡು.